ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನಮಸ್ಕರಿಸುತ್ತಾ, ಹಾಗೆ ನಮ್ಮೆಲ್ಲರಿಗೂ ಸಹ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಅಭಿನಂದನೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್ ಹಾಗೆ ನಿಮಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮಾಸ್ಟರ್ಸ್. ಈಗ ನಾವು ಧ್ಯಾನವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಮೊದಲಿಗೆ ಸ್ವಲ್ಪ ನೀರನ್ನು ದೇಹಕ್ಕೆ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ಅದೇ ರೀತಿ ಪಕ್ಕದಲ್ಲಿ 1 ಗ್ಲಾಸ್ ನೀರನ್ನು ಸಹ ಇಟ್ಟುಕೊಳ್ಳೋಣ ಮಾಸ್ಟರ್ಸ್. ಧ್ಯಾನಕ್ಕೆ ಹೋಗುವ ಮುನ್ನ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತುಕೊಳ್ತಕ್ಕಂಥವರು ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು, ಕೈಗಳನ್ನ ಕ್ರಾಸ್ ಮಾಡಿಕೊಂಡು ಕುಳಿತುಕೊಳ್ಳಿ. ಸುಖಾಸನದಲ್ಲಿ ಕುಳಿತಕ್ಕಂಥವರು ಕೈಗಳನ್ನ ಕ್ರಾಸ್ ಮಾಡಿಕೊಂಡು ಬೆನ್ನನ್ನ ನೇರವಾಗಿ ಇಟ್ಟುಕೊಳ್ಳಿ ಮಾಸ್ಟರ್ಸ್. ಕೈ ಕಾಲುಗಳನ್ನ ಲಾಕ್ ಮಾಡಿಕೊಂಡು ನಾವು ಆನಾಪಾನ ಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರಗೆ ಬರುವ ಉಸಿರು ಗಮನಿಸೋಣ ಮಾಸ್ಟರ್ಸ್. ಆಲೋಚನೆಗಳು ಬರುವುದು ಸಹಜ, ಆದರೆ ಆಲೋಚನೆಗಳ ಹತ್ತ ಯಾರೂ ಸಹ ಹೋಗುವುದು ಬೇಡ ಮಾಸ್ಟರ್ಸ್. ಮತ್ತೆ ಉಸಿರಿನ ಕಡೆ ಗಮನ ಹರಿಸೋಣ ಮಾಸ್ಟರ್ಸ್. ಮ್ಯೂಸಿಕ್ ಪ್ಲೇ ಮಾಡಿ ಮ್ಯಾಮ್. ಇಪ್ಪತ್ತು ನಿಮಿಷ ಸಂಗೀತ ಧ್ಯಾನ ಮತ್ತೆ 10 ನಿಮಿಷ ಮೌನ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಮ್ಯೂಸಿಕ್ ಪ್ಲೇ ಮಾಡಿ ಮ್ಯಾಮ್.
ಮಾಸ್ಟರ್ಸ್, ಯಾರೂ ಸಹ ಕಣ್ಣನ್ನು ತೆರೆಯುವುದು ಬೇಡ. ಇನ್ನು 10 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್.
ಮಾಸ್ಟರ್ಸ್, ಇನ್ನು 2 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ. ಯಾರೂ ಸಹ ಕಣ್ಣನ್ನು ತೆರೆಯುವುದು ಬೇಡ. ಇನ್ನು 1 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನು 30 ಸೆಕೆಂಡುಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಇನ್ನು 5 ಸೆಕೆಂಡುಗಳ ಕಾಲ ಮುಂದುವರಿಸೋಣ ಮಾಸ್ಟರ್ಸ್. 1, 2, 3, 4, 5. ಮಾಸ್ಟರ್ಸ್, ಎಲ್ಲರೂ ಕೈ ಕಾಲುಗಳನ್ನು ಬಿಡಿಸಿಕೊಂಡು ಅಂಗೈಗಳನ್ನು ಕಣ್ಣಿನ ಮೇಲೆ 5 ಸೆಕೆಂಡುಗಳ ಕಾಲ ಇರಿಸಿಕೊಳ್ಳೋಣ ಮಾಸ್ಟರ್ಸ್. 5, 4, 3, 2, 1. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡುತ್ತಾ ನಮ್ಮ ಅಂಗೈಯನ್ನು ನೋಡಿಕೊಳ್ಳೋಣ ಮಾಸ್ಟರ್ಸ್. ಹಾಗೆ ನಮ್ಮ ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ದೇಹಕ್ಕೂ ಪ್ರಕೃತಿ ಮಾತೆಗೂ ಒಂದು ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ನಮ್ಮ ದೇಹಕ್ಕೆ ನೀರು ಬೇಕಾದವರು ನೀರನ್ನು ತೆಗೆದುಕೊಳ್ಳಬಹುದು. ಹಾಗೆ ಧ್ಯಾನದಲ್ಲಿ ಮುಂದುವರಿಬೇಕಂತ ಇದ್ದವರು ಮುಂದುವರಿಸಬಹುದು. ಮಾಸ್ಟರ್ಸ್, ಒಂದು ಮನೆ ಮದ್ದನ್ನ ಅಂದ್ರೆ ಬಿಕ್ಕಳಿಕೆ ಬಂದಾಗ ಯಾವ ಮನೆ ಮದ್ದನ್ನ ಮಾಡ್ಕೋಬೇಕು ಅಂತ ಒಂದು 2 ಟಿಪ್ಸ್ ಅನ್ನು ಕೊಡ್ತೀನಿ ಮಾಸ್ಟರ್ಸ್. ಬಿಕ್ಕಳಿಕೆ ಬಂದಾಗ 1 ಚಮಚ ಜೇನುತುಪ್ಪಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಗೂ ಕರಿ ಉಪ್ಪನ್ನು ಬೆರೆಸಿ ಸೇವಿಸಿದರೆ ಬಿಕ್ಕಳಿಕೆ ದೂರವಾಗುತ್ತದೆ. ಹಾಗೇನೆ ಹಿಪ್ಪಲಿ ಚೂರ್ಣ ಸೇವನೆಯಿಂದ ಬಿಕ್ಕಳಿಕೆ ಹೊರಟು ಹೋಗುತ್ತದೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಬಾದಾಮಿ ಮತ್ತು ಕಾಳು ಮೆಣಸಿನ ಕಾಳುಗಳನ್ನು ಹರೆದು ಅದಕ್ಕೆ ಸಕ್ಕರೆ ಸೇರಿಸಿ ಸೇವಿಸಿದರೆ ಬಿಕ್ಕಳಿಕೆ ನಿವಾರಣೆಯಾಗುತ್ತದೆ. ಇದು ಬಿಕ್ಕಳಿಕೆಗೆ ಮನೆ ಮದ್ದು ಮಾಡ್ಕೊಳ್ತಕ್ಕಂಥದ್ದು ಮಾಸ್ಟರ್ಸ್. ಮಾಸ್ಟರ್ಸ್, ಇವತ್ತಿನ ಕ್ಲಾಸ್ ಅನ್ನ ನಮ್ಮ ಸವಿತಾ ರಮೇಶ್ ಮೇಡಮ್ ಅವರು ಈಗಾಗ್ಲೇ ತುಂಬಾ ಕ್ಲಾಸಸ್ ಅನ್ನ ಕೊಟ್ಟಿದ್ದಾರೆ ಮಾಸ್ಟರ್ಸ್ ಈ ವೇದಿಕೆನಲ್ಲಿ. ಅವರು ಇವತ್ತು ಸುಪ್ತ ಮನುಷ್ಯನ ಶಕ್ತಿ ಅನ್ನೋ ವಿಷಯದ ಬಗ್ಗೆ ಮೇಡಮ್ ಅವರು ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ. ಹಾಗೇನೆ ಮೇಡಮ್ ನ ಸ್ವಾಗತ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ರೇವತಿ ಮೇಡಮ್ ಅವರು
ನಮ್ಮ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ ಮಾಸ್ಟರ್ಸ್. ಆ ಗುಡ್ ನ್ಯೂಸ್ ಅನ್ನ ಹೇಳ್ತಾ ಹಾಗೆ ಸವಿತಾ ಮೇಡಮ್ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ ನಾವು. ಮ್ಯೂಟ್ ಆಗಿದೆ ಮ್ಯಾಮ್, ರೇವತಿ ಮ್ಯಾಮ್ ಮ್ಯೂಟ್ ಆಗಿದೆ. ನಮಸ್ತೆ ಲಕ್ಷ್ಮಿ ಮ್ಯಾಮ್, ಹಾಗೆ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಗುಡ್ ನ್ಯೂಸ್ ಅನ್ನ ಹಂಚ್ಕೊಳ್ಳೇಬೇಕು. ಯಾಕಂತಂದ್ರೆ ನಮ್ಮ ಇದೇ ಈ ಮಧ್ಯಾಹ್ನದ ವೇದಿಕೆಯಲ್ಲಿ ಬಹಳ ನಿರಂತರವಾಗಿ ಬಹಳ ಆಕ್ಟಿವ್ ಆಗಿದ್ದಂತ ನಮ್ಮ ಗೀತಾ ನಾಯಕನಹಟ್ಟಿ ಮೇಡಮ್ ಅವರಿಗೆ ಇವತ್ತು ಗಂಡು ಮಗು ಆಗಿದೆ. ಇಲ್ಲಿ ಎಲ್ಲರಿಗೂ ಮಕ್ಕಳಾಗ್ತಾರೆ, ಅದು ವಿಶೇಷ ಅಲ್ಲ. ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ, ಗೀತಾ ನಾಯಕನಹಟ್ಟಿ ಮೇಡಮ್ ಅವರು ಯಾವುದೇ ವಿಟಮಿನ್ ಮಾತ್ರೆ ಆಗ್ಲಿ ಅಥವಾ ಯಾವುದೇ ಇಂಜೆಕ್ಷನ್ ತಗೊಂಡಿಲ್ಲ, ಯಾವುದಕ್ಕೂ ಸಹ ಒಂದು ಔಷಧಿಯನ್ನ ಇವರು ತಗೊಂಡಿಲ್ಲ. ತನ್ನ ಇಡೀ ಗರ್ಭಾವಸ್ಥೆಯ ಪೀರಿಯಡ್ ನಲ್ಲಿ ಧ್ಯಾನ ಜೊತೆಗೆ ಇವರು ಶಿವಂಬು ಚಿಕಿತ್ಸೆಯನ್ನು ಸಹ ಮಾಡ್ಕೊಳ್ತಾ ಇದ್ರು. ಇವರ ಇಡೀ ಫ್ಯಾಮಿಲಿ ಎಲ್ಲರೂ ಸಹ ಧ್ಯಾನದಲ್ಲೇ ತೊಡಗಿದಂಥವ್ರು. ಇವರು ನನಗೆ ಸುಮಾರು ಸಲ ನಾನು ಫೋನ್ ಮಾಡಿದಾಗ ಮಕ್ಕಳನ್ನ ನಿದ್ರೆ ಮಾಡಿಸುವಾಗಲೂ ಸಹ ಮಕ್ಕಳಿಗೆ ಧ್ಯಾನವನ್ನ ಮಾಡಿಸಿ, ಇಬ್ರು ಪುಟ್ಟ ಮಕ್ಕಳು, ಅವರನ್ನ ಧ್ಯಾನ ಮಾಡಿಸಿ ಮಲಗಿಸ್ತಾ ಇದ್ರು. ಇನ್ನೊಂದೇನು ಅಂತಂದ್ರೆ, ಇವ್ರು ಎಷ್ಟು ಆಕ್ಟಿವ್ ಅಂದ್ರೆ, ನಿನ್ನೆ ಮಧ್ಯಾಹ್ನದ ಕ್ಲಾಸ್ನಲ್ಲಿ ಸಹ ಇವರು ಹಾಜರಿದ್ರು. ತಕ್ಷಣವೇ ಇವರಿಗೆ ನೋವು ಸ್ಟಾರ್ಟ್ ಆಯ್ತು. ಆದ ಕಾರಣ ಇವರು ಕ್ಲಾಸಿಂದ ಎದ್ದು ಹೋದ್ರು. ನಾನು ಮತ್ತೆ ಅವರಿಗೆ ಫೋನ್ ಮಾಡಿದಾಗ, ರಾತ್ರಿ ಫೋನ್ ಮಾಡಿದ್ರೆ ಅವರೇ ಎತ್ಕೊಂಡ್ರು. ಆಶ್ಚರ್ಯ ಆಯ್ತು ನನಗೆ. ಎಲ್ಲಿದ್ದೀರಾ ಅಂತಂದ್ರೆ, ಮನೆಗೆ ಬಂದಿದ್ದೇನೆ. ಯಾಕೆ ಅಂತಂದ್ರೆ ಇನ್ನು ಸ್ವಲ್ಪ ಟೈಮ್ ಇದೆ ಅಂತೆ, ಅದಕ್ಕೆ ಊಟ ಮಾಡಿ ಹೋಗೋಣ ಅಂತ ಬಂದೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಆಸ್ಪತ್ರೆಯಲ್ಲಿ ಹೋಗಿ ಮಲ್ಕೊಳ್ತೇನೆ ಮೇಡಮ್ ಅಂತ. ಆ ಕಾನ್ಫಿಡೆನ್ಸ್ ಹೇಗೆ ಬಂತು ಇವ್ರಿಗೆ. ನಮ್ಮ ರಂಗನಾಥ್ ಸರ್ ಸಹ ತುಂಬಾ ಸಲ ಇವರಿಂದ ಒಂದು ಶೇರಿಂಗ್ ಅನ್ನೂ ಮಾಡಿಸ್ಕೊಳ್ತಾ ಇದ್ರು. ಹೇಳಿ, ನಿಮ್ಮ ಇವು ಗರ್ಭಾವಸ್ಥೆಯ ಜೀವನ ಹೇಗೆ ಮಾಡ್ತಾ ಇದ್ದೀರಾ, ಔಷಧಿ ತಗೊಂಡ್ರ ಏನು ಅಂತ ಹೇಳ್ಕೊಂಡು. ಇವರಿಗೆ ನಾರ್ಮಲ್ ಡೆಲಿವರಿ ಆಗಿದೆ, ಯಾವ ಸಮಸ್ಯೆ ಇಲ್ಲದೆ ಇವತ್ತು ಮಧ್ಯಾಹ್ನ 12 ಗಂಟೆ ಅಷ್ಟು ಹೊತ್ತಿಗೆ ನಾರ್ಮಲ್ ಡೆಲಿವರಿ ಆಗಿದೆ. ತಾಯಿ ಮಗು ತುಂಬಾ ಸಹ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಅಂತ ಹೇಳ್ತಕ್ಕಂಥ ಅಂಶವನ್ನ ಅವರ ಯಜಮಾನ್ರೆ ಫೋನ್ ಮಾಡಿ ಹೇಳಿದ್ರು. ಇಲ್ಲಿ ನಾವು ಏನ್ ತಿಳ್ಕೊಬೇಕು, ಇನ್ನೊಂದೇನು ಅಂತಂದ್ರೆ, ನಾವೆಲ್ಲ ಅಂತೇವೆ ಗರ್ಭಿಣಿಯರು ಅಷ್ಟೊತ್ತು ಮಲಗ್ಬೇಕು, ಇಷ್ಟೊತ್ತು ಮಲಗ್ಬೇಕು ಅಂತ. 1 ಗಂಟೆಯ ಒಂದು ಧ್ಯಾನವನ್ನ ಮಾಡಿದಾಗ, ನಾವು ಧ್ಯಾನ ನಿದ್ರೆ ಅಂತ ಏನು ಹೇಳ್ತೇವೆ, ಅದು ಸಾಮಾನ್ಯವಾಗಿ ನಾವು ಮಾಡತಕ್ಕಂಥ 3 ಗಂಟೆಯ ನಿದ್ರೆಗೆ ಸಮಾನ ಅಂತ. ಅವರು ಮಧ್ಯರಾತ್ರಿಯಲ್ಲಿ ಧ್ಯಾನ ಮಾಡ್ತಾ ಇದ್ರು, 11 ಗಂಟೆಗೂ ಧ್ಯಾನ ಮಾಡ್ತಾ ಇದ್ರು. ಎನಿ ಟೈಮ್ ಯಾವುದೇ ಸ್ಪೀಕರ್ ಇಲ್ಲ ಅಂದ್ರೆ ಎಲ್ರಿಗೂ ಕೋಆರ್ಡಿನೇಟ್ ಮಾಡ್ತಾ ಇದ್ರು. ನಂದಂತೂ 9 ರಿಂದ 10 ಗಂಟೆ ಪ್ರೋಗ್ರಾಮಿಗೆ ನಾನೇನು ಹೋಸ್ಟ್ ಮಾಡ್ತೇನೆ, ಸಂಪೂರ್ಣ ಸಹಕಾರವನ್ನ ನೀಡ್ತಾ ಇದ್ರು. ಪ್ರತಿ ಒಂದಕ್ಕೂ ಲಿಂಕ್ ಅನ್ನ ನೋಡತಕ್ಕಂಥದ್ದು, ಕೆಲವೊಮ್ಮೆ ಲಿಂಕ್ ಲೇಟ್ ಆದಾಗ ನೆನ್ಪು ಮಾಡತ್ತ, ಇದೆ ಬೇರೆ ಬೇರೆ ಬೇರೆ. ಬಹುಶಃ ಇದು ಎಲ್ಲರಿಗೂ ಸಹ ಈ ತರದ ಒಂದು ಅವರು ಸಹಾಯವನ್ನ ಮಾಡಿದ ಅವರ ಒಂದು ಸೇವೆನೇ ಅವರಿಗೆ ಈ ತರದ ಒಂದು ಆರೋಗ್ಯಕರ ಜೀವನಕ್ಕೆ ಒಳ್ಳೇದು. ಹಾಗೆ ಅವರ ಇಡೀ ಕುಟುಂಬ ಸುಖ ಶಾಂತಿ ನೆಮ್ಮದಿಯಿಂದ ಅವರಿಗೆ ದೇವರು ಕಾಪಾಡ್ಲಿ, ಜೊತೆಗೆ ಈ ಯೂನಿವರ್ಸ್ ಅವರಿಗೆ ಒಳ್ಳೆಯದನ್ನೇ ಕೊಡ್ಲಿಂತ ಎಲ್ಲರ ಪರವಾಗಿ ಹಾರೈಸಿ ನಾನು ಈ ವಿಷಯವನ್ನ ತಮ್ಮ ಎಲ್ಲರ ಹತ್ರ ಹಂಚಿಕೊಳ್ಳಿಕ್ಕೆ ಸಂತೋಷವಾಗ್ತದೆ. ನನಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದೀರಾ. ಇದೇ ಗುಡ್ ನ್ಯೂಸ್ ಅನ್ನ ಕೇಳ್ತಾ ನಮ್ಮ ಸವಿತಾ ಮೇಡಮ್ ನ ಸ್ವಾಗತ ಮಾಡೋಣ. ಮೇಡಮ್ ವೆಲ್ಕಮ್ ಮ್ಯಾಮ್, ಓವರ್ ಟು ಯು ಮ್ಯಾಮ್. ನಿಮ್ಗೆ 4 ಗಂಟೆ 15 ನಿಮಿಷ ತನಕ ಟೈಮ್ ಇದೆ ಮ್ಯಾಮ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬಾನೇ ಖುಷಿ ಆಯ್ತು. ಮೇಡಮ್ ಅವ್ರು ಹೇಳಿದ್ರೆ ಇರ್ತೀವಿ ಮೇಡಮ್, ಗೀತಾ ಮೇಡಮ್ಗೆ ಗಂಡ್ ಮಗು ಆಯ್ತು. ಗಂಡ್ ಮಗುನ ಹೆಣ್ಮಗುನ ಏನೋ ಒಂದ್ ಮಗು ಆರೋಗ್ಯವಾಗಿದ್ದಾರೆ. ಒಳ್ಳೆ ಒಂದು ಡ್ರಗ್ಲೆಸ್ ಇದ್ರಿಂದಾನೇ ಅವರು ಆ ಮಗು ಹುಟ್ಟಿದೆ ಅಂದ್ರೆ ಗ್ರೇಟ್ ಅನ್ಕೋಬೇಕು. ರಿಯಲಿ ಈ ಒಂದು ಜನರೇಷನ್ ಅಲ್ಲಿ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನೇ ಫಾಲೋ ಮಾಡುವಂತ ನಾವು ಇವಾಗ ನಮ್ಗೆ ಹೇಗಾಗಿದೆ ಅಂತಂದ್ರೆ, ನಮ್ಗೆಲ್ಲ ಯೂನಿವರ್ಸ್ ಅಷ್ಟೇ, ಯೂನಿವರ್ಸ್ ನಮ್ಗೆಲ್ಲ ಚೆನ್ನಾಗಿ ಕೊಡ್ತಾ ಇದೆ, ನಾವ್ ಚೆನ್ನಾಗಿದ್ದೀವಿ ಅಂದ್ಬಿಟ್ರೆ ರಿಯಲಿ ಅದು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ನಮ್ಗೆ ನೀಟಾಗಿ ಹಾಗೆ ಬರುತ್ತೆ. ನಾನು ಏನ್ ಅನ್ಕೋತೀನಿ ಹಾಗೆ ಬರುತ್ತೆ ಅನ್ನೋದು ಸತ್ಯ. ಅದು ಗೀತಾ ಮೇಡಮ್ ಬಗ್ಗೆ ನಾನು 1-2 ಮಾತು ಹೇಳಕಂದ್ರೆ, ತುಂಬಾ ಸ್ವೀಟ್ ಆಗಿ ಮಾತಾಡೋಂತ ಲೇಡಿ ಅವರು. ಯಾವಾಗ್ಲೂ ಇನ್ವೈಟ್ ಮಾಡ್ಬೇಕಾದ್ರೆ ಫೋನ್ ಮಾಡಿ, ಮೇಡಮ್ ನೀವು ಕ್ಲಾಸ್ ಕೊಡ್ಬೇಕು ಮೇಡಮ್, ನಿಮ್ದು ಯಾವಾಗ ತಗೊಳ್ತೀರಿ, ಯಾವ ಡೇಟ್ ತಗೊಳ್ತೀರಾ ಅಂತ ಕೇಳೋದು. ಲಾಸ್ಟ್ ಟೈಮ್ ಕೂಡ ನನಗೆ ಹಾಗೆ ಕೇಳಿದ್ರು. ಅವ್ರು ಕೇಳೋಕಿನ್ನ ಮುಂಚೆ ಈ ಸರಿ ನಾನು ಡೇಟ್ ಕೊಡೋಣ ಅಂತ ನನಗೆ ಅನಿಸ್ತು. ಇಷ್ಟು ದಿವಸ ಎಲ್ಲ ಅವರೇ ಮೇಡಮ್ ಯಾವಾಗ ತಗೊಳ್ತೀರಿ, ಯಾವ ಡೇಟ್ ಮೇಡಮ್ ನೋಡ್ರಿ ಅಂತ ಕೇಳ್ತಿದ್ರು. ನಾನೆಲ್ಲ ನೋಡ್ತಿದ್ದೆ ಯಾವ ಡೇಟ್ ಅಲ್ಲಿ ಊರ್ಗ್ ಹೋಗೋದಿದಪ್ಪ, ಏನಾರು ಕೆಲಸ ಇದ್ರೆ ಹಿಂಗ ನೋಡ್ಕೊಂಡು ಹೇಳ್ತಿದ್ದೆ.
ಬಟ್ ನನಗೆ ಅಂತಂದ್ರೆ ನನಗೆ ಏನೋ ಗೊತ್ತಿಲ್ಲ, ಇವತ್ತಿನ ಡೇಟ್ ನನಗೆ 999 ಬಂದಿದೆ, ನನಗೆ ಅದು ಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ ಹೇಳಿ, ಮೇಡಮ್ ನೀವ್ ಇನ್ನೂ ಕೇಳಿಲ್ಲ, ನಾನೇ ಹೇಳ್ತೀನಿ, ನೆಕ್ಸ್ಟ್ ಮಂತ್ ನನಗೆ 999 ಆ ನಂಬರ್ ಬೇಕು ಮೇಡಮ್, ನನ್ ಸುಪ್ತ ಮನಸ್ಸಿನ ಬಗ್ಗೆ ಹೇಳ್ಬೇಕು, ರೆಡಿ ಇಟ್ಕೊಂಡ್ಬಿಟ್ಟಿದೀನಿ, ಇದೇ ನಂದು ಸಬ್ಜೆಕ್ಟ್, ಇದು ನನ್ ಡೇಟು ಅಂತ. ಇವತ್ ರಿಯಲಿ ಏನ್ ಮ್ಯಾಜಿಕ್ ಇದೆ ಗೊತ್ತಿಲ್ಲ, ಆ ಮಗು ಕೂಡ 999 ಹೌದು ಮೇಡಮ್. ಯೂನಿವರ್ಸ್ ನಂಬರ್, ಅದು ಯೂನಿವರ್ಸ್ ನಂಬರ್, ಎಷ್ಟು ಗ್ರೇಟ್, ವೆರಿ ನೈಸ್, ವೆರಿ ನೈಸ್. ನನ್ಗೆ ತುಂಬಾನೇ ಖುಷಿ ಆಯ್ತು. ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿಗೆ. ಆ ಮಗು ನಿಜವಾಗ್ಲೂ ಒಂದ್ ಮಾಸ್ಟ್ರು, ಅದ್ಭುತವಾದ ಮಾಸ್ಟರ್ ಅನ್ಕೊಂತೀನಿ. ಒಂದ್ಸರಿ ಅನಿಸ್ತಾ ಇತ್ತು ನಂಗೆ ಲಾಸ್ಟ್ ವೀಕ್ ಗೀತಾ ಮೇಡಮ್ ಅವ್ರ ಬೇಬಿ ಹತ್ರ ಮಾತಾಡ್ಬೇಕು ನಾನು ಅಂತ ಹೇಳಿ, ತುಂಬಾ ಅನಿಸ್ತಾ ಇತ್ತು. ಅದ್ ಇಲ್ಲ ಇಲ್ಲ, ಅದು ಅವ್ರದ್ದು ತುಂಬಾ ಕೆಲ್ಸ ಇರತ್ತೆ, ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ ಅಂತ ಅನಿಸ್ತು. ಬಟ್ ಅಷ್ಟ್ರಲ್ಲಾಗಿ ನಾತು ಆ ಮಗು ಜೊತೆ ಕೂಡ ನಾನ್ ಮಾತಾಡಿದೀನಿ, ಅದು ಒಂದು ನನಗೆ ಖುಷಿ ಆಗ್ತಾ ಇದೆ. ಎಲ್ಲೋ ಬೇಬಿ ನನ್ ರಿಯಲಿ ನಾನ್ ಮಾತಾಡಿದೀನಿ ಆ ಮಗು ಜೊತೆಗೆ, ಅದು ಗಂಡು ಹೆಣ್ಣು ನನ್ಗೆ ಏನು ಗೊತ್ತಿಲ್ಲ, ಬಟ್ ಬೇಬಿ ಜೊತೆ ನಾನ್ ಮಾತಾಡಿದೀನಿ. ನನ್ಗೆ ತುಂಬಾ ಖುಷಿ ಆಯ್ತು ಇವತ್ತು ಮೇಡಮ್ ಹೇಳಿದ್ದಕ್ಕೆ. ಅವ್ರಿಗೆ ಒಳ್ಳೇದಾಗ್ಲಿ, ಮಗು ತುಂಬಾನೇ ಚೆನ್ನಾಗಿರತ್ತೆ, ಒಳ್ಳೆ ಮಾಸ್ಟರ್ ಅದು. ಹೌದು ಮೇಡಮ್, ಖಂಡಿತ ಒಳ್ಳೆ ಧ್ಯಾನ. ಸತ್ಯ. ಮರಿ ಪತ್ರಿಜಿ ಅವರೇ ಬಂದಿದ್ದಾರೆ ಅನ್ಕೊಳ್ಳೋಣ. ನಿಜ. ಹೆಂಗೆ ಅಂತಂದ್ರೆ ಈ ಸೃಷ್ಟಿ ರಹಸ್ಯ, ಈ ಬ್ರಹ್ಮಾಂಡ ಹೇಗಿದೆ ನೋಡ್ರಿ ಅವರಿಗೆ ಇವತ್ತಿನ ದಿವ್ಸ ಏನ್ ಅಮೇಝಿಂಗ್ ನಂಬರ್ ಇದೆ ಅಂದ್ರೆ, ಹೌದು ಯೂನಿವರ್ಸ್ ಎಷ್ಟು ಚೆನ್ನಾಗಿ ಇದ್ ಮಾಡಿದೆ ನೋಡಿ ಅವರಿಗೆ. ಮತ್ತೆ ಹೌದು ನಾರ್ಮಲ್ ಡೆಲಿವರಿ ಬಿಡಿ, ನಮ್ಗೆ ಇದೇ ಡೇಟ್ ಬೇಕು ಅಂತ ಹೋಗಿ ನಾವೆಲ್ಲ ಮಾಡಿಸ್ಕೊಳ್ಳೋಂತ ಕಾಲ ಇದೀಗ. ಹೌದು. ಎಷ್ಟು ಅಮೇಝಿಂಗ್. ನಾರ್ಮಲ್ ಡೆಲಿವರಿ ಇವತ್ತೇ ಆಗಿದೆ ಅಂತಂದ್ರೆ ಆಗ್ಬೇಕು ಅಂತ ಹೌದು ನೋಡಿ. ಎಷ್ಟು ಇವತ್ತು 9 ಡೇಟ್, ಮಂತ್ 9, ಇಯರ್ ನು ಕ್ಯಾಲ್ಕುಲೇಟ್ ಮಾಡಿದ್ರೆ 9 ಬರುತ್ತೆ. 9, ಇದನ್ನ ಹೌದು. ಲಾಸ್ಟ್ ಮಂತ್ ಅನ್ಕೊಂಡು ನನ್ಗೆ ಈ ಮಂತ್ ಅಲ್ಲಿ ಯಾಕೋ ನನ್ಗೆ ಈ ಡೇಟ್ ಅಲ್ಲಿ ಹೇಳ್ಬೇಕಂತ ಮೊದ್ಲೇ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ. ನನಗೇನೋ ತುಂಬಾನೇ ಇಷ್ಟ ಆಗಿತ್ತು ಈ ಡೇಟ್ 999 ಆಕ್ಚುಲಿ. ಅಂಡ್ ನಂದು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಅಷ್ಟೇ, ಮದರ್ ಯೂನಿವರ್ಸ್ ಅಂತಾನೆ. ಯಾಕಂದ್ರೆ ಆ ಯೂನಿವರ್ಸ್ ಕೇಳಿದ್ದನ್ನ ರೆಡಿ ಇದೀನಿ ಮಗು, ನೀ ಕೇಳು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಮಗು ನೀ ಏನ್ ಬೇಕು ಕೇಳು, ನಾನ್ ಕೊಡಕ್ ರೆಡಿ. ಕೇಳುದನ್ನ ಸರಿಯಾಗಿ ಕೇಳ್ಬೇಕಾಗಿದೆ ನಾವು ನಿಜವಾಗ್ಲು. ಇವತ್ ಸುಪ್ತ ಹೌದು. ಮನಸ್ಸಿನಲ್ಲಿ ಮಾಡ್ಬೇಕಾಗಿರೋದು ಅದೇ. ಇವತ್ತಿನ ಟಾಪಿಕ್ ಕೂಡ ಅಷ್ಟು ಚೆನ್ನಾಗಿದೆ. ಹಂಗಾಗಿ ಆ ಯೂನಿವರ್ಸ್ ಅಷ್ಟಿದೆ. ನನ್ನ ಅಲ್ಲಿ ಕೂಡ ನಂಬರ್ ಹಾಕೊಂಡಿನಿ, 999 ಅಂತ ಹಾಕೊಂಡಿನಿ. ಏನೋ ಗೊತ್ತಿಲ್ಲ, ಗಾಡ್ ಗಿಫ್ಟ್ ಅವ್ರಿಗೆ ಇವತ್ತು ರಿಯಲಿ ಹೌದು ಚೆನ್ನಾಗಿದೆ. ಎಲ್ರಿಗೂ ಖುಷಿನೇ ಆಯ್ತು. ಹೌದು ಮೇಡಮ್, ತುಂಬಾ ಖುಷಿ ಎಸ್ ಆಯ್ತು. ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ವೆಲ್ಕಮ್ ಮಾಡಿದ್ರು ಮೇಡಮ್. ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ಈ ಒಂದು ವೇದಿಕೆನಲ್ಲಿ ಮಾತಾಡಕ್ಕೆ ನನ್ಗೆ ಯಾವಾಗ್ಲೂ ಖುಷಿನೇ. ಅಂತದೊಂದು ಸಬ್ಜೆಕ್ಟ್ ಕೂಡ ಒಳ್ಳೆ ಒಂದು ಟಾಪಿಕ್, ನನ್ಗೆ ಇವತ್ತು ಅದನ್ನ ಹೇಳಕ್ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ನಮ್ಮ ಪತ್ರಿಜಿ ಗುರುಗಳಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಈ ಕ್ಲಾಸ್ ನಾನು ಸ್ಟಾರ್ಟ್ ಮಾಡೋಣ. ಹಾಗೆ ರಂಗಾ ಸರ್ಗೂ ಒಂದು ಕೃತಜ್ಞತೆ ಮೂಲಕ ನಾವ್ ಈ ಕ್ಲಾಸ್ ನ ಪ್ರಾರಂಭ ಮಾಡೋಣ. ನಮ್ಗೆಲ್ರಿಗೂ ಗೊತ್ತು ಯೂನಿವರ್ಸ್ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಯೂನಿವರ್ಸ್ ಅಂದ್ರೇನೆ ನಾವಂದ್ರೆ ಯೂನಿವರ್ಸ್ ಅಂತ ಯಾವತ್ತು ನಮ್ ತಲೆನಲ್ಲಿ ಇಟ್ಕೊಳ್ಳೋಣ. ಅಲ್ಲಿಂದ ಶುರು ಮಾಡೋಣ ನಮ್ ಕ್ಲಾಸ್ ನ. ಇವತ್ತು ಸುಪ್ತ ಮನಸ್ಸು. ಈ ಒಂದು ಸುಪ್ತ ಮನಸ್ಸು ಅಂದ್ರೆ ಏನು, ಹೇಗೆ ಇದನ್ನ ನಾವು ಹೇಗೆ ಕಂಡುಕೊಳ್ಬೇಕು, ಇದರಿಂದ ಏನೇನಾಗತ್ತೆ, ಯಾವ ರೀತಿ ಕೆಲಸ ಆಗತ್ತೆ, ನಮ್ ಸುಪ್ತ ಮನಸ್ಸು ಅಂದ್ರೆ ಏನು ಅನ್ನೋದೇ ಕೆಲವೊಂದು ಗೊತ್ತಿರಲ್ಲ. ಎಷ್ಟೊಂದ್ ಜನರಿಗೆ ಗೊತ್ತಿದೆ, ಎಷ್ಟೊಂದ್ ಜನರಿಗೆ ಗೊತ್ತಿಲ್ಲ, ಇಲ್ಲ ಸ್ವಲ್ಪ 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 ಗೊತ್ತಿದೆ. ಓಕೆ, ಈಗ ಸಹಜವಾಗಿ ಏನು ಅಂತಂದ್ರೆ ಸುಪ್ತ ಮನಸ್ಸು ಒಂಥರ ನಿಧಾನಗತಿಯಲ್ಲಿ ಇರುವಂತದ್ದು. ಇದು ನಿಧಾನಗತಿಯಲ್ಲಿ ಇರೋದು. ಮತ್ತೆ ನಾವ್ ಏನ್ ಹೇಳ್ತೀವೋ ಅದನ್ನೇ ಮಾಡುತ್ತೆ. ನಾವ್ ಏನ್ ಹೇಳ್ತೀವೋ ಅದನ್ನೇ ಮಾಡತ್ತೆ. ಬಟ್ ಹೇಳುವಾಗ ಹೇಗಿರತ್ತೆ ಅಂತಂದ್ರೆ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ ಆ ಹೆಚ್ಚು ಕಡಿಮೆನೇ ನಮಗ್ ರಿಸಲ್ಟ್ ಕೊಡತ್ತೆ. ನೀಟಾಗಿ ನೆಗೆಟಿವ್ ಹಾಕಿದ್ರೆ ನೀಟಾಗಿ ನೆಗೆಟಿವೇ ಕೊಡತ್ತೆ. ಅದೇ ರೀತಿಯಾಗಿ ನಾವು ಪಾಸಿಟಿವ್ ಏನಾದ್ರು ಹಾಕಿದ್ರೆ ಅದನ್ನೇ ಕೊಡತ್ತೆ. ಇದು ಹೇಗೆ ಅಂತಂದ್ರೆ, ನೀನೇನ್ ಕೊಡ್ತೀಯ, ನೀನೇನ್ ಹೇಳ್ತೀಯ ಅದನ್ನೇ ನಾನ್ ಮಾಡ್ತೀನಿ ಅಂತ ಯಾವಾಗ್ಲೂ ರೆಡಿ ಆಗಿರತ್ತೆ. ಇದು ಸುಪ್ತ ಮನಸ್ಸಿನ ಕೆಲಸ. ಅದಕ್ಕೇನು ಗೊತ್ತಿಲ್ಲ ಅಂತ ಇಲ್ಲ, ಆದ್ರೆ ಕೆಲ್ಸ ಏನು ಅಂತಂದ್ರೆ, ನೀನ್ ಏನ್ ಹೇಳ್ತೀಯ ಅದನ್ನ ನಾನ್ ಮಾಡೋದು. ಇದ್ರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಎಲ್ಲರಿಗೂ ಸುಪ್ತ ಮನಸ್ಸು ಅಂತ ಇದೆ. ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಇದ್ರಲ್ಲಿ ಸುಪ್ತ ಮನಸ್ಸು ಅನ್ನೋದು ಆ ಮಾನವನಿಗೆ ಇದೆ. ಮಾನವನಿಗೆ ಎರಡು ರೀತಿಯಾದಂತಹ ಮನಸ್ಸು. ಎರಡು ರೀತಿಯಾದಂತ ಮನಸ್ಸು ಏನು ಅಂತಂದ್ರೆ, ಒಂದು ಹೊರಗಡೆ ಇರುವಂತ ಬಾಹ್ಯ ಮನಸ್ಸು, ಇನ್ನೊಂದು ಒಳಗಡೆ ಇರುವಂತಹ ಸುಪ್ತ ಮನಸ್ಸು.
ನಾವು ಹೊರಗಡೆನೇ ಪ್ರಪಂಚ ನೋಡ್ತಾ ಸಾಕಷ್ಟು ನಮ್ಮ ಕಣ್ಣಿನಿಂದ ನೋಡೋದಾಗಿರ್ಬಹುದು, ಕಿವಿಯಿಂದ ಕೇಳಿರಬಹುದಾಗಿರ್ಬಹುದು. ಇವೆಲ್ಲ ಅಂದ್ರೆ ಪ್ರಜ್ಞಾಸ್ಥಿತಿಯಲ್ಲಿ ನೋಡುವಂತಹ ಒಂದು ನಮ್ಮ ಮನಸ್ಸು. ಪ್ರಜ್ಞೆಯಲ್ಲಿ ಇದ್ಕೊಂಡು ನಾನು ಸಾಕಷ್ಟು ನೋಡ್ತಾ ಇರ್ತೀನಿ, ಅದನ್ ಬಗ್ಗೆ ಯೋಚನೆ ಮಾಡ್ತೀನಿ ಅಥವಾ ಟಚ್ ಮಾಡ್ತೀನೋ, ಈ ರೀತಿಯಾಗಿ ನಡೆಯುವಂತಹ ನಮ್ಮ ಮನಸ್ಸು. ನೋಡಿದ ತಕ್ಷಣ ಡಿಸೈಡ್ ಆಗ್ತೀನಿ, ಓ ಇದು ಹೀಗೆ ಹಾಗೆ ಅಂತ ಹೇಳಿ ಅಲ್ವಾ, ಈ ರೀತಿ. ಬಟ್ ನಮ್ಮೊಳಗಿರುವಂತಹ ಸುಪ್ತ ಮನಸ್ಸಿಗೆ ಏನು ಅಂತಂದ್ರೆ, ಅದು ಗುಪ್ತವಾಗಿ ಒಂದ್ ಹತ್ರ ಹೀಗೆ ಕೂತ್ಕೊಂಡಿರತ್ತೆ. ಗುಪ್ತವಾಗಿ ಒಂದ್ ಹತ್ರ ಕೂತ್ಕೊಂಡಿರುತ್ತೆ. ಸುಪ್ತ ಮನಸ್ಸಿನ ಕೆಲಸ ಏನಂದ್ರೆ, ನೀನ್ ಕೊಡು, ನಾನ್ ಮಾಡ್ತೀನಿ ಕೆಲ್ಸ. ನೀನೇನಾದ್ರೂ ಹೇಳು, ಅದನ್ನ ನಾನ್ ತಂದ್ ಕೊಡ್ತೀನಿ. ನೀನ್ ಕೇಳ್ತಾ ಇರು, ನಾ ಮಾಡ್ತಾ ಇರ್ತೇನೆ. ನೀನೇನು ಅಲ್ಲಿ ಹಿಂಗೆ ಮಾಡು ಅಂತ ಹೇಳಿ ಕೊಡ್ತೀಯ, ಅದನ್ನ ನೀ ಇನ್ಪುಟ್ ಹಾಕು, ನಾ ಔಟ್ಪುಟ್ ಕೊಡ್ತೀನಿ. ಇಷ್ಟೇನ. ಕಂಪ್ಯೂಟರ್ ನಲ್ಲಿ ಪ್ರಿಂಟ್ ಔಟ್ ಮಾಡ್ತೀವಲ್ವಾ, ನಾವೆಲ್ಲ ಡಾಟಾ ಬರ್ದ್ಬಿಟ್ಟು ನಾವೇನ್ ಇನ್ಪುಟ್ ಕೊಡ್ತೀವೋ ಅದು ಪ್ರಿಂಟ್ ಔಟ್ ಇಂದ ಹೊರಗಡೆ ಬರ್ತದೆ ಅಷ್ಟೇ. ಒಳಗಡೆ ರೆಡಿ ಮಾಡಿ ಔಟ್ಪುಟ್ ನ ಕಳ್ಸೋದು. ನಾನು ಏನ್ ಇಲ್ಲಿ ಬರಿತೀನೋ ಅದೇ ಹೊರಗೆ ಹಾಕತ್ತೆ. ಇಷ್ಟೇ ಅದರಲ್ಲಿರೋದು. ಇಲ್ಲಿ ಒಂದು ಸುಪ್ತ ಮನಸ್ಸು, ಇನ್ನೊಂದು ಜಾಗೃತ ಮನಸ್ಸು. ಜಾಗೃತ ಮನಸ್ಸು ಅಂದ್ರೆ ಗೊತ್ತು ಎಲ್ರಿಗೂ, ನಾನು ಏನ್ ಮಾತಾಡ್ತಿದ್ದೀನಿ, ಕೇಳಿಸ್ಕೊತಿದ್ದೀನಿ, ಏನ್ ನೋಡ್ತಿದ್ದೀನಿ ಎಲ್ಲ. ಈ ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು, ಇಲ್ಲಿ ಒಬ್ರು ಬಾಸ್ ಆಗ್ತಾರೆ, ಒಬ್ರು ಕೆಲಸ ಮಾಡೋರು ಇರ್ತಾರೆ, ಎಂಪ್ಲಾಯಿ. ನಾವು ಈ ಒಂದು ಜಾಗೃತ ಮನಸ್ಸು ಅಂತೇನಿದೆಯಲ್ಲ, ಈ ಜಾಗೃತ ಮನಸ್ಸಿಗೆ ನಾನಾ ರೀತಿಯ ಯೋಚನೆಗಳು ಇರ್ತವೆ, ನಾನಾ ರೀತಿಯ ಆಸೆಗಳು ಇರ್ತವೆ, ನಾನಾ ರೀತಿಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರತ್ತೆ. ಯೋಚನೆ ಮಾಡಿ ಡಿಸೈಡ್ ಆಗೋದು ಅದಕ್ಕಿರ್ಬೇಕು. ಯಾವ್ದಕ್ಕೆ? ಜಾಗೃತ ಮನಸ್ಸಿಗೆ. ಅದಕ್ಕೆ ಹೇಳೋದು, ಜಾಗೃತವಾಗಿ ಯೋಚನೆ ಮಾಡ್ರಿ. ಒಂದೇನೇ ಕೆಲಸ ಮಾಡಿದ್ರು ಜಾಗೃತವಾಗಿ ಮಾಡ್ರಿ. ನಿನಗೆಲ್ಲ ಎಚ್ಚರ ಸ್ಥಿತಿ ಇದೆ, ಪ್ರಜ್ಞಾ ಇದೆ, ಜಾಗೃತವಾಗಿ ಮಾಡ್ರಿ ಅಂತ ಹೇಳೋದು. ಇವಾಗ ಧ್ಯಾನಿಗಳಾದಂತ ನಾವುಗಳು ಜಾಗೃತ ಮನಸ್ಸಿನಿಂದ ಏನ್ ಮಾಡ್ಬೇಕಂದ್ರ, ಸುಪ್ತ ಮನಸ್ಸಿಗೆ ಮೆಸೇಜ್ ಅನ್ನ ಕಳಿಸ್ಬೇಕು. ಸುಪ್ತ ಮನಸ್ಸಿಗೆ ಮೆಸೇಜ್ ಅನ್ನ ಕೊಡುವಾಗ ಜಾಗೃತೆಯಿಂದ ಕೊಡ್ರಿ ಅಂತ ಇಲ್ಲಿ ಒಂದು ಮಾತು. ನಿಮಗೆ ಏನ್ ಬೇಕಾಗಿದೆ, ಏನಾಗ್ಬೇಕಾಗಿದೆ, ಅದನ್ನೇ ನೀಟಾಗಿ ಇಲ್ಲಿ ನಾವು ಇನ್ಫಾರ್ಮೇಶನ್ ನ ಕಳಿಸೋದು. ಈ ಒಳಗಡೆ ಇರುವಂತಹ ಸುಪ್ತ ಮನಸ್ಸು ಏನ್ ಮಾಡತ್ತೆ, ಹೌದಾ ನೀ ಈ ಮೆಸೇಜ್ ನ ಕಳಿಸಿದೀಯಾ, ನಿನಗೆ ಈ ತರ ಬೇಕಾಗಿದ್ಯಾ, ಅದು ಸ್ವಲ್ಪ ಸಮಯ ತಗೊಳತ್ತೆ. ಸ್ವಲ್ಪ ಸಮಯ ಅಂದ್ರೆ ಖಂಡಿತ ತಗೊಳತ್ತೆ. ತಗೊಂಡು ಅದನ್ನೇ ರಿಟರ್ನ್ ಹೊರಗೆ ಹಾಕುತ್ತೆ. ಇಷ್ಟೇ ಕೆಲ್ಸ. ನಾವೇನಂದ್ರೆ, ನಾನು ಏನನ್ನು ಒಳಗೆ ನೀಟಾಗಿ ಹಾಕಿದೀನಿ ಅದೇ ನೀಟಾಗಿ ಚಾಚು ತಪ್ಪದೆ ಹೊರಗೆ ಹಾಕುತ್ತೆ. ಓಕೆ, ಇಲ್ಲಿ ಒಂದು ಕತೆ ತರ ಹೇಳ್ತೀನಿ. ಕತೆ ಹೇಗೆ ಅಂತಂದ್ರೆ, ಕೆಲವರಿಗೆ ಗೊತ್ತಿರತ್ತೆ ಈ ಕತೆ. ಒಳಗಡೆ ಇರುವ ಮನಸ್ಸು, ಸುಪ್ತ ಮನಸ್ಸು ಒಂಥರ ಆಮೆ ನೋಡಿದಿರಲ್ಲ, ಟಾರ್ಟಾಯ್ಸ್ ಹೆಂಗೆ ಅದು ಮೆಲ್ಲಕ್ಕೆ ಹೋಗ್ತಾ ಇರತ್ತೆ, ಅಂತಹ ಒಂದು ದಾಪುಗಾಲಿನಲ್ಲಿ ಮಾಡುವಂತಹ ಕೆಲಸ. ಅದು ಹೇಳಿದ ತಕ್ಷಣ ಟಕ 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 ಅಂತ ಕೆಲಸ ಮಾಡೋದಿಲ್ಲ. ಸ್ವಲ್ಪ ಸ್ಲೋ ಆದ್ರೆ ಪರ್ಫೆಕ್ಟ್. ಸ್ಲೋ ಆದ್ರೆ ಪರ್ಫೆಕ್ಟ್. ಎಲ್ಲರೂ ಇಲ್ಲಿ ಜಾಗೃತರಾಗ್ಬೇಕು. ಏನು ಅಂತಂದ್ರೆ, ನಮ್ಮ ಸುಪ್ತ ಮನಸ್ಸು ಬಹಳ ಒಳ್ಳೆಯದು, ಎಲ್ಲಾ ಕೊಡತ್ತೆ. ಆದ್ರೆ ನಾವು ಹಾಕೋದನ್ನ ಸರಿಯಾಗಿ ಹಾಕಿದ್ರೆ ಎಲ್ಲ ಒಂದು ಸರಿ ಕೊಟ್ಬಿಡತ್ತೆ. ಹಂಗಾಗಿ ಇದು ಸ್ಲೋ ಇರತ್ತೆ, ಪಕ್ಕಾ ಇರತ್ತೆ, ಪ್ರಾಮಾಣಿಕವಾಗಿ ನಡ್ಕೊಳತ್ತೆ ಸುಪ್ತ ಮನಸ್ಸು. ಜಾಗೃತ ಮನಸ್ಸು ಹಂಗಲ್ಲ. ಅಂದ್ರೆ ನಾವೀಗೆಲ್ಲ ಹೊರ ಪ್ರಪಂಚದಲ್ಲಿ ಇದೀವಲ್ಲ, ಇದು ಹಾಗಲ್ಲ. ಹೇಳೋದೊಂದು, ಮಾಡೋದೊಂದು, ವಿಚಾರ ಮಾಡೋದು, ಇನ್ನೇನೋ ಇವತ್ತು ಹೇಳಿದ್ ನಾಳೆ ಮಾಡಲ್ಲ, ಅಥವಾ ನಾಳೆ ಅಂದಿದ್ದು ಇನ್ಯಾವತ್ತೋ ಮಾಡೋದು, ಈ ರೀತಿಯಾಗಿ ಇರತ್ತೆ. ಹಾಗಾಗಿ ನಮ್ಮ ಇಲ್ಲಿ ಬಾಸ್ ಆಗಿರ್ತೀವಿ. ಜಾಗೃತ ಮನಸ್ಸು ಬಾಸ್ ತರ ವರ್ಕ್ ಮಾಡ್ಬೇಕು. ನಾನು ಏನ್ ಹೇಳ್ತೀನೋ ಸುಪ್ತ ಮನಸ್ಸು ಕೇಳತ್ತೆ. ಈ ಜಾಗೃತ ಮನಸ್ಸು ಬಾಸ್ ಆಗಿ ಇದಕ್ಕೆ ಹೇಳ್ಬೇಕು. ಆಕ್ಚುಲಿ ಬಾಸ್ ಅಂದ್ರೇನೆ ಜಾಗೃತ ಮನಸ್ಸು. ನೀವೆಲ್ರೂ ಬೇಕಾದ್ರೆ ನೀವು ಜಾಗೃತರಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಸುಪ್ತ ಮನಸ್ಸಿಗೆ ನೀವ್ ಏನಾದ್ರೂ ಹೇಳ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನೋಡು, ನಾಳೆ ನೆಕ್ಸ್ಟ್ ವೀಕ್ ನಂದು ಎಕ್ಸಾಮ್ ಇದೆ, ನೆಕ್ಸ್ಟ್ ವೀಕ್ ನಂದು ಇಂಟರ್ವ್ಯೂ ಇದೆ, ನಾನ್ ಚೆನ್ನಾಗಿ ಇಂಟರ್ವ್ಯೂನ ಪಾಸ್ ಆಗ್ಬೇಕು, ಸಕ್ಸಸ್ ತಗೋಬೇಕು, ಓದ್ಬೇಕು, ನನ್ ಪೂರ ಸಕ್ಸಸ್ ನನ್ನ ಜಾಬ್ ತಗೋಬೇಕು, ನನ್ನನ್ನ ಆ ರೀತಿ ನೀ ಬೆಳೆಸು, ನನ್ನನ್ನ ಆ ರೀತಿ ಬೆಳೆಸು. ದಿನ ಒಂದ್ಸರಿ ಅದಕ್ಕೆ ಮೆಸೇಜ್ ಕೊಡ್ತಾ ಹೋಗ್ರಿ. ಖಂಡಿತವಾಗ್ಲೂ ಅದನ್ನೇ ಕೊಡತ್ತೆ. ಅದು ಸ್ಲೋ ಆಗಿ ಬರಕ್ಕೆ ಟೈಮ್ ಬೇಕಲ್ವಾ, ಸ್ಲೋ ಆಗಿ ಬರಕ್ಕೆ ಟೈಮ್ ಬೇಕು.
ಅದು ಖಂಡಿತ ಅದನ್ನೇ ಮಾಡ್ಸುತ್ತೆ. ಹೇಗ್ ಮಾಡ್ಸುತ್ತೆ? ನಮ್ಮ ವಿಚಾರಗಳು, ನಮ್ಮ ಮಾತು, ನಮ್ಮ ಟಾಕಿಂಗ್ ನಾಲೆಜ್, ಥಿಂಕಿಂಗ್ ನಾಲೆಜ್, ಅಲ್ಲಿ ಇಂಟರ್ವ್ಯೂಗೆ ಹೋಗಿ ಅಂದ್ರೆ ನಮ್ಮನ್ನ ಆ ರೀತಿಯಾಗಿ ನಮ್ಮ ಒಂದು ಏನ್ ಹೇಳ್ತಾರೆ ಬಾಡಿ ಲ್ಯಾಂಗ್ವೇಜ್ ನ ಅರ್ಥ ಮಾಡಿಸ್ತೈತದು ನಮಗೆ. ಬಾಡಿ ಲ್ಯಾಂಗ್ವೇಜ್ ನೋಡಿ ನಾವು ಎಷ್ಟೋ ಕಡೆ ಏನಾಗ್ತೀವಿ, ಅಟ್ರಾಕ್ಟ್ ಆಗ್ಬಿಡ್ತೀವಿ. ಅಟ್ರಾಕ್ಟ್ ಆಗಿ ಹೌದು ಇವರೇ ಇರ್ಬೇಕು, ನಮಗೆ ಈ ಕಂಪನಿಗೆ ಇವರೇ ಇರ್ಬೇಕು, ಆ ರೀತಿಯಾಗಿ ಅಲ್ಲಿ ನಡೆಸ್ಬಿಡತ್ತೆ ನಮಗೆ. ಅಷ್ಟು ರೀತಿಯಾಗಿ ನಮ್ಮನ್ನ ಏನಂದ್ರೆ ನಮ್ಮ ಒಂದು ಮಾತಿಂದು ವೇ ಇರಬಹುದು, ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಿರ್ಬಹುದು, ಏನೇ ಇರ್ಬಹುದು, ನಮ್ಮನ್ನ ಅಷ್ಟು ಅದ್ಭುತವಾಗಿ ಮಾಡಿಸ್ತೀವಿ. ಯಾರು ಮಾಡಿಸಿದ್ದು? ಸುಪ್ತ ಮನಸ್ಸು. ಸುಪ್ತ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಒಂದು ಕತೆ ಹೇಳ್ತೀನಿ. ಏನಾಗಿತ್ತು ಅಂದ್ರೆ, ಒಂದ್ಸರಿ ಒಂದು ಆಮೆ ನಮ್ಮ ಸುಪ್ತ ಮನಸ್ಸಿದ್ದಂಗೆ. ಮೊಲ ಅನ್ನೋದೇನು ಟಕ್ 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 ಹಾರ ಹೋಗೋದು, ಇದು ನಮ್ಮ ಜಾಗೃತ ಮನಸ್ಸು. ಎಷ್ಟು ಸ್ಪೀಡ್ ಆಗಿ ಜಾಗೃತ ಮನಸ್ಸು ಓಡ್ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಏನು ಸ್ಲೋ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಟಕ 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 ಓಡ್ತಾ ಇರತ್ತೆ. ಆ ರೀತಿಯಾಗಿ ಸುಪ್ತ ಮನಸ್ಸು ತುಂಬಾ ಸ್ಲೋ. ಏನಾಗತ್ತಂದ್ರೆ ನಮ್ಮ ಜಾಗೃತ ಮನಸ್ಸಿಗೆ ತುಂಬಾ ಅಹಂಕಾರ ಅನ್ನೋದು ಅಂಟುಕೊಂಡಿರತ್ತೆ. ಅಹಂಕಾರದಲ್ಲಿ ಬದುಕುವಂತಹ ಜಾಗೃತ ಮನಸ್ಸು ಆಲ್ಮೋಸ್ಟ್ ಎಲ್ಲರಿಗೂ ನಾವು ಬಿದ್ದು ಎದ್ದು ಬಂದಿರಬಹುದು. ಈಗೂ ಬಿಟ್ಟಿದೀವೋ ಇಲ್ಲೋ, ಕೆಲವರು ನಾವು ಬಿಟ್ಟಿರ್ತೀವಿ, ಕೆಲವರು ಬಿಟ್ಟಿರೋದಿಲ್ಲ. ಈ ರೀತಿಯಾಗಿ ಇರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಅಹಂಕಾರಗಳು ಇರಬಹುದು. ಈ ರೀತಿಯಾದಂತಹ ಜಾಗೃತ ಮನಸ್ಸು ತುಂಬಾ ಅಹಂಕಾರಿಯಾಗಿ ಇರತ್ತೆ. ಈ ಸ್ಟೋರಿನಲ್ಲಿ ಏನಾಗಿದೆ ಅಂತಂದ್ರೆ, ಆ ಒಂದು ಸುಪ್ತ ಮನಸ್ಸಿಗೆ ಅಹಂಕಾರ ಇಲ್ಲ, ಈ ಒಂದು ಜಾಗೃತ ಮನಸ್ಸಿಗೆ ಅಹಂಕಾರ. ಅಲ್ಲಿ ಎರಡು ರೀತಿಯಾದ ಪ್ರಾಣಿಗಳು ಹೋಗ್ತಾ ಇದೆ. ಒಂದು ಟೋರ್ಟೈಸ್ ಏನು ಆಮೆ, ಇನ್ನೊಂದು ಮೊಲ. ಆಮೆ ಸುಪ್ತ ಮನಸ್ಸು, ಮೊಲ ಜಾಗೃತ ಮನಸ್ಸು. ಎರಡಕ್ಕೂ ರೇಸ್ ಇಟ್ಟಾಗ, ರೇಸ್ ಓಡ್ತಾ ಇರ್ಬೇಕು, ನಡಿತಾ ಇರ್ಬೇಕು. ಒಂದು ಬೌಂಡ್ರಿ ಲೈನ್ ಕ್ರಾಸ್ ಮಾಡ್ಬೇಕು. ಯಾರು ಫಸ್ಟ್ ಬರ್ತಾರ ಅವ್ರು ವಿನ್ ಆದಂಗೆ. ಮೆಸೇಜ್ ಅಂತೂ ಸಿಕ್ತಾ, ಯಾರು ವಿನ್ ಆಗ್ತಿರೋ ಆಗ್ರಿ, ನೀವು ಇಂಥ ಸಮಯಕ್ಕೆ ಅಲ್ಲಿ ಆ ಬೌಂಡ್ರಿನ ಕ್ರಾಸ್ ಆಗ್ಬೇಕು, ಇಷ್ಟೇ ಮೆಸೇಜ್. ಆಯ್ತಲ್ವಾ? ನೀವು ಕೊಟ್ರಿ ನಾನ್ ಮಾಡ್ಬೇಕು. ಸುಪ್ತ ಮನಸ್ಸಿನ ಕೆಲಸ ನೀವು ಕೊಟ್ರಿ ನಾನ್ ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡುವಂಥದ್ದು. ಜಾಗೃತ ಮನಸ್ಸು ಅಷ್ಟೇ, ನಾನು ಹೌದು ನಾನ್ ಮಾಡ್ತೀನಿ, ನಾನು ಫಾಸ್ಟ್ ಇದ್ದೀನಿ, ನಾನು ಓಡ್ ಹೋಗ್ತೀನಿ, ನಾನು ಫಾಸ್ಟ್ ಇದ್ದೀನಿ ಅನ್ನೋದು ಅದಕ್ಕೆ ಇತ್ತು. ಯಾರಿಗೆ? ಮೊಲಕ್ಕೆ. ಇಲ್ಲಿ ಇದು ಕೂಡ ಅಷ್ಟೇ. ಆಮೆಗೆ ಎರಡೂ ನಿಲ್ಸಿ ಆ ಟೈಮಿಗೆ ಓಡಿಸಿದ್ರಂತೆ. ಓಡಿಸ್ತಾ ಆಲ್ರೆಡಿ ನಮ್ಮ ಮೊಲ ಎಷ್ಟೋ ದೂರ ಹೋಗಿತ್ತಂತೆ. ಒಂದ್ ಅರ್ಧ ದಾರಿವರೆಗೂ ಹೋಗಿ ಹಿಂತಿರುಗಿ ನೋಡ್ತಂತೆ. ನೋಡ್ದಾಗ ಆಮೆ ಎಲ್ಲೂ ಕಾಣಿಸ್ಲಿಲ್ಲ. ಇನ್ನೂ ತುಂಬಾ ಸ್ಲೋ, ಅದು ಬರ್ಬೇಕಂದ್ರೆ ತುಂಬಾನೇ ಸ್ಲೋ. ಅದಕ್ಕೆ ಅನಿಸ್ತು, ನಾನ್ ಫಾಸ್ಟ್ ಬಿಡು, ಯಾವತ್ತಿದ್ರು ನಾನೇ ಗೆಲ್ಲೋದು, ಅದಂತೂ ನಿಜ. ಆಮೆ ಯಾವಾಗ ಬರುತ್ತೋ ಬರ್ಲಿ, ನೋಡಿ ಇನ್ನ ಅಹಂಕಾರ ಅದಕ್ಕೆಷ್ಟು. ಇನ್ನೂ ಸ್ವಲ್ಪ ಓಡೋಣ, ಅಲ್ಲೋಗಿ ಮಲ್ಕೊಂಡ್ಬಿಡೋಣ ಅಂತ ಹೇಳಿ ಮುಂದೆ ಓಡಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮಲ್ಕೊಂತ ಟೋಟಲಿ 70% ದಾರಿ ಮುಂದೆ ಬಂದ್ಬಿಟ್ಟಿತ್ತು. ಇನ್ನು ನಮ್ಮ ಏನು ಆಮೆ ಇನ್ನು ಒಂದು 10% ಅಲ್ಲಿ ಆ ಒಂದು ದಾರಿನ ದಾಟಿ ಬಂದಿದೆ. ಅದಾದ್ಮೇಲೆ ಈ ಒಂದು ಮೊಲ ಏನ್ ಮಾಡಿತ್ತು, ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡಿ ಎದ್ದೇಳಿದ್ರೆ ಅದು ಇನ್ನು ಅರ್ಧ ದಾರಿ ಬಂದಿರತ್ತೆ ಅಂತ ಹೇಳಿ ಚೆನ್ನಾಗಿ ನಿದ್ದೆ ಮಾಡ್ತು. ಆಲ್ರೆಡಿ ನಮ್ಮ ಏನು ಈ ಒಂದು ಆಮೆ ಬಂತು ಸೈಡ್ ಅಲ್ಲಿ ನೋಡ್ತಾ ಇದೆ. ಮೊಲ ಮಲಗಿದೆ. ಸರಿ, ಮಲಗಿದೆ ಅಲ್ವಾ, ಅದ್ರ ಕೆಲ್ಸ ಅದು ಹೆಂಗಾದ್ರೂ ಮಾಡ್ಲಿ, ನನ್ನ ಕೆಲ್ಸ ಏನ್ ಕೊಟ್ಟಿದ್ರೆ ನಾನ್ ಮಾಡೋಣಪ್ಪ. ನನ್ನ ವೇ ಹೇಗಿದೆ, ನನ್ನ ನಡೆಯುವ ರೀತಿ ಆಗಿರ್ಬೋದು, ನನ್ನ ಟೈಮ್ ಏನಿದೆ ನಂದು ನನಗಿದೆ ಅಪ್ಪ, ಆ ಕೆಲ್ಸ ಮಾಡೋಣ ಅಷ್ಟೇ. ಹೋಗ್ತಾ ಹೋಯ್ತು ಬೌಂಡ್ರಿ ಲೈನ್ ಕ್ರಾಸ್ ಮಾಡ್ಬಿಡುತ್ತು. ಕ್ರಾಸ್ ಮಾಡಿತ್ತು. ಅವಾಗ ಮೊಲ ಎದ್ದು ನೋಡ್ತು, ಇನ್ನು ಬಂದಿಲ್ವಾ ಈ ಆಮೆ ಅಂತ ಹೇಳಿ ಅವಾಗ ಓಡ್ತಾ ಇದೆ. ಓಡಿ ನೋಡಿದಾಗ ಆಲ್ರೆಡಿ ಆ ಒಂದು ಆಮೆ ಕ್ರಾಸ್ ಮಾಡಿ ಹೋಗಿ ನಿಂತಿತ್ತು. ಹಿಂಗೆ ನಮ್ಮ ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸಿನ ಕತೆ ಹೇಗಿದೆ ಅಂತಂದ್ರೆ, ಸುಪ್ತ ಮನಸ್ಸಿಗೆ ನೀವೇನೇ ಕೆಲಸ ಕೊಡ್ರಿ, ಅದು ಕೆಲಸ ಅದು ಮಾಡಿ ಹೋಗಿ ನಿಂತಿರತ್ತೆ. ಪರ್ಫೆಕ್ಟ್, ಪ್ರಾಮಾಣಿಕತೆಯಿಂದ ಪರ್ಫೆಕ್ಟ್ ಆಗಿ ಹೋಗಿ ಮಾಡುತ್ತೆ. ಜಾಗೃತ ಮನಸ್ಸಿನಲ್ಲಿ ಅಹಂಕಾರ ಅನ್ನೋದು ತುಂಬಾ ಅಡಗಿದೆ. ಈ ಅಹಂಕಾರದಿಂದ ಯಾವಾಗ ವಿಚಲಿತನಾಗ್ತಾನೆ ಮನುಷ್ಯ ಅನ್ನೋದು ಗೊತ್ತಿಲ್ಲ. ಯಾವಾಗಾದ್ರೂ ಏರ್ಬೋದು, ಇಳಿಬಹುದು,
ಯಾವಾಗ ಹೆಂಗಾದ್ರೂ ಡಿಸೈಡ್ ಮಾಡ್ಬೋದು. ಇವತ್ ಮಾಡ್ತೀನಿ ಅಂತ ಕೆಲ್ಸ ಒಪ್ಕೊಂಡಿದ್ದು ನಾಳೆ ಬೇಡ ಅಂತ ಕೂಡ ಡಿಸೈಡ್ ಆಗ್ತಾನೆ. ಹೆಂಗಂದ್ರೆ ಹೆಂಗೆ ಮನುಷ್ಯ. ಸೊ ಜಾಗೃತಿಯಾಗಿ ಯಾರೆಲ್ಲ ನಾವು ಧ್ಯಾನಿಗಳಾಗಿದ್ದೀವೋ ಜಾಗೃತದಿಂದ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದನ್ನ ನೀಟಾಗಿ ಹಿಡ್ಕೋಬೇಕು. ಅವಾಗ ಚೇಂಜ್ ಮಾಡಂಗಿಲ್ಲ. ಓಕೆ, ಚೇಂಜ್ ಮಾಡುವಂತ ಪ್ರಸಂಗ ಬಂದಾಗ ಮತ್ತೆ ನಮ್ಗೆ ಮೆಸೇಜ್ ಕೊಡುವಂತಹ ಕೆಲಸಗಳು ನಾವು ಮಾಡ್ಬೇಕು. ಈ ಮೆಸೇಜ್ ಕೊಡೋದು ಹೇಗನ್ನೋದು ಕೂಡ ನಿಮಗ ಇದೊಂದು ನಮ್ಮ ಕ್ಲಾಸ್ ಆದ್ಮೇಲೆ ಒಂದು 10 ನಿಮಿಷ ನಿಮಗೆ ಮಾಡಿಸ್ತೀನಿ. ಈ ರೀತಿಯಾಗಿ ಮೆಸೇಜ್ ಅನ್ನ ನಾವು ಕೊಡಬಹುದು. ನೋಡಿ, ನಾವ್ ಏನ್ ಥಾಟ್ ಚೇಂಜ್ ಮಾಡ್ತೀವೋ ನೀಟಾಗಿ ಮತ್ತೆ ಮೆಸೇಜಸ್ ಕೊಡ್ಬೇಕಲ್ಲಿ. ಹೌದು, ನನ್ನ ಈ ಒಂದು ಮೆಸೇಜ್ ಇಂಥ ಕೆಲಸ ಏನಿದೆ ಇದ್ರದ್ದು ವಿಚಾರ ಬದಲಾಗಿದೆ, ನೀನು ಬದಲಾಯಿಸು ಅಂತ ಹೇಳಿ ನಾವು ಅದಕ್ಕೆ ಮೆಸೇಜ್ ಕೊಟ್ಟಾಗ ಅದಕ್ಕೂ ಕೂಡ ಅರ್ಥ ಆಗತ್ತೆ, ಅದು ಕೂಡ ಅದೇ ರೀತಿಯಾಗಿ ಕೊಡತ್ತೆ. ಓಕೆ, ನಮ್ಮ ಜಾಗೃತ ಮನಸ್ಸಿನಿಂದ ನಮ್ಮ ಸುಪ್ತ ಮನಸ್ಸನ್ನು ಮಾತಾಡಿಸುವ ಒಂದು ಕಲೆ ಕೂಡ ನಮಗೆ ಗೊತ್ತಿರಬೇಕು ಅನ್ನೋದು ಅಷ್ಟೇ ಸತ್ಯ. ಎಲ್ರಿಗೂ ಅಷ್ಟೇ ಆ ಮಾತಾಡ್ಸೋ ಗುಣದಿಂದಲೇ ಏನಾಗ್ತಾ ಅದು ಪೂರ್ತಿ ಖುಷಿ ಆಗಿರ್ಬೇಕು. ನಮ್ಮ ಒಳಗಿನ ಮನಸ್ಸು ಕೂಡ ಖುಷಿ ಆಗ್ಬೇಕು. ಯಾರೋ ಮಾತಾಡ್ಸಿದ್ದಾರೆ ಅಂದ್ರೆ ನಾವ್ ಇಷ್ಟು ದಿವಸ ಮಾತಾಡ್ಸೇ ಇಲ್ಲ. ಯಾವಾಗ ನಮಗ್ ಹೌದು ಇಂಥದ್ದು ಸುಪ್ತ ಮನಸ್ಸು ನಮ್ಮ ಒಳಗಿದೆ ಅನ್ನೋದು ಯಾರಿಗ್ ಗೊತ್ತಾಗಿರುತ್ತೋ ಅಥವಾ ಸ್ವಲ್ಪ ತಿಳ್ಕೊಂಡಿರ್ತಾರ ಅವ್ರು ಖಂಡಿತ ಮಾಡ್ತಾರ. ಅದನ್ನ ಖಂಡಿತ ಮಾಡ್ಬೇಕು ಕೂಡ. ನಾವ್ ಏನ್ ಯೋಚನೆ ಮಾಡ್ತೀವಿ ಅದನ್ನ ನೋಡಿ ಅದನ್ನ ನಮಗ್ ಹೊರಗೆ ಹಾಕ್ತಾ ಇದೆ ಮನಸ್ಸನ್ನ, ಆ ಕೆಲ್ಸನ, ಇನ್ಫಾರ್ಮೇಶನ್ ನಾವು ಇನ್ಫಾರ್ಮೇಶನ್ ಕೊಟ್ಟಿವಿ ಅನ್ನೋದು ಕೂಡ ನಮಗ್ ಗೊತ್ತಿರಲ್ಲ. ಎಷ್ಟೊಂದ್ಸರಿ ಇಷ್ಟು ವರ್ಷ ಗೊತ್ತಿತ್ತಾ ಯಾರಿಗಾದ್ರೂ? ಎಲ್ಲೋ ಒಂದ್ಸರಿ ಕೇಳಿದಾಗ, ಓದಿದಾಗ, ಎಲ್ಲೋ ಒಂದು ಕ್ಲಾಸ್ ನೋಡಿದಾಗ ಅಥವಾ ಯಾರೋ ಹೇಳಿದಾಗ ನಮ್ಗೆ ಓಹೋ ನಾನ್ ಹಿಂಗ್ ಯೋಚನೆ ಮಾಡಿದ್ದೆ, ಹಂಗೆ ಆಯ್ತು ಅನ್ನೋದು ನಮಗ್ ಗೊತ್ತಿರತ್ತೆ. ಆದ್ರೆ ನಾ ಇನ್ಫಾರ್ಮೇಶನ್ ಕೊಟ್ಟಿದ್ದೇ ಗೊತ್ತಿರಲ್ಲ, ಆದ್ರೆ ಆ ಕೆಲ್ಸ ಆಗಿರತ್ತೆ. ನಾನು ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ರಾಂಗ್ ಆಗಿನೇ ನಮಗೆ ಆ ಕೆಲ್ಸ ಆಗಿರತ್ತೆ. ನೀಟಾಗಿ ಕರೆಕ್ಟ್ ಆಗಿ ಕೊಟ್ಟ ನೀಟಾಗಿ. ಇದು ಎಲ್ರೂ ಒಂದು ಲೈಫ್ ಅಲ್ಲಿ ಆಗಿರತ್ತೆ. ನಾನು ಹಿಂಗೆ ಅನ್ಕೊಂಡಿದ್ದೆ, ಹಂಗೆ ಆಗೋಯ್ತಪ್ಪ. ಯಾಕೆ ನಾನ್ ನೆಗೆಟಿವ್ ಹಾಕಿದೆ, ನೆಗೆಟಿವೇ ಬಂತು. ಅದೇ ಪಾಸಿಟಿವ್, ಇಲ್ಲಪ್ಪ ನಾನ್ ಚೆನ್ನಾಗ್ ಅನ್ಕೊಂಡಿದ್ದೆ, ಹಾಗೆ ಆಗುತ್ತೆ ಈ ಕೆಲ್ಸ ಅನ್ಕೊಂಡಿದ್ದೆ, ಅದು ಹಾಗೆ ಬಿಡ್ತು. ಅಷ್ಟು ಕಾನ್ಫಿಡೆಂಟ್ ಆಗಿ ಇರ್ಬೇಕು. ನೀವ್ ಏನ್ ಮೆಸೇಜ್ ಕೊಡ್ತೀರೋ ಕಾನ್ಫಿಡೆಂಟ್ ಆಗಿ ಮೆಸೇಜ್ ಕೊಡೋದೇ ಜಾಗೃತ ಮನಸ್ಸು ತಿಳಿದು ಮಾಡುವಂಥದ್ದು. ಓಕೆ, ಇಲ್ಲಿ ಸುಪ್ತ ಮನಸ್ಸನ್ನು ಮಾತನಾಡಿಸುವ ವಿಧಾನ ಹೇಗೆ ಅಂತಂದ್ರೆ ನೋಡ್ರಿ, ಸುಪ್ತ ಮನಸ್ಸು ಎಲ್ಲಿರತ್ತೆ, ಏನಿರುತ್ತೆ ಕೊನೆಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪ್ರಜ್ಞೆಯಿಂದ ಸುಪ್ತ ಮನಸ್ಸನ್ನ ಅದರ ವಿಚಾರವನ್ನು ತಲುಪಿಸುವ ಒಂದು ತಂತ್ರ ಗೊತ್ತಿರಬೇಕು. ಸುಪ್ತ ಮನಸ್ಸಿಗೆ ವಿಚಾರವನ್ನು ಹೇಗೆ ಕೊಡ್ತೀರಾ ಆ ಒಂದು ಪ್ರಜ್ಞೆ ನಮಗ್ ಗೊತ್ತಿರ್ಬೇಕು. ಅದಕ್ಕೆ ಏನಂತಾರೆ ಅಂದ್ರೆ ತಂತ್ರ ಅಂತಾರೆ. ನಮ್ಮೊಳಗಡೆ ಇರುವಂತಹ ಆ ಒಂದು ಮನಸ್ಸಿಗೆ ವಿಚಾರವನ್ನು ಸರಿಯಾಗಿ ಕೊಡುವಂತಹ ಪ್ರಜ್ಞೆಗೆ ತಂತ್ರ ಅಂತ ಹೇಳ್ತಾರೆ. ಇದನ್ನ ಹೇಗೆ ಪ್ರೇರಣೆ ಮಾಡ್ಬೇಕು ನಾವು? ಪ್ರೇರಣೆ ಮಾಡೋದು, ಪ್ರಾರ್ಥನೆ ಮಾಡ್ಬೇಕು, ಪ್ರೇರಣೆ ಕೊಡ್ಬೇಕು. ನೀನ್ ನೋಡು ಈ ರೀತಿಯಾಗಿ ಮಾಡ್ಬೇಕು, ನನಗೆ ಈ ತರ ಆಗ್ಬೇಕಾಗಿದೆ, ಇಂಥ ಕೆಲಸ ಆಗ್ಬೇಕಾಗಿದೆ, ನಿನ್ನಿಂದ ಖಂಡಿತ ಆಗತ್ತೆ. ಇದು ಪ್ರಾರ್ಥನೆ, ಪ್ರೇರಣೆ. ಈ ರೀತಿಯಾಗಿ ನಮ್ಮ ಸುತ್ತ ಮನಸ್ಸಿಗೆ ಕರೆಕ್ಟ್ ಆಗಿ ಮೆಸೇಜ್ ಅನ್ನ ಕೊಡ್ಬೇಕು. ಈ ರೀತಿಯಾಗಿ ಕೊಟ್ಟಾಗ ಅದು ಆ ಕೆಲಸ ಮಾಡತ್ತೆ. ಮೊದಲನೇದಾಗಿ ಪ್ರಜ್ಞೆಯಿಂದ ನಾವು ವಿಚಾರವನ್ನು ತಲುಪಿಸೋದು. ಎರಡನೇದೇನು ಅಂದ್ರ ನಿಮ್ಮ ಸುಪ್ತ ಮನಸ್ಸಿಗೆ ನಿಮ್ಮ ಬ್ಲೂ ಪ್ರಿಂಟ್ ಅನ್ನು ಸ್ವೀಕರಿಸುವಂತಹ ಶಕ್ತಿ ಇದೆ ಅಲ್ವಾ? ಬ್ಲೂ ಪ್ರಿಂಟ್ ಅಂದ್ರೆ ಎಲ್ರಿಗೂ ಗೊತ್ತಿವಾಗ. ನಿಮ್ ಮನೆಗಳನ್ನ ಕಟ್ಟಬೇಕಾದ್ರೆ ನೀವೊಂದು ಬ್ಲೂ ಪ್ರಿಂಟ್ ಎಲ್ಲ ಫಸ್ಟ್ ರೆಡಿ ಮಾಡಿರ್ತೀರಾ. ಕಿಚನ್ ಎಲ್ಲಿ, ಬೆಡ್ರೂಮ್ಸ್ ಎಲ್ಲಿ ಬರ್ತವೆ, ಹಾಲ್ ಎಲ್ಲಿ ಬರುತ್ತೆ ಅಲ್ವಾ, ಇನ್ನ ಸಿಟ್ಔಟ್ ಎಲ್ಲಿ ಬರುತ್ತೆ, ಈ ಕಡೆ ಹೊರಗಡೆ ನಮ್ ಪಾರ್ಕ್ ಎಲ್ಲಿ ಬರುತ್ತೆ, ಕಾರ್ ಪಾರ್ಕಿಂಗ್ ಎಲ್ಲಿ, ಇದೆಲ್ಲ. ಆಮೇಲೆ ಗಿಡಗಳನ್ನ ಹಾಕುವಂತ ಪ್ಲೇಸು, ಇನ್ಯಾವುದೋ ಗಿಡಗಳನ್ನು, ಇನ್ಯಾವುದೋ ಆಟ ಆಡೋ ಪ್ಲೇಸು ನಾವೆಲ್ಲ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀರಾ, ಇನ್ನೇನೋ ಮಾಡ್ತೀರಾ, ಹೋಮ್ ಥಿಯೇಟರ್ ಮಾಡ್ತೀರಾ, ಎಲ್ಲೆಲ್ಲಿ ಏನೇನ್ ಬರ್ಬೇಕು ನಾವೊಂದು ಸ್ಕೆಚ್ ಅನ್ನ ಹಾಕೋತೀವಿ. ಈ ಸ್ಕೆಚ್ಗೆ ಏನಂತ ಮೇಡಮ್ ವಾಯ್ಸ್ ಬರ್ತಾ ಇಲ್ಲ. ಜಾಗ ಇದೆ ಅಂದ್ರೆ ಇಷ್ಟು ಅಂತ ನಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಸೆಟ್ ಆಗಿರತ್ತೆ ಅಲ್ವಾ? ಇದು ಕೂಡ ಅಷ್ಟೇ.
ನಿಮ್ಮ ಯಾವ ಕೆಲಸ ನಡಿಬೇಕಾಗಿದೆ, ಏನ್ ಕೆಲಸ ಆಗ್ಬೇಕಾಗಿದೆ, ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ಮನೆಯಲ್ಲಿ ಏನೋ ನಡೀತಾ ಇರುವ ಕೆಲಸ ಆಗಿರ್ಬೋದು, ಅಥವಾ ನೀವು ಯಾರ ಹತ್ರನೋ ಮೀಟಿಂಗ್ ಮಾಡ್ಬೋದು, ಒಂದೇನೋ ಒಂದು ಆ ಒಂದು ಮೀಟಿಂಗ್ ಇಂದ ಒಂದು ಕಾರ್ಯರೂಪಕ್ಕೆ ತರುವಂತಹ ಕೆಲಸನೇ ಆಗಿರಬಹುದು, ಅಥವಾ ನಿಮ್ಮ ಎಜುಕೇಶನ್ನೇ ಆಗಿರ್ಬಹುದು, ಎಕ್ಸಾಮ್ಸೇ ಆಗಿರ್ಬಹುದು, ಇನ್ನ ಇಂಟರ್ವ್ಯೂನೇ ಆಗಿರ್ಬಹುದು, ಇನ್ನೇನೇನೋ ಕೆಲಸಗಳ ಆಗಿರ್ಬೋದು. ಇದೆಲ್ಲದಕ್ಕೂ ಸಕ್ಸಸ್ ಅನ್ನೋದು ಬೇಕು. ಈ ಸಕ್ಸಸ್ ಅನ್ನೋದು ಬೇಕು ಅಂತಂದ್ರೆ ಇನ್ಫಾರ್ಮೇಶನ್ ನ ನೀಟಾಗಿ ಬ್ಲೂ ಪ್ರಿಂಟ್ ಮಾಡಿ ಅದಕ್ಕೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಏನಿದು ಅಂತಂದ್ರೆ, ನೀವು ಬ್ಲೂ ಪ್ರಿಂಟ್ ಅನ್ನು ಕೊಟ್ರೆ ಅದು ಸ್ವೀಕರಿಸುವಂತಹ ಶಕ್ತಿ ಆ ಸುಪ್ತ ಮನಸ್ಸಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಬ್ಲೂ ಪ್ರಿಂಟ್ ನ ನಾವು ರೆಡಿ ಮಾಡಿ ಅದಕ್ಕೆ ಕೊಡ್ಬೇಕು. ಅದು ಹೇಗಿದೆನೋ ಅದೇ ರೀತಿಯಾಗಿ ಮನೆ ಕಟ್ಟಿ ನಮಗೆ ಕೊಡುತ್ತೆ. ಇಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ. ನಾವು ಆಮೇಲೆ ಅಯ್ಯೋ ನೀ ಇಲ್ಲಿ ಅಡಿಗೆ ಮನೆ ಬರ್ಬಾರ್ದಾಗಿತ್ತು, ಇಲ್ಲಿ ಕಿಚನ್ ಬರ್ಬೇಕು, ಸಾರಿ ಬೆಡ್ರೂಮ್ ಬರ್ಬೇಕಾಗಿತ್ತು, ಹಿಂಗೆಲ್ಲ ಮಾಡಂಗಿಲ್ಲ. ನಾವ್ ನೀಟಾಗಿ ಒಂದು ಕೊಟ್ಟು, ಸರಿನಾ ನನ್ ಹಿಂಗಿರ್ಬೇಕಾ ಅದನ್ನ ಅದಕ್ಕೆ ಹೇಳ್ಬೇಕು. ಹೇಳೋದ್ರಲ್ಲಿ ಯಾಮಾರಿಸಿದ್ರೆ ಅದು ನಮ್ಮನ್ನ ಯಾಮಾರಿಸುತ್ತೆ, ನಿಜ ಪಕ್ಕ. ಹಿಂಗಾಗಿ ನಮ್ಮ ಸುಪ್ತ ಮನಸ್ಸು ತುಂಬಾ ಶಕ್ತಿವರ್ಧಕವಾಗಿತ್ತು, ತುಂಬಾ ಪ್ರಾಮಾಣಿಕವಾಗಿತ್ತು. ನೀವೇನ್ ಕೊಡ್ತೀರೋ ಅದನ್ನೇ ನೀಟಾಗಿ ರೆಡಿಯಾಗಿ ಕೊಡುವಂತದ್ದು. ಅಂದ್ರೆ ತಿಳ್ಕೊಳ್ರಿ, ಸುಪ್ತ ಮನಸ್ಸು ಅಂದ್ರೆ ಬೇರೆ ಏನು ಅಲ್ಲ, ನಮ್ಮೊಳಗೆ ರೆಡಿ ಆಗಿರುವಂತಹ ಯೂನಿವರ್ಸ್ ಅಂತಾನೆ ಹೇಳ್ಬೋದು. ನಿಮ್ಮಲ್ಲಿನೇ ಆ ಯೂನಿವರ್ಸ್ ಇದೆ. ಯೂನಿವರ್ಸ್ ನಿಮ್ಮಲ್ಲಿರ್ಬೇಕಾದ್ರೆ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚುವ ಅವಶ್ಯಕತೆ ಅಂತೂ ಇಲ್ಲ. ಏನ್ ಬೇಕು, ಹಣಕಾಸಿನ ವಿಚಾರ ಬೇಕಾ, ಎಜುಕೇಶನ್ ಬೇಕಾ, ಕೆಲ್ಸ ಬೇಕಾ, ಇನ್ನೇನೋ ಬೇಕಾ, ಮನೆ ಬೇಕಾ, ಏನಾದ್ರೂ ಮಾಡ್ಕೊಳ್ರಿ. ಫಸ್ಟ್ ಕೆಲ್ಸ ಇದ್ರೆ ತಾನೇ ನಾವ್ ಒಂದ್ ಮನೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ಬೋದು. ಈ ಎಲ್ಲದರಿಂದ ನನ್ನ ಕನಸನ್ನ ನಾನು ನನಸಾಗಿಸುವಂತಹ ಇಂತಹ ತಂತ್ರಗಳನ್ನು ಹಾಕಬಹುದು ಅನ್ನೋದು ಅಷ್ಟೇ ಸತ್ಯ. ತಂತ್ರಗಳನ್ನು ಮಾಡುವುದು, ಸರಿಯಾದ ತಂತ್ರಗಳನ್ನು ಒಳಗಡೆ ಹಾಕುವುದು. ತಂತ್ರ ಗೊತ್ತಾಯ್ತಲ್ವಾ? ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡೋದು. ನೋಡು, ನನಗೆ ಕಿಚನ್ ಇಲ್ಲೇ ಬರ್ಬೇಕು, ಹಾಲ್ ಇಲ್ಲೇ ಬರ್ಬೇಕು, ಇಂತಹ ತಂತ್ರಗಳನ್ನು ನಾವು ಅದಕ್ಕೆ ರವಾನಿಸುವುದೇ ತಂತ್ರ. ಅದಾದ್ಮೇಲೆ ಔಟ್ಪುಟ್ ಸೇಮ್ ಅದ್ರಂಗೆ ಬರತ್ತೆ. ಇನ್ನ ಮೂರನೇದಾಗಿ ಏನು ಅಂತಂದ್ರೆ, ನೈಜ ಪ್ರಾರ್ಥನೆಯ ವಿಜ್ಞಾನ ಮತ್ತು ಕಲೆ ಅಂತ ಹೇಳ್ತಾರೆ. ನೈಜ ಪ್ರಾರ್ಥನೆ ವಿಜ್ಞಾನದ ಕಲೆ, ಆದಂತಹ ಒಂದು ಜ್ಞಾನ ನಮಗೆ ಇರ್ಬೇಕು. ಫಸ್ಟ್ ಕ್ರಮಬದ್ಧವಾಗಿ ಇದಾದ್ಮೇಲೆ ಇದನ್ನೇ ಹೇಳ್ಬೇಕು ನಾನು, ಮತ್ ಇದಾದ್ಮೇಲೆ ಇದನ್ನೇ ಹೇಳ್ಬೇಕು. ವರ್ಡ್ ಟು ವರ್ಡ್ ನಾನು ಯಾವ್ದಾದ್ಮೇಲೆ ಯಾವ್ದು ಹೇಳ್ಬೇಕೋ ಅದೇ ರೀತಿಯಾಗಿ ಹೊರಗೆ ಕೊಡ್ತೈತಿ. ಇವಾಗ ನೋಡಿ, ನಾವು ಓದ್ಬೇಕಾದ್ರೆ ಒಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾನು ಏನು ಅಲ್ಲಿ ಟೈಪ್ ಮಾಡ್ತಾ ಇದೀನೋ, ಕೆಲವೊಂದ್ಸರಿ ಆ ಲ್ಯಾಂಗ್ವೇಜ್ C++ ಲ್ಯಾಂಗ್ವೇಜ್ ಅನ್ನ ನಾವು ಮಾಡ್ಬೇಕು, ಏನು ನಾನು ಬರೀತೀನೋ ಅದ್ರ ಔಟ್ಪುಟ್ ಹೇಗಿರುತ್ತೆ ತಗೊಳ್ಳೋದೇ ಇಲ್ಲ. ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಔಟ್ಪುಟ್ ಬರುತ್ತೆ, ಕರೆಕ್ಟ್ ಆಗಿದ್ರೇನೆ ನಮಗೆ ಲೆಕ್ಕಾಚಾರ ಸಿಗತ್ತೆ. ಇದಷ್ಟೇ ಅಲ್ಲ, ಒಂದು ಕ್ಯಾಲ್ಕುಲೇಷನ್ ಮಾಡ್ರಿ, ಅಥವಾ ಒಂದು ಬಿಸ್ನೆಸ್ ಒಂದು ಬ್ಯಾಲೆನ್ಸ್ ಶೀಟ್ ತೆಗೀರಿ, ನಮಗೊಂದು ಔಟ್ಪುಟ್ ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಆಗಿ ನಮಗೆ ಹೊರಗ್ ಬರಬೇಕು ಅಂತಂದ್ರೆ, ಟ್ಯಾಲಿ ಆಗ್ಬೇಕು ಅಂತಂದ್ರೆ, ನಿಜವಾಗ್ಲೂ ನೀವ್ ಇಲ್ಲಿ ಏನ್ ಖರ್ಚು ಮಾಡಿದಿರೋ, ಏನು ಇದನ್ ತಗೊಂಡಿದಿರೋ ಎಲ್ಲಾ ರೆಡಿಯಾಗಿ ನೀವು ಹಾಕಿದ್ರೆ ಮಾತ್ರ ಟ್ಯಾಲಿ ಆಗೋದು. ಇಲ್ಲ ಟ್ಯಾಲಿ ಆಗಕ್ ಸಾಧ್ಯ ಇಲ್ಲ. ಕರೆಕ್ಟ್ ಆಗಿ ನಾವ್ ಏನ್ ಕೊಡ್ಬೇಕು ಅದನ್ನ ಕೊಟ್ರೆ ಅದು ಹೊರಗೆ ಬರುತ್ತೆ. ಇಷ್ಟೇ. ಈ ರೀತಿಯಾಗಿ ನೈಜ ಪ್ರಾರ್ಥನೆ, ಸತ್ಯ ಅನ್ನೋದು ನಾವು ಹಾಕ್ಬೇಕು. ಕರೆಕ್ಟ್ ಒಂದಾದ್ಮೇಲೆ ಒಂದೊಂದು ವರ್ಡ್ ಅನ್ನ ನಾವು ನೀಟಾಗಿ ಜೋಡಿಸಿ ಹಾಕಿದ್ರೆ ಮಾತ್ರ ನಮಗೆ ಆನ್ಸರ್ ಕರೆಕ್ಟ್ ಆಗಿ ಸಿಗತ್ತೆ. ಇಲ್ಲಿ ಹಾಕುವಾಗ ಕೂಡ ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ತಾ ಇದ್ರೆ. ಇದನ್ನು ನೆಕ್ಸ್ಟ್ ಏನಂದ್ರೆ, ಕ್ರಮಬದ್ಧವಾಗಿ ಜ್ಞಾನ ಕೊಟ್ಟಾಗ ಅದೇ ರೀತಿಯಾದಂತಹ ಔಟ್ಪುಟ್ ಬರತ್ತೆ ಅಂತ ಹೇಳ್ತಾರೆ. ಮತ್ತು ಅದನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯ ಆಗತ್ತೆ. ನಾನು ಏನ್ ಕೊಟ್ಟಿದ್ದೆ ಅದು ಬಂದಿದೆಪ್ಪ ಅಂತ ಹೇಳ್ಕೊಳ್ಳೋಕು ಕೂಡ ನಮಗೆ ಸಾಧ್ಯ ಆಗತ್ತೆ ಅಂತ ಹೇಳಿ, ಸಾಕಷ್ಟು ಜನ ಈ ಒಂದು ಸುಪ್ತ ಪ್ರಜ್ಞಾ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಎಷ್ಟೋ ಜನ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಹೊರಗಡೆ ನಮಗೆ ಎಲ್ಲವನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರದರ್ಶನ ಮಾಡ್ಬೋದು. ನೀವು ಅದನ್ನ ಹೌದು ನಾನು ಇದನ್ನ ಕೊಟ್ಟಿದ್ದೆ, ಇದನ್ನ ನಾನು ಹೀಗೆ ತಗೊಂಡಿದೀನಿ ಅಂತ ನೀವು ಪ್ರದರ್ಶನ ಅಂದ್ರೇನು?
4 ಜನದ ಮುಂದೆ ನೀವು ಹೇಳುವಷ್ಟು ಧೈರ್ಯ ನಿಮಗೆ ಬರುತ್ತೆ. ನಿಮ್ಮಲ್ಲೇ ಇದೆ ರೀ ಯೂನಿವರ್ಸ್, ಎಲ್ಲಿಗೆ ಹೋಗ್ತೀರಾ, ಯಾವ ಯೂನಿವರ್ಸ್ ಬೇಕು ನಿಮಗಿನ್ನ ಅಂತ ಹೇಳಿ. ನಿಮ್ಮಲ್ಲೇ ಎಲ್ಲ ಇದೆ ಶಕ್ತಿ. ಅದಕ್ಕೆ ಹೇಳ್ತಾ ಪತ್ರಿಜಿ ಗುರುಗಳು ಎಲ್ರು ನಾವು ನೆನ್ಪಿಟ್ಕೋಬೇಕು, ನಿನ್ನಲ್ಲೇ ಇದೆಯಪ್ಪ ಸಾಕಷ್ಟು ಶಕ್ತಿ, ಎಲ್ಲಿಗೆ ಹೋಗ್ತೀಯಾ, ಕೂತ್ಕೋ ಧ್ಯಾನ ಮಾಡು, ಕೂತ್ಕೋ ಧ್ಯಾನದಲ್ಲಿ ನೀನೇ ಇನ್ಫಾರ್ಮೇಶನ್ ಕೊಡು, ನಿನ್ನ ಸುಪ್ತ ಮನಸ್ಸಿಗೆ ನೀನೇ ಇನ್ಫಾರ್ಮೇಶನ್ ಕೊಡಪ್ಪ, ಸರಿಯಾಗಿದ್ರೆ ಅದು ಸರಿಯಾಗಿ ಕೊಡತ್ತೆ. ಎಷ್ಟು ಎಲ್ರು ಕೇಳಿರ್ತೀರಾ, ಅವ್ರು ಎಷ್ಟು ಕರೆಕ್ಟ್ ಆಗಿ ಹೇಳಿದಾರೆ, ನಮ್ಗೆ ಇನ್ನೂ ಒಂದೊಂದ್ಸರಿ ಅನ್ಸುತ್ತೆ ಅವ್ರ ಮಾತು ಕೇಳಿಸೋ ಎಷ್ಟು ಖುಷಿ ಆಗತ್ತೆ. ಬಟ್ ಅವ್ರು ಏನ್ ಹೇಳಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ ಅಂತ ಹೇಳಿದ್ದಾರೆ ಅವರು. ನಾವ್ ಏನೇನ್ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನೀನ್ ಅದನ್ನ ನಂಬು ಅಂತ ಹೇಳಿದ್ದಾರೆ. ಹಂಗಾಗಿ ಈ ಸುಪ್ತ ಪ್ರಜ್ಞಾ ಮನಸ್ಸು ಅನ್ನೋದು ನಮ್ಮಲ್ಲಿ ಒಳಗಡೆ ಇರುವಂತಹ ಮನಸ್ಸು. ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ನೋಡೋಣ ಕೊನೆಯ ಒಂದು 10 ನಿಮಿಷದಲ್ಲಿ. ಓಕೆ, ನೆಕ್ಸ್ಟ್ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ ಚಿತ್ರಾತ್ಮಕ ತಂತ್ರ. ಈ ಒಂದು ಚಿತ್ರಾತ್ಮಕ ತಂತ್ರವನ್ನು ಕೂಡ ನಾವು ಹೇಗೆ ಒಳಗಡೆ ಹಾಕೋದು, ಜಾಗೃತ ಮನಸ್ಸಿನಿಂದ ಸುಪ್ತ ಮನಸ್ಸಿಗೆ ಒಳಗಡೆ ಹಾಕ್ಬೇಕು, ಚಿತ್ರಾತ್ಮಕವಾಗಿ ಹಾಕೋದು. ನೋಡ್, ಎಸ್ ನಾನು ಇಂತ ಎಕ್ಸಾಂಪಲ್ ಆಗಿ ನಾ ಒಂದು ಕೆಲ್ಸದ್ದೇನ ನಾನು ಕೊಡ್ತೀನಿ. ನಾನೀಗ ಒಂದ್ ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು 100 ಜನ ಇದಾರಪ್ಪ ಇಂಟರ್ವ್ಯೂಗೆ, ನಾನು ಹೋಗಿದ್ದೀನಿ ಅಂತ ನನಗೆ ಹೇಗೆ ಸಿಗಬೇಕು, ನಂಗೆ ಸಿಗುತ್ತಾ ಸಿಗಲ್ಲ ಈ ತರ ಯೋಚನೆ ಬೇಡ. ನಾನು ಹೋಗಿದ್ದೀನಿ, ನನ್ನ ಒಂದು 10 ನಿಮಿಷನೋ 20 ನಿಮಿಷನೋ ಒಂದು ಧ್ಯಾನದಲ್ಲಿ ಕೂತ್ಕೊಂಡು ನಾವೇನ್ ಮಾಡ್ಬೇಕು, ನಮ್ಮೊಳಗೆ ಒಂದು ವಿಜುವಲೈಸೇಷನ್ ಅನ್ನೋದನ್ನ ರೆಡಿ ಮಾಡ್ಕೊಳ್ಳಿ. ನಾನು ಇಂತಲ್ಲಿ ನಾನು ಹೋಗಿದ್ದೀನಿ, ಇದಕ್ಕೆ ಇಂಟರ್ವ್ಯೂಗೆ, 100 ಜನ ಇರ್ಲಿ 1000 ಜನ ಇರ್ಲಿ ನನಗದು ಪ್ರಶ್ನೆ ಅಲ್ಲ. ನನ್ನ ಇಂಟರ್ವ್ಯೂ ಅದ್ಭುತವಾಗಿದೆ, ಅಲ್ಲಿ ಬಾಸ್ ಕೂತ್ಕೊಂಡಿದ್ದಾನೆ, ಇಲ್ಲಿ ನಾನ್ ಕೂತ್ಕೊಂಡಿದ್ದೀನಿ, ಕ್ವಶನ್ಗೆಲ್ಲ ನಾನು ಟಕ ಟಕ ಆನ್ಸರ್ ಮಾಡ್ತಿದ್ದೀನಿ, ನನಗೆಲ್ಲ ಸಕ್ಸಸ್. ಎಸ್, ನನ್ಗೆ ಪೇಪರ್ ಕೂಡ ಕೊಟ್ಬಿಟ್ಟಿದ್ದಾರೆ, ಎಸ್ ನೀನ್ ಆಯ್ತಿನ್ನ ನೀನ್ ಬಂದ್ಬಿಡು, ಇಂಥ ದಿವ್ಸಕ್ ನೀವು ಬರಬೇಕು ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ, ನಾನ್ ಜಾಯಿನ್ ಆಗಿದ್ದೀನಿ, ನಾನ್ ಜಾಬ್ ಹೋಗ್ತಾ ಇದ್ದೀನಿ. ಇದನ್ನ ಪ್ರತಿದಿನ ನಾವು ಮಾಡ್ಕೊಳ್ಳೋದು ಪರ್ಫೆಕ್ಟ್ ತಂತ್ರ. ಇದೇ ತಂತ್ರ, ಇನ್ನೇನು ಇಲ್ಲ. ವಿಜುವಲೈಸೇಷನ್ ಮಾಡ್ಕೋಬೇಕು. ವಿಜುವಲೈಸೇಷನ್ ಮಾಡ್ಕೊಂಡಾಗ ಅದಕ್ಕೆ ನೀಟಾಗಿ ಇನ್ನೂ ಅದ್ಭುತವಾಗಿ ಅರ್ಥ ಆಗತ್ತೆ, ಇನ್ನೂ ಅದ್ಭುತವಾಗಿ ಅರ್ಥ ಆಗುತ್ತೆ. ಓಹೋ, ಇದನ್ನ ನಾನ್ ನಿನಗ್ ಕೊಡ್ಬೇಕಾ, ಎಸ್ ಕೊಡ್ತೀನಿ. ಪ್ರಾಮಾಣಿಕವಾಗಿ ಕೊಡುವಂತಹದ್ದು ನಮ್ಮ ಸುಪ್ತ ಮನಸ್ಸು. ಈ ರೀತಿಯಾಗಿ ನಮ್ಮ ಚಿತ್ರಾತ್ಮಕ ತಂತ್ರಗಳನ್ನು ಒಳಗಡೆ ಕಳಿಸ್ಬೇಕು. ಅದಕ್ಕೆ ಅರ್ಥ ಆಗತ್ತೆ, ಇದನ್ನ ನಾನ್ ನಿನಗ್ ರೆಡಿ ಮಾಡ್ಕೊಡ್ಬೇಕಾ. ಮಷಿನ್ ಇವಾಗ ನೋಡ್ರಿ, ಅದೇ ಹೇಳ್ತೀನಿ, ಪ್ರಿಂಟ್ ಔಟ್ ಹೇಗ್ ಹೊರಗ್ ಬರತ್ತೆ, ನಾನ್ ಏನ್ ಡೇಟಾ ಒಳಗ್ ಹಾಕಿದೀನೋ, ಇದನ್ನೇ ನಾನ್ ಹೊರಗ್ ಕೊಡ್ಬೇಕಾ, ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿ, ಎಸ್ ಅದು ಪ್ರಿಂಟ್ ಹಾಕಿ ಹೊರಗ್ ಬಂತು, ಔಟ್ಪುಟ್ ಆಗಿ ಬಂತು. ಇಷ್ಟೇ. ಇಲ್ಲಿ ಏನೇ ಕಲ್ತ್ವಿ ನಾವು, ಚಿತ್ರಾತ್ಮಕವಾಗಿ ತಂತ್ರವನ್ನು ಹಾಕುವುದು. ಅಥವಾ ಫಸ್ಟ್ ಏನ್ ಹೇಳಿದೆ, ಈಗ ಆಲ್ರೆಡಿ 4 ಪಾಯಿಂಟ್ ಹೇಳಿದೆ ನಾನು. ಇದ್ರ ಹಿಂದಿನದು ಪ್ರಾರ್ಥನೆ ಸರಿಯಾಗಿರ್ಬೇಕು. ಪ್ರಾರ್ಥನೆ ಜಸ್ಟ್ ನನ್ನ ಮನಸ್ಸಿನಲ್ಲಿ ನಾನು ಮಾತಾಡ್ಕೊಂಡು ಸೂಚನೆಯನ್ನು ಕೊಡುವುದು. ಇದು ಏನಾಯ್ತು ಇವಾಗ. ನೆಕ್ಸ್ಟ್ ಚಿತ್ರಾತ್ಮಕವಾಗಿ ತಂತ್ರವನ್ನು ಕೊಟ್ಟೆ. ಪ್ರಾರ್ಥನೆಯ ತಂತ್ರ ಬೇರೆ, ಚಿತ್ರಾತ್ಮಕ ತಂತ್ರ ಬೇರೆ. ಚಿತ್ರಾತ್ಮಕವಾಗಿ ಕೂಡ ನೀವು ಕೊಡಬಹುದು ಅನ್ನೋದು ಸತ್ಯ. ಓಕೆ, ಕೊನೆಯದ್ರಲ್ಲಿ ನಾನು ಇಷ್ಟು ಒಂದು 5 ಪಾಯಿಂಟ್ಸ್ ಹೇಳಕ್ಕೆ ಇಷ್ಟಪಟ್ಟೆ ಇವತ್ತು. ಯಾಕಂದ್ರೆ ಇವುಗಳೇ ನಮ್ಮನ್ನ ಸಾಕಷ್ಟು ಸಕ್ಸಸ್ ಆಗಿ ನಮ್ ಲೈಫ್ ಲೀಡ್ ಮಾಡುವ ಹಾಗೆ ಕೊಡುವಂತಹ ನಿಜವಾದ ತಂತ್ರಗಳು. ಕೊನೆಗೆ ಇನ್ನೊಂದು ಹೇಳ್ತೀನಿ, ಮಾನಸಿಕ ಫಿಲ್ಮ್ ವಿಧಿ ಅಂತ ಹೇಳ್ತಾರೆ. ಮಾನಸಿಕವಾಗಿ ಒಂದು ಫಿಲ್ಮ್ ನಲ್ಲಿ ನಾವು ಚಿತ್ರಿಸುವಂತದ್ದು, ನಮ್ಮ ಮನಸ್ಸಿನಲ್ಲಿಯೇ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು, ಆ ಒಂದು ಚಿತ್ರಣ ಮಾಡ್ಬಿಡೋದು. ನಮ್ಮ ಲೈಫ್ ಬಗ್ಗೆ ನೀವು ಏನ್ ಡಿಸೈನ್ ಮಾಡ್ಕೊತಿರೋ ಮಾಡ್ಕೊಂಡು ಅದನ್ನ ನಮ್ಮ ಸುಪ್ತ ಮನಸ್ಸಿಗೆ ಕೊಡೋದು. ನನ್ನ ಚಿತ್ರ ಇದೆ, ಇವತ್ತೊಂದು 10 ನಿಮಿಷದ ಒಂದು ಫಿಲಮ್ ನಾನು ರೆಡಿ ಮಾಡ್ತೀನಿ, ಕೂತ್ಕೊಂತೀನಿ. ನಿಮ್ಗೆಲ್ಲ ಗೊತ್ತು, ಮಾನಸಿಕ ಪೂಜೆ ಅನ್ನೋದು ಗೊತ್ತು. ನನ್ನ ಮುಂದೆ ಈಗ ಶಿವ ಕೂತ್ಕೊಂಡಿದ್ರೆ ನಾನು ಶಿವನ್ಗೆ ನೀರ್ ಹಾಕ್ತಾ ಇದೀನಿ, ಅಥವಾ ವಿಭೂತಿ ಸ್ಪರ್ಶ ಮಾಡ್ತಾ ಇದೀನಿ, ಕುಂಕುಮ ಇಡ್ತಾ ಇದೀನಿ, ಅಥವಾ ಹಾರ ಹಾಕ್ತಾ ಇದೀನಿ, ಆರತಿ ಬೆಳಗ್ತಾ ಇದೀನಿ, ಧೂಪ ನೈವೇದ್ಯಗಳನ್ನು ಇಡ್ತಾ ಇದೀನಿ. ಇದೆಲ್ಲ ನಮ್ಮ ಮನಸ್ಸಿನಿಂದ ಮಾಡಿದಾಗ ಭಗವಂತನಿಗೆ ಅರ್ಪಣೆ ಆಗುತ್ತೋ ಇಲ್ವೋ? ಭಗವಂತನಿಗೆ ಅರ್ಪಣೆ ಆಗುತ್ತೋ ಇಲ್ವಾ? ಅದೇ ನಾವು ಹೋಳಿಗೆ ಮಾಡಿ, ಎಡೆ ಇಟ್ಟು, ಅದು ಮಾಡಿ, ಕಾಯಿ ಒಡೆದು, ದೀಪ ಹಚ್ಚಿ, ತುಪ್ಪ ದೀಪ ಹಚ್ಚಿ, ಗಂಟೆ ಬಾರಿಸಿ, ನೀನ್ ಬಾ ಅಂತ ಎಲ್ಲಾರ್ನು ಕರೆಯೋದ್ರಲ್ಲೇ ತಲೆ ಕೆಟ್ಟು ಹೋಗಿರತ್ತೆ. ನಮ್ ಮನೇಲಿ ಎಲ್ರು ಒಂದೇ ಸರಿ ಎಲ್ರು ಬಾ ಅಂದ್ರೆ ಜಲ್ದಿ ಬರಲ್ಲ, ಅವ್ನ್ ಕರಿಯಕ್ಕೆ ಬೇಕು 1 ಗಂಟೆ ಬೇಕು.
ಅವ್ರನ್ನೆಲ್ಲ ಕೂಡ್ಸಕ್ 1 ಗಂಟೆ ಬೇಕು. ಅಷ್ಟೊತ್ತಿಗೆ ನಮ್ದು ಅರ್ಧ ಪೇಷನ್ಸ್ ಹೋಗಿರತ್ತೆ. ಪೂಜೆ ಅಡಿಗೆ ಮಾಡಿ ಅರ್ಧ ಪೇಷನ್ಸ್ ಹೋಗಿರತ್ತೆ. ಅವ್ರೆಲ್ಲಾ ಕೂಡ್ಸಿ ಮಾಡು ಅಂತ ಮಕ್ಳಿಗಂತೂ ಇನ್ನ ಹೇಳ್ತಾನೆ ಇರ್ಬೇಕು. ಅವ್ನ್ ಮಾಡಿ ಕಾಯಿ ಹೊಡೆದು ಅಮ್ಮ ಇವಾಗ ಪೂಜೆ ಆಯ್ತಪ್ಪ ಅಂತೀವಿ. 4 ಗಂಟೆ ಅಷ್ಟೊತ್ತಿಗೆ ಆಯ್ತಪ್ಪ ಉಂಡ್ ಬಿಡೋಣ ಅಂತ. ಆ ಉಣ್ಣಕ್ಕೂ ಕೂಡ ನಮ್ಗೆ ಪೇಷನ್ಸ್ ಇರೋದಿಲ್ಲ. ಅಷ್ಟು ಸುಸ್ತಾಗಿ ಹೋಗಿರ್ತೀವಿ ನಾವಲ್ಲಿ ಅಲ್ವಾ. ಈ ರೀತಿಯಾಗಿ ಇರತ್ತೆ ನಮ್ದು ಹೊರಗಿನ ಜಾಗೃತವಾಗಿ ಇರೋದು. ಒಳಗಡೆ ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ಕೂತ್ಕೊಳ್ರಿ, ಶಿವನ್ನ ಇಲ್ಲೇ ಕರ್ಸಿದೀನಪ್ಪ. ಶಿವ ನಿನಗೆ ನಾನು ಎಲ್ರೂ ಸೇರಿ ನಿನಗೆ ಅಭಿಷೇಕ ಮಾಡ್ತಾ ಇದೀನಪ್ಪ, ಪ್ರಾರ್ಥನೆ ಮಾಡ್ತಾ ಇದೀವಪ್ಪ, ಇದನ್ನ ಸ್ವೀಕರಿಸಪ್ಪ ಅಂದ್ರೆ ಯಾಕೆ ಸ್ವೀಕರಿಸಲ್ಲ? ಇಷ್ಟೇ. ಹೀಗೆ ಇದು ಕೊನೆಯದೇನಂದ್ರ ಮಾನಸಿಕವಾಗಿ ಫಿಲ್ಮ್ ವಿಧಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೇಗೆ ಅಂದ್ರೆ ಒಂದು ಚಿತ್ರ 1000 ಶಬ್ದಗಳಿಗೆ ಸಮ ಆಗಿರತ್ತೆ. ನೀವು ಒಂದು ಚಿತ್ರದಲ್ಲಿ ಒಂದು ಫೋಟೋ ಅಂಡ್ಕೊಳ್ರಿ. ಏನೆಲ್ಲ ನೋಡ್ತಾ ಇದೀಯ ಆ ಫೋಟೋನಲ್ಲಿ? ಹೌದು, ನಾನು ಹೊಸ ಮನೆ ಕಟ್ಸಿದೀನಿ, ಓಕೆ. ಇಂಥದೊಂದು ಕಾರ್ ತಗೊಂಡಿದೀನಿ, ಓಕೆ. ನನ್ ಮಕ್ಳು ದಿನಾ ಕಾರಲ್ಲಿ ಹೋಗ್ತಿದ್ದಾರೆ ಬರ್ತಿದ್ದಾರೆ, ಎಸ್. ನಾವು ಜರ್ನಿ ಮಾಡೋದು ಕೂಡ ಕಾರಲ್ಲಿ ಮಾಡ್ತಿದೀನಿ, ಅಥವಾ ನಾವು ಫ್ಲೈಟ್ ಅಲ್ಲಿ ಕೂಡ ಹೋಗ್ತೀನಿ, ಎಲ್ಲ ಅನ್ಕೊಳ್ರಿ ಅದ್ರಲ್ಲಿ. ಒಂದ್ ಚಿತ್ರದಲ್ಲಿ, ಒಂದು ಫೋಟೋನಲ್ಲಿ ನಿಮ್ ಕಣ್ಮುಂದೆ ಅದು ಫೋಟೋ ಎಲ್ಲ ನಮ್ ಲೈಫ್ ಅದ್ಭುತ, ನಾವು ಫ್ಯಾಮಿಲಿ ಎಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ, ನಮ್ಮ ಫ್ಯಾಮಿಲಿ ಎಲ್ಲ ಧ್ಯಾನಿಗಳಾಗಿದ್ದೀವಿ, ಅದನ್ನು ಒಂದು ಚಿತ್ರದಲ್ಲಿ ಒಂದ್ ಕಡೆ ನೋಡ್ತಾ ಇದೀವಿ. ನಾವೆಲ್ಲರೂ ಧ್ಯಾನಿಗಳಾಗಿದ್ದೀವಿ, ನಾವೆಲ್ಲರೂ ಏನು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಎಲ್ಲರೂ ಕುತ್ಕೊಂಡ್ ಮಾಡ್ತಾ ಇದೀವಿ. ನಮ್ಮ ಮನೆನೇ ಒಂದು ದೊಡ್ಡದಾಗಿರುವಂತಹ ಈ ಒಂದು ಬ್ರಹ್ಮಾಂಡದಲ್ಲಿ ನಾವು ಕೂತ್ಕೊಂಡ್ ಮಾಡ್ತಾ ಇದೀವಿ. ನಮ್ಮ ಮನೆನೇ ಈ ಬ್ರಹ್ಮಾಂಡ ಅಂತಂದ್ರೆ ಎಷ್ಟು ಚಂದ, ಎಷ್ಟು ಅದ್ಭುತ ಲೈಫ್, ಸಕ್ಸಸ್ಫುಲ್ ಲೈಫ್ ನಮ್ದು. ನಾನ್ ಬಡವನ, ನಾನ್ ಶ್ರೀಮಂತನ, ನಾನು ಮೇಲ್ಜಾತಿಯವನ, ನಾನ್ ಕೀಳ್ ಜಾತಿಯವನು, ಯಾಕ್ರಿ ಯಾರಿಗ್ ಬೇಕಿವೆಲ್ಲ? ನಾವ್ ಯಾವ ಜಾತಿನೂ ಅಲ್ಲ, ಭಗವಂತನ ಜಾತಿ ಅಷ್ಟೇ ನಮ್ದು ಯಾವ ಜಾತಿ? ಭಗವಂತನ ಜಾತಿ ಅಷ್ಟೇ. ನಾವು ಕೂಡ ಅದೇ ಜಾತಿಯವರೇ ಅಲ್ವಾ? ಹಂಗೆ ಹೇಳ್ಕೋಬೇಕು. ನೀವ್ ಯಾವ ಜಾತಿ, ಏನ್ ಕುಲ ಅಂದ್ರೆ ನಾನ್ ಭಗವಂತನ ಕುಲ, ಭಗವಂತನ ಜಾತಿ, ಇಷ್ಟೇ ಹೇಳ್ಕೊಳ್ರಿ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ನಾನ್ ಅದೇ ಫಾಲೋ ಆಗ್ತಾ ಇದ್ದೀನಿ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಓಕೆ. ಈ ರೀತಿಯಾಗಿ ಮಾನಸಿಕ ಫಿಲ್ಮ್ ವಿಧಿ ಇಲ್ಲಿ ಏನೇನ್ ಬರುತ್ತೆ? ನಿಮ್ಮ ಸಾಕ್ಷ್ಯ ಚಿತ್ರ, ಸಾಕ್ಷಿಭೂತವಾಗಿ ನೀವು ಡಿಸೈನ್ ಮಾಡಿರುವಂತ ಚಿತ್ರಗಳು, ನೀನ್ ಏನ್ ಮಾಡ್ತೀಯ ಆ ಒಂದು ಚಿತ್ರದಲ್ಲಿ, ಅದೇ ಒಂದು ಫಿಲಮ್ ಆಗಿ ಬರ್ತಾ ಇದೆ, ರೀಲ್ ಆಗಿ ಹೊರಗ್ ಬರತ್ತೆ. ನೀನ್ ಅದೇ ತರ ಯೋಚನೆ ಮಾಡು, ಅದೇ ತರನೇ ಮಾತಾಡು, ಅದೇ ಕರೆಕ್ಟ್ ಆಗಿರ್ಬೇಕು, ನೀನ್ ಮತ್ತೆ ಚೇಂಜ್ ಮಾಡೋ ಹಾಗಿಲ್ಲ. ಆ ರೀತಿಯಾಗಿ ಸತ್ಯದ ಹಿಂದೆ ಸಾಕಷ್ಟು ನಂಬಿಕೆಗಳು ಜೊತೆ ಜೊತೆ ಪೋಣಿಸ್ದಂಗೆ ಇರತ್ತೆ. ನಿನ್ನ ನಂಬಿಕೆ ಒಂದೊಂದು ಆ ಸೂತ್ರದ ಮುತ್ತುಗಳನ್ನು ನೀನು ಪೋಣಿಸ್ತಾ ಇರ್ತೀಯ. ಆ ಸಾಕ್ಷ್ಯ ಚಿತ್ರವಾಗಿ ಪೋಣಿಸ್ತಾ ಇದ್ದಾಗ ಒಂದು ಹಾರ ಆಗತ್ತೆ. ಇದು ಒಂದು ಚಿತ್ರವಾಗಿ ನಿನಗೆ ಕೊಡ್ತೈತೆ ನಿಮ್ಮ ಸುಪ್ತ ಮನಸ್ಸು. ನೀವು ಯಾವ ರೀತಿಯಾಗಿ ಪೋಣಿಸ್ತೀರೋ ಅದನ್ನ ನಿನಗೆ ಚಿತ್ರವಾಗಿ ರೆಡಿಯಾಗಿ ಆ ಒಂದು ಹಾರ ನಿನಗೆ ತಂದ್ಕೊಡತ್ತೆ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಈ ರೀತಿಯಾಗಿ ಸತ್ಯದ ಹಿಂದ 1000 ನಂಬಿಕೆಗಳು ಇರತ್ತೆ. ಅದೇ ರೀತಿಯಾಗಿ ಒಂದು ಚಿತ್ರ 1000 ಶಬ್ದಗಳಿಗೆ ಸಮಾನ. ಒಂದು ಚಿತ್ರ ನೋಡ್ಬಿಟ್ರೆ ನಿನಗೆ ಅಬ್ಬಾ, ನೀವು ಒಂದು ಫೋಟೋ ನೋಡ್ತಾ ಇದ್ದೀರಿ ಅಂದ್ರೆ ಏನ್ ಅದ್ಭುತ. ಅರೆ, ಒಂದು ತಾಯಿ ಮಗಳು ಒಂದು ಫೋಟೋನ ನಾವು ನೋಡ್ತಾ ಇರ್ತೇವೆ, ಅಲ್ಲಿ ನಾವ್ ಏನೆಲ್ಲ ಕಾಣ್ಬೋದು. ಅಬ್ಬಬ್ಬಬ್ಬಬ್ಬ, ಎಂಥ ಅವ್ರು ನೋಡಿದ್ರೆ ಒಂದು ದೈವಿ ಕಳೆ ಇದೆ, ಅಥವಾ ಒಂದು ಒಳ್ಳೆ ಒಂದು ಸಾರಿ ಹಾಕೊಂಡು ಎಷ್ಟು ಒಂದು ಪಾರಂಪರೆಯಿಂದ ಬಂದಂತಹ ನಮ್ಮ ಆ ಕಲೆಗಳನ್ನು ಕೂಡ ಅವರು ಜೊತೆಯಲ್ಲಿ ಇಟ್ಕೊಂಡಿದ್ರೆ, ಇನ್ನು ಮಕ್ಕಳಿಗೆ ನಾವೆಲ್ಲ ಒಳ್ಳೊಳ್ಳೆ ಭರತನಾಟ್ಯ ಡ್ರೆಸ್ಗಳನ್ನ ನಮ್ಗೆ ಹೆಂಗಾದ್ರೂ ಚಿತ್ರ ಮಾಡ್ಕೊಳ್ರಿ. ಮಕ್ಳಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಆ ಅಮ್ಮ. ಆ ಒಂದು ಭರತನಾಟ್ಯಗಳನ್ನು ಕಲಿಸ್ತಿರ್ಬೋದೇನೋ. ಆ ಚಿತ್ರದಲ್ಲಿ ನಾನು ನೋಡ್ತಾ ಇದ್ದೀನಿ, ತಾಯಿ ತನ್ನ ಮಗಳಿಗೆ ಭರತನಾಟ್ಯ ಡ್ರೆಸ್ ನ ಹಾಕಿದ್ರೆ ಅಂದ್ರೆ ಅಮ್ಮ ಅಷ್ಟು ಇಷ್ಟಪಟ್ಟು ಕಳಿಸ್ತಾ ಇದ್ದಾಳೆ. ಅಮ್ಮನಿಗೆ ಅಷ್ಟು ಸಂಸ್ಕಾರ ಇದೆ, ಅಮ್ಮನಿಗೆ ಎಷ್ಟು ಜ್ಞಾನ ಇರ್ಬೋದು ಅನ್ನೋದು ಕೂಡ ಆ ಒಂದು ಚಿತ್ರದಲ್ಲಿನೇ ನೋಡ್ಬೋದು. ಆ ಮಗು ಕೂಡ ಅಷ್ಟೇ ಸಂಪ್ರದಾಯದಿಂದ ತನ್ನ ತಾಯಿ ಹೇಳಿದನ್ನು ತಾನು ಕೇಳಿಸ್ಕೊಳ್ತಾ ಇದೆ ಅನ್ನೋ ಚಿತ್ರನೂ ಕಾಣ್ಬೋದು. ನೀನ್ ಎಷ್ಟು ರೀತಿಯಾಗಿ ನಂಬಿಕೆಯಿಂದ ಸಾಕ್ಷಿಯಾಗಿ ಆ ಚಿತ್ರವನ್ನು ನೋಡ್ತಿರೋ ಅದೇ ಹೊರಗೆ ಬರುತ್ತೆ. ನಿಮ್ಮ ಚಿತ್ರಗಳನ್ನೇ ಆ ರೀತಿಯಾಗಿ ನೋಡ್ಕೊಳ್ರಿ. ನೀವು ನಿಮ್ಮ ಚಿತ್ರಗಳನ್ನೇ ನಿಮಗೆ ಹೇಗೆ ಬೇಕೋ ಆ ರೀತಿಯಾಗಿ ನೋಡ್ಕೊಳ್ರಿ. ಇದು ಸಾಕ್ಷ್ಯ ಚಿತ್ರ ಆಗತ್ತೆ. ಇದು ಮಾನಸಿಕ ಫಿಲ್ಮ್ ವಿಧಿ ಅಂತ ಹೇಳ್ತಾರೆ. ಈ ರೀತಿಯಾಗಿ
ಒಂದು ಚಿತ್ರ 1000 ಶಬ್ದಗಳಿಗೂ ಸಮ ಆಗತ್ತೆ. ಒಂದೇ ಚಿತ್ರದಲ್ಲಿ ನಾವು 1000 ಶಬ್ದಗಳಿಗೆ ಸಮಾನವಾದಂತ ಚಿತ್ರವನ್ನು ರೂಪಿಸಿ ನೀವು ಕಳಿಸ್ರಿ, ಅದೇ ನೀವಾಗ್ತೀರಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಏನಂದ್ರೆ ನಾನಿದ್ದೇನೆ ಅಲ್ಲಿ, ನಾನು ಹಾಜರಾಗಿದ್ದೇನೆ, ನಾನು ಅಲ್ಲಿದ್ದೀನಿ, ನಾನು ನಿನಗೆ ಹೇಳ್ತಾ ಇದ್ದೀನಿ, ನಾನು ನಿನ್ ಜೊತೆಗೆ ಇದ್ದೀನಿ, ನಾನು ಹಾಜರಿ ಹಾಕ್ತಾ ಇದ್ದೀನಿ. ಯಾವತ್ತು ನಿನ್ ಜೊತೆಗೆ ಹಾಜರಿ ಹಾಕೋದಂದ್ರೇನು, ನಾನು ಯಾವತ್ತು ನಿನ್ ಜೊತೆಗೆ ಇರ್ತೀನಿ ಅಂತ ನನ್ನ ಸುಪ್ತ ಮನಸ್ಸಿಗೆ ನಾನು ಹೇಳ್ಕೊಳ್ಳೋದು. ಈ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೇ ಆಯ್ತು ಅಂದ್ರೆ ನಮ್ಮ ಲೈಫ್ ಸಕ್ಸಸ್ಫುಲ್ ಆಗುತ್ತೆ. ಮೇಡಮ್, ಟೈಮ್ ಎಷ್ಟಾಯ್ತು ಅಂತ ಹೇಳ್ಬಿಡಿ. ಕೇಳಿಸ್ತಾ ಇಲ್ಲ ಮೇಡಮ್? ಓಕೆ, ಸಾರಿ ಮೇಡಮ್, ಅಂದ್ರೆ 4:13 ಆಯ್ತು. ಓಕೆ, ಇನ್ನೊಂದು 5 ಮಿನಿಟ್ ಇದ್ರೆ ತಗೊಳ್ಳಿ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಅಷ್ಟೊತ್ತಿಗೆ ಮುಗಿಸೋಣ. ಇದು ತುಂಬಾ ಒಳ್ಳೆ ಟಾಪಿಕ್, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ನನಗೂ ದೊಡ್ಡದಾಗಿ ಹೇಳ್ಕೊಳ್ಳೋಷ್ಟು ನನಗೂ ಗೊತ್ತಿಲ್ಲ, ಸಂಕ್ಷಿಪ್ತದಲ್ಲಿ ತುಂಬಾ ಚೆನ್ನಾಗಿ ನಾವು ಅರ್ಥೈಸ್ಕೊಳ್ಳೋಣ. ಹೀಗೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಸುಪ್ತ ಮನಸ್ಸನ್ನು ನೀವು ಮಾತಾಡಿಸ್ಬೇಕು, ಅದನ್ನ ನಾ ಹೇಳ್ಕೊಡ್ತೀನಿ. ಕೊನೆದ್ರಲ್ಲಿ ಹೇಳ್ತೀನಿ ಅಂದಿದ್ದೆ, ಅದನ್ನ ಹೇಳ್ತೀನಿ. ಇದು ನೆಕ್ಸ್ಟ್ ಇನ್ನೊಂದ್ಸರಿ ಹೇಳಿದ್ಮೇಲೆ, ಪ್ರಜ್ಞೆಯಿಂದ ಸುಪ್ತ ಮನಸ್ಸಿನ ವಿಚಾರವನ್ನು ತಲುಪಿಸುವ ತಂತ್ರ ನಿಮಗೆ ಗೊತ್ತಿರ್ಲಿ. ಪ್ರಜ್ಞೆಯಿಂದ ನಾನು ಏನನ್ನು ಕೊಡ್ತಾ ಇದ್ದೀನ, ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀನ, ರೈಟ್ ಆಗಿ ಕೊಡ್ತಾ ಇದ್ದೀನಿ, 10 ಸರಿ ಯೋಚನೆ ಮಾಡಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಫೀಡ್ ಮಾಡ್ರಿ. ಓಕೆ, ಮೊದಲನೆಯದು. ಎರಡನೆಯದು, ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಒಂದು ಬ್ಲೂ ಪ್ರಿಂಟ್ ಅನ್ನು ಕೊಟ್ರೆ ಅದು ರಿಸೀವ್ ಮಾಡಿಕೊಳ್ಳುವಂತಹ ಒಂದು ವಿಚಾರ ಅದಕ್ಕೆ ಇದೆ, ನಿಜವಾದ ವಿಚಾರಣೆ ಇದೆ. ಎರಡನೇದೇನು, ನಿಮ್ಮ ಸುಪ್ತ ಮನಸ್ಸು ನೀವು ಕೊಡುವಂತ ಬ್ಲೂ ಪ್ರಿಂಟ್ ಅನ್ನು ರಿಸೀವ್ ಮಾಡ್ಕೊಳ್ಳೋಷ್ಟು ತಾಕತ್ತು ಅದಕ್ಕಿದೆ. ಓಕೆನಾ? ನೀವು ಏನ್ ಕೊಡ್ತೀರಾ ಅದು ತಗೊಳ್ಳುವಂತ ತಾಕತ್ತು ಅದಕ್ಕಿದೆ. ಅದೇ ರೀತಿಯಾಗಿ ರಿಟರ್ನ್ ಮಾಡುವಂತಹ ಶಕ್ತಿ, ಪ್ರಾಮಾಣಿಕತೆ, ಸಾಮರ್ಥ್ಯ ಎಲ್ಲವೂ ಅದಕ್ಕೆ ಇದೆ. ಓಕೆ, ಮೂರನೆಯದಾಗಿ, ನೈಜವಾದ ಪ್ರಾರ್ಥನೆ ವಿಜ್ಞಾನದ ಕಲೆ ಅನ್ನೋದು ನಿಮಗೆ ಗೊತ್ತಿರ್ಲಿ. ಸರಿಯಾಗಿ ಅದಕ್ಕೆ ಕೇಳ್ಕೊಳ್ರಿ. ಪ್ರಾರ್ಥನೆಯ ಮೂಲಕ ತಂತ್ರವನ್ನು ಕಳಿಸ್ರಿ. ಪ್ರಾರ್ಥನೆಯ ಮೂಲಕ, ನನಗೆ ಇಂತಹ ಕೆಲಸ ಆಗ್ಬೇಕಾಗಿದೆ, ನನಗೆ ಈ ಕೆಲಸ ಆದ್ಮೇಲೆ ಈ ಕೆಲಸ ಆಗಲಿ, ಇದು ಆದ್ಮೇಲೆ ಇಂತಹ ಕೆಲಸ ಆಗಲಿ, ಸ್ಟೆಪ್ ಬೈ ಸ್ಟೆಪ್ ಹೀಗೆ ಆಗ್ಬೇಕು. ನೈಜವಾದ ಪ್ರಾರ್ಥನೆಯನ್ನು ನೀವು ಸರಿಯಾಗಿ ಕಳಿಸಿದ್ದೆ ಆದ್ರೆ ಅದರಿಂದ ಅದು ಆಗತ್ತೆ. ಓಕೆ, ಇನ್ನೊಂದು ಚಿತ್ರಾತ್ಮಕ ತಂತ್ರ. ನೀವು ಕೊಡುವಂತಹ, ನೋಡುವಂತಹ ಒಂದೊಂದು ಚಿತ್ರಗಳಾಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರ, ಒಳ್ಳೆಯದನ್ನೇ ಕೇಳ್ಕೊಳ್ರಿ, ಒಳ್ಳೆಯದನ್ನೇ ಚಿತ್ರ ಮಾಡ್ಕೊಳ್ರಿ. ಇಮ್ಯಾಜಿನೇಷನ್ ಅಂತ ಏನ್ ಹೇಳ್ತೀವೋ ಮಾಡ್ಕೊಳ್ರಿ. ನಿಮ್ಮ ಬಯಕೆಯ ಅದೃಶ್ಯ ಚಿತ್ರಕ್ಕೆ ಸಾಕ್ಷಿಯಾಗಿ ಔಟ್ಪುಟ್ ಬರತ್ತೆ. ನಿಮ್ಮ ಬಯಕೆಗೆ ಏನು ಬರತ್ತಲ್ವಾ, ಅದೃಶ್ಯ ಏನು ನಿಮ್ಮ ಬಯಕೆಯಲ್ಲಿರುತ್ತೆ ಆ ಚಿತ್ರಕ್ಕೆ ಸಮನಾದ ಸಾಕ್ಷಿ ಹೊರಗಡೆ ಬರತ್ತೆ. 4ನೇದಾಯ್ತು. ಇನ್ನು 5ನೇದ್ದು ಮಾನಸಿಕ ಫಿಲ್ಮ್. ಎಲ್ರಿಗೂ ಅರ್ಥ ಆಯ್ತು. ಇದು ಮಾನಸಿಕವಾಗಿ ಕೂತ್ಕೊಂಡು, ಇವಾಗ ಒಂದು ಎಕ್ಸಾಂಪಲ್ ಅಲ್ವಾ, ದೇವ್ರದ್ದು ಹೇಳಿದೆ ಅಷ್ಟೇ ಮಾಡ್ರಿ. ಏನು, ನಾನೇನು 1000 ಶಬ್ದ, ಒಂದು ಚಿತ್ರ ಏನ್ ಮಾಡತ್ತೆ ಅಂದ್ರೆ 1000 ಶಬ್ದಗಳಿಗೆ ಸಮ ಆಗತ್ತೆ ಅಂತ ಹೇಳ್ತಾರೆ. 1000 ಶಬ್ದ, ನಾವ್ ಎಂತ ಅದ್ಭುತವಾದ ಶಬ್ದಗಳನ್ನು ನಾವು ಅನ್ಕೋಬಹುದು. ಹೇಳಿದ್ನಲ್ವ, ಒಂದು ತಾಯಿ ಮಗಳು ನಾವ್ ಹೆಂಗಾದ್ರೂ ಅನ್ಕೋಬಹುದು. ಹಂಗೆ ನಿಮ್ಮದೇ ಒಂದು ಚಿತ್ರಣ, ನಿಮ್ಮ ಲೈಫ್ದೇ ಒಂದು ಚಿತ್ರಣ, ಲೈಫ್ ಹೀಗಿರ್ಬೇಕು, ಒಂದು ಫೋಟೋನಲ್ಲಿ ನೋಡ್ತಿದೀನಿ. ಈ ರೀತಿಯಾಗಿ ನೀವು ಮಾನಸಿಕ ಫಿಲಂ ಅನ್ನೋ ತರ ವಿಧಾನದಲ್ಲಿ ನೀವು ರವಾನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸತ್ಯದ ಹಿಂದೆ ನಂಬಿಕೆ. ನೋಡ್ರಿ, ಸತ್ಯ ಅನ್ನೋದೇನು, ನಂಬಿಕೆ ಅನ್ನೋದೇನು. ನೀವು ಸತ್ಯ ಅಂದ್ರೂ ಅಷ್ಟೇ, ನಂಬಿಕೆ ಅಂದ್ರೂ ಅಷ್ಟೇ ಅಲ್ಲ. ನೀವು ಸತ್ಯ ಅಂತಂದ್ರೆ ಅದಕ್ಕೆ ಎಷ್ಟೋ 1000 ನಂಬಿಕೆಗಳನ್ನು ಜೋಡಿಸಿ ಒಂದು ಸರಮಾಲೆಗಳನ್ನು ಮಾಡಿರುವಂತ, ನಾ ಹೇಳಿದ್ನಲ್ವ ಆಗ್ಲೇ, ಇಂತಹ ಪ್ರತಿಯೊಂದು ಮುತ್ತು ಕೂಡ ಆ ಸತ್ಯದ ಮುತ್ತುಗಳನ್ನು ಪೋಣಿಸಿದಾಗ ನಿಜವಾದ ಹಾರ, ನಿಮ್ಮ ಲೈಫ್ ಅದ್ಭುತ, ಅಷ್ಟು ಅದ್ಭುತವನ್ನು ಮಾಡ್ಕೊಳ್ಳುವಂತಹ ಆ ಒಂದು ನಮ್ಮ ಜೀವನ ಅಷ್ಟು ಸಾರ್ಥಕತೆ ಆಗತ್ತೆ. ಅದಕ್ಕಾಗಿ ನಾವೆಲ್ಲರೂ ಧ್ಯಾನಿಗಳಾಗಿದ್ದೇವೆ. ಇದನ್ನೆಲ್ಲ ನಾವು ಪಕ್ಕಾ ಮಾಡ್ಕೊಳ್ಳೋಣ. ಬರೀ ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಅಷ್ಟೇ ಅಲ್ಲ, ನಮ್ಮ
ಆಧ್ಯಾತ್ಮಿಕ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಬಹುದು. ಪ್ರತಿಯೊಂದನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಈ ಒಂದು ಸುಪ್ತ ಪ್ರಜ್ಞೆ ಅನ್ನೋದು ನಮಗೆ ಗೊತ್ತಿರ್ಲಿ. ಇಷ್ಟು ದಿವಸ ಗೊತ್ತಿತ್ತೋ ಗೊತ್ತಿಲ್ಲೋ, ಇವತ್ತಿನಿಂದ ನಾವೆಲ್ಲ ಗುರ್ತು ಮಾಡ್ಕೊಳ್ಳೋಣ. ಓಕೆ, ಇಷ್ಟು ನಾವೆಲ್ಲರೂ ಇವತ್ತು ಸ್ವಲ್ಪ ತಿಳ್ಕೊಂಡ್ವಿ ಅಂತ ಅನ್ಸುತ್ತೆ. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಗೊತ್ತಿದೆ, ಇತ್ತೀಚೆಗೆ ಗುಕೇಶ್ ಅನ್ನೋರು ವಿಶ್ವ ಚಾಂಪಿಯನ್, ಚೆಸ್ ಚಾಂಪಿಯನ್. ಆ ಹುಡುಗ 19 ಇಯರ್ಸ್ ಐ ಥಿಂಕ್ ಇರ್ಬಹುದು, 18 19 ಇಯರ್ಸ್. ಅವನ ವಿಡಿಯೋ, ಅವನ್ ಯಾವಾಗ ವಿಶ್ವ ಚಾಂಪಿಯನ್ ಆಗ್ಬೇಕು, ನಾನ್ ಒಂದಿಲ್ಲ ಒಂದು ದಿನ ವಿಶ್ವ ಚಾಂಪಿಯನ್ ಆಗ್ತೀನಿ, ಚೆಸ್ ಚಾಂಪಿಯನ್ ಆಗ್ತೀನಿ ಅಂತ ಹೇಳಿ ಆ ಹುಡುಗ ತನ್ನ 14-13 ವರ್ಷದವನ್ ಇದ್ದಾಗ ಆ ವಿಡಿಯೋ ಇದೆ. ಅಲ್ಲಿ ಹೇಳಿದಾನೆ, ನೀನ್ ಮುಂದೆ ಏನಾಗ್ತೀಯಪ್ಪ, ಏನ್ ಆಗಕ್ ಬಯಸ್ತೀಯ? ಎಸ್ ಸರ್, ನಾನು ಮುಂದೆ ವಿಶ್ವ ಚಾಂಪಿಯನ್ ಆಗ್ತೀನಿ, ಚೆಸ್ ಚಾಂಪಿಯನ್ ಆಗ್ತೀನಿ ನಾನು ಅಂತ ಆ ಹೇಳಿದ ಹುಡುಗ ಇದನ್ನೇ ಮಾಡ್ಕೊಂಡಿದ್ದು. ಧ್ಯಾನದಲ್ಲಿ ಕೂತ್ಕೊಂಡು ಇದನ್ನೇ ಮಾಡ್ಕೊಂಡಿದ್ದು. ಅವನ ಸಾಕ್ಷ್ಯ ಚಿತ್ರ ಹೊರಗಡೆ ಬಂತು ಅಲ್ವಾ? ಅವನ ಸಾಕ್ಷ್ಯ ಚಿತ್ರ ಹೊರಗಡೆ ಬಂತು. ಒಂದು ಚಿತ್ರ 1000 ಶಬ್ದಗಳಿಗೆ ಸಮಾನ. ಆ ಹುಡುಗ ಮಾಡ್ಕೊಂಡಿದ್ದೆ ಇದು. ಎಷ್ಟು ಸಣ್ಣ ಏಜ್, ವಿಶ್ವ ಚಾಂಪಿಯನ್ ಆಗ್ಬೇಕು, 18 ವರ್ಷ 19 ವರ್ಷದ ಹುಡುಗ ಅಂತಂದ್ರೆ ಸಾಮಾನ್ಯದ? ಆ ಹುಡುಗನಿಗೆ ಎಷ್ಟು ಒಳಗಡೆ ಬೇರೂರಿರ್ಬೇಕು ಈ ಧ್ಯಾನ ಅಂದ್ರೆ ಏನು. ಚಿಕ್ಕವನಿದ್ದಾಗಿಂದ ಮಾಡಿರುವಂತಹ ಗುಕೇಶ್ ಈ ಲಾಸ್ಟ್ ಇಯರ್ ಏನೋ ನಾವು ನೋಡಿದ್ವಿ, ವಿಶ್ವ ಚಾಂಪಿಯನ್ ಆಗಿ ಬಂದ ಅವನು. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಸೇಮ್ ಇದೆ, ಬ್ರೂಸ್ಲಿ ಅಂತ ಹೇಳಿ. ಆತ ಫೈಟರು, ಏನೋ ನನ್ಗ ಏನೋ ಇದ್ರಲ್ಲಿ ಇದಾನ ಅವನು, ಫೈಟಿಂಗ್ ಅಂತ ಇನ್ನೊಂದೇನಪ್ಪ ಹೀಗೆ. ಆತ ಕೂಡ ಅಷ್ಟೇ ಚಾಂಪಿಯನ್ ಆಗ್ಬೇಕು ಅಂದ್ರ ಅವನ ಕೈ, ಈಗ ನನ್ನ ಕೈ ಐರನ್ ಆಗಿದೆ ಅಂತ ಹೇಳ್ಕೊತಿದ್ದಂತೆ. ನನ್ನ ಕೈ ಐರನ್ ಆಗಿದೆ ಅಂದ್ರೆ ಆ ಐರನ್ ಅಷ್ಟೇ ಶಕ್ತಿಯುತ ಆಗ್ತಿತ್ತಂತ. ಒಂದು ಹೊಡೆದ್ರೆ ಮುಗೀತು ಅಷ್ಟೇ. ಅವನು ಆ ಸಕ್ಸಸ್ಫುಲ್ ಲೈಫ್ ನ ಎಂಜಾಯ್ ಮಾಡ್ದ. ಅವನು ಪ್ರತಿಯೊಂದು ಅವನ ಪರ್ಫಾರ್ಮೆನ್ಸ್ ಅಲ್ಲಿ ಸಕ್ಸಸ್ ಅನ್ನ ತಗೊಂಡ. ಆ ಬ್ರೂಸ್ಲಿ ಅನ್ನೋನು ಆ ಕೈಗೆಲ್ಲ ಇದು ಹಾಕೊಂಡಿರ್ತಾರೆ, ಅದೇನು ಗ್ಲೌಸ್ ಎಲ್ಲ, ಅವರ ಒಂದು ಇದ್ರಲ್ಲಿ ಆ ಆಟದಲ್ಲಿ ಅದನ್ನ ಹಾಕೊಂಡು ಒಂದು ಗುದ್ದಿದ್ದ ಅಂದ್ರೆ ಅದು 1000 ಹೋಳ ಆಗಿರ್ಬೇಕು. ಅಷ್ಟು ಪವರ್ ಎಲ್ಲಿಂದ ಬರತ್ತೆ? ನಿಮ್ಮ ಸುಪ್ತ ಮನಸ್ಸಿನಲ್ಲಿರುವಂತಹ ಪವರ್, ಅದನ್ನ ಯೂಸ್ ಮಾಡ್ಕೊಂಡ್ರು ಅವರು. ನಾನು ಅಲ್ಲಿ ಹೋದೆ, ಪ್ರಾಕ್ಟೀಸ್ ಮಾಡ್ದೆ, ಅದೆಲ್ಲ ಒಂದು ನೆಪ. ಅವ್ರು ಹೇಳ್ಕೊಡ್ತಾರೆ, ಖಂಡಿತ ಹೋಗ್ಲೇಬೇಕು, ಪ್ರಾಕ್ಟೀಸ್ಗಂತೂ ಮಾಡ್ಲೇಬೇಕು, ಹೋಗ್ಲೇಬೇಕು, ಕಲಿಲೇಬೇಕು, ದುಡ್ಡನ್ನು ಖರ್ಚು ಮಾಡ್ಬೇಕು. ಆದ್ರೂ ನಮ್ಮಲ್ಲಿರುವಂತಹ ಸುಪ್ತ ಮನಸ್ಸನ್ನು ನಾವು ರೂಢಿಸಿಕೊಂಡು ಅದರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು, ನಾನೇ ನೀನಪ್ಪ, ನೀನೇ ನಾನು, ನಾನೇನ್ ಕೊಡ್ತಾ ಇದ್ದೀನಿ, ನೀನ್ ಅದನ್ನ ಸಕ್ಸಸ್ ಮಾಡ್ತೀಯ ಅಂತ ಹೇಳಿ ನಾವು ಮಾತಾಡ್ಸಿದಾಗ ಅದನ್ನೇ ಅದು ಕೊಡತ್ತೆ. ಎಷ್ಟು ನಂಬಿಕೆ ಇಟ್ಕೊಂತಿರೋ ಅಷ್ಟು ಹೊರಗಡೆ ಬರತ್ತೆ. ಇದು ಆ ಬ್ರೂಸ್ಲಿ ಮಾಡಿರೋದು. ಒಂದು ಏಟ್ ಹಾಕಿದ್ರೆ 1000 ಹೋಳ ಆಗಿರ್ಬೇಕು. ಮುಂದೆ ಒಂದ್ ಏನಾದ್ರೂ ಕಲ್ಲಿಟ್ರು ಕೂಡ ಸಿಡಿದು ಹೋಗಿರ್ಬೇಕು. ಅಷ್ಟು ಶಕ್ತಿ ಎಲ್ಲಿಂದ ಬಂತು ಆ ಬ್ರೂಸ್ಲಿಗೆ? ತನ್ನ ಶಕ್ತಿ ತಾನ್ ಅನ್ಕೊಂಡು, ನನ್ನ ಕೈ ಐರನ್ ಆಗಿದೆ, ನಾನು ಹೊಡೆಯೋದೇ ಚೂರ್ ಆಗಿ ಹೋಗುತ್ತೆ ನನ್ ಮುಂದೆ ಇರೋ ವಸ್ತು ಅಂದಾಗ ಅದು ಹಾಗೆ ಆಗ್ತಾ ಇತ್ತು ಅಂತ. ಹಿಂಗಾಗಿ ಅವನು ವಿಶ್ವ ಚಾಂಪಿಯನ್ ಆದ. ನಮ್ಮ ಸಚಿನ್ ತೆಂಡೂಲ್ಕರ್ ಎಲ್ರಿಗೂ ಗೊತ್ತಿದೆ. ಅವನಿಗೂ ಕೂಡ, ಅವನಿಗೆ ಗೊತ್ತಿಲ್ದೋ ನನಗಂತೂ ಗೊತ್ತಿಲ್ಲ, ಬಟ್ ಆಗಿದ್ದಾರೆ ಎಲ್ಲ ಕಾನ್ಫಿಡೆಂಟ್ ಆಗಿ ಅವರು ಆ ಸಾಧನೆ ಮಾಡಿದ್ರು. ಇವಾಗ ನಮ್ಮ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಅಲ್ವಾ? ಇವರೆಲ್ಲ ಏನಂದ್ರೆ, ವಿರಾಟ್ ಕೊಹ್ಲಿ ಕೂಡ ಅವನು ಒಬ್ಬ ಧ್ಯಾನಿ, ಅವನೊಬ್ಬ ಸಸ್ಯಾಹಾರಿಯಾಗಿ ಬದಲಾಗಿದ್ದಾನೆ. ಸತ್ಯದ ಜೊತೆಗೆ ಹೋಗುವಂತಹ ಮನೋಭಾವನೆ ಅವರಲ್ಲಿ ಇದೆ. ಸಾಕಷ್ಟು ಒಂದು ಮೀಡಿಯಾದಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ಅಲ್ವಾ? ಇದು ಎಕ್ಸಾಂಪಲ್ ಆಗಿ ಕೊಡ್ತಿದ್ದೀನಿ. ಓಕೆ, ಎಲ್ರು ನೋಡಿ ನಮ್ಮ ಸುಪ್ತ ಮನಸ್ಸು ಎಲ್ಲಿರತ್ತೆ ಅಂತ ನಾನ್ ನಿಮಗೆ ಹೇಳ್ತೀನಿ. ಸಾಕಷ್ಟು ಇದ್ರ ಬಗ್ಗೆ ಆಳವಾಗಿ ಅರ್ಥೈಸಿಕೊಂಡಂತ ಗುರುಗಳಿದ್ದಾರೆ, ಅವರೆಲ್ಲ ಹೇಳ್ಕೊಟ್ಟಿದ್ದು ಹೀಗೆ. ನಮ್ಮ ಹಾರ್ಟ್ ಚಕ್ರ ಏನಿದೆ, ಈ ಹಾರ್ಟ್ ಚಕ್ರ 1-1.5 ಇಂಚಿನ ಮೇಲೆ ಆಸುಪಾಸಿನಲ್ಲಿ ನಮ್ಮ ಸುಪ್ತ ಮನಸ್ಸು ಇರತ್ತೆ. ಈ ಸುಪ್ತ ಮನಸ್ಸಿಗೆ ನಾನು ಹೇಗ್ ಮಾತಾಡ್ಕೋಬೇಕು ಅಂತಂದ್ರೆ, ನೋಡ್ರಿ, ನಾನು ಅದನ್ನೇ ಹೇಳ್ತೀನಿ. ನಾಳೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ. ಆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಬರೆದು ಅಲ್ಲಿ ಸಕ್ಸಸ್ ಪಡೆದು ಅದರಿಂದ ನಾನು ಜಾಬ್ನ ತಗೋಬೇಕು ಅನ್ಕೊಂಡಿದೀನಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ನಾನು ಹೇಗ್ ಮಾತಾಡ್ತೀನಿ? ನನ್ನ ಪ್ರೀತಿಯ ಸುಪ್ತ ಮನಸ್ಸೆ, ನನ್ನ ಪ್ರಿಯ ಗೆಳತಿಯೇ, ನನ್ನ ಪ್ರಿಯ ಮಿತ್ರಳೆ,
ನನಗೆ ಬೇಕಾದಂತ ಎಲ್ಲವನ್ನು ಕೇಳಿದನ್ನು ಕೊಡುವಂತಹ ನನ್ನ ಪ್ರಿಯ ಸಖಿಯೇ, ನನ್ನ ಸುಪ್ತ ಮನಸ್ಸೇ. ಈ ನನ್ನ ಸುಪ್ತ ಮನಸ್ಸು ಅಂದ್ರೆ ನನ್ನ ಅದೃಷ್ಟದ ಒಂದು ಅದೃಷ್ಟಕ್ಕೆ ಇನ್ನೊಂದು ಏನ್ ಹೊರಡಿದ್ರೆ ಅದು ನೀನೆ ಅಂತ ಹೇಳ್ಕೊಂಡು, ನೀನಿದ್ರೇನೆ ನನ್ನ ಎಲ್ಲಾ ಆಚಾರ ವಿಚಾರಗಳು ನಡೆಯುವಂಥದ್ದು. ನಿನ್ನ ಮೇಲೆ ಅಷ್ಟು ಗೌರವ ಇದೆ. ನೀ ನನ್ನ ಫ್ರೆಂಡು. ನಿನ್ನನ್ ಬಿಟ್ಟು ಇನ್ ಯಾವ ಫ್ರೆಂಡನ್ನ ನಾನ್ ನಂಬಕ್ ಹೋಗ್ಲಿ, ನೀನೇ ನನ್ ಫ್ರೆಂಡು. ಎಷ್ಟು ಚೆನ್ನಾಗಿ ಮಾತಾಡ್ಸ್ಬೇಕು ಅದನ್ನ. ನೀನಿದ್ರೆ ತಾನೇ ನಾನಿರೋದು. ನೀನ್ ಇದ್ರೆ ತಾನೇ ನನಗೆಲ್ಲ ಸಕ್ಸಸ್ಸು. ನಾನು ಏನ್ ಹೇಳ್ತೀನಿ ಚಾಚು ಚಪ್ಪದೆ ಕೊಡುವಂತಹ ನೀ ನನ್ನ ಫ್ರೆಂಡೇ. ನೀನ್ ನನ್ನ ಜೊತೆಯಲ್ಲಿ ಇದ್ದಾಗ ಇನ್ ಯಾವ ಫ್ರೆಂಡನ್ನ ನಾನ್ ನಂಬ್ಲಿ? ನಿನ್ನನ್ನೇ ನಾನ್ ನಂಬಿದ್ದು. ಇಷ್ಟು ನಮ್ಮ ಕಲೆ ಗೊತ್ತಿರ್ಬೇಕು. ಹೇಳುವಾಗ ಈ ರೀತಿಯಾಗಿ ನಮ್ಮ ಸುಪ್ತ ಮನಸ್ಸನ್ನ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ನಾಯಿನೋ ಬೆಕ್ಕೋ ಸಾಕಿದ್ರೆ ನಾವ್ ಎಷ್ಟು ಚೆನ್ನಾಗ್ ಮಾತಾಡ್ಸ್ತೀವಲ್ವಾ? ಎಷ್ಟು ಚೆನ್ನಾಗ್ ಮಾತಾಡ್ಸ್ತೀವಿ, ಅದನ್ನ ಕೇರ್ ಮಾಡ್ತೀವಿ, ಅದನ್ನ ಕೈ ಹಿಡಿತೀವಿ, ತಲೆನ ಸವರ್ತೀವಿ. ಅದಕ್ಕೆ ಎಷ್ಟು ಖುಷಿ ಆಗತ್ತೆ. ನಾವ್ ಅಷ್ಟ್ ಮಾಡ್ಬೇಕಲ್ವಾ ನಮ್ಮ ಸುಪ್ತ ಮನಸ್ಸಿಗೆ? ಅದು ನಮಗಷ್ಟು ಹೊರಗೆ ನಾವ್ ಹೇಳಿದ್ದನ್ನು ಕೊಡ್ತಾ ಇರ್ಬೇಕಾದ್ರೆ ನಾವ್ ಎಷ್ಟು ಪ್ರೀತಿ ಮಾಡ್ಬೇಕು. ಪ್ರೀತಿ ಮಾಡೋದನ್ನ ಕೂಡ ಕಲಿಬೇಕು. ಹೀಗೆ ಪ್ರೀತಿ ಕೊಟ್ರೆ ಬರೀ ಸುಪ್ತ ಮನಸ್ಸಿಗಷ್ಟೇ ಇಲ್ಲ, ಯಾರಿಗಿನ ಆಗ್ಲಿ, ಯಾವ ಪ್ರಾಣಿ ಪಕ್ಷಿ, ಇವನ್ ನಾವು ವೈಲ್ಡ್ ಅನಿಮಲ್ಸ್ಗೂ ಕೂಡ ಹೋಗಿ ಪ್ರೀತಿ ಮಾಡ್ರಿ. ನಮ್ಮ ಮುಗ್ಧತೆ ಅದ್ರ ಕೂಡ ಕರಗಿ ಹೋಗ್ಬಿಡತ್ತೆ. ನನ್ ಮುಂದೆ ಇರೋ ಆ ವೈಲ್ಡ್ ಅನಿಮಲ್ಸ್, ಆ ಕಾಡು ಪ್ರಾಣಿ ಕೂಡ ಕರಗಿ ಹೋಗುತ್ತೆ. ಅಷ್ಟು ಶಕ್ತಿ ಇದೆ ನಮ್ಮೊಳಗೆ. ಹಾಗಾಗಿ ನಮ್ಮೊಳಗೆ ಯೂನಿವರ್ಸೇ ಇದೆ ಅನ್ನೋದನ್ನ ಯಾರು ಮರಿಬೇಡಿ. ಈ ರೀತಿಯಾಗಿ ನನಗೆ ನನ್ನ ಏನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ನಾನು ಒಂದೆರಡು ಬುಕ್ನ ರೆಫರ್ ಮಾಡ್ತಾ ಇದ್ದೀನಿ. ನಾನು ಚೆನ್ನಾಗಿ ಓದ್ಕೋಬೇಕು. ಅಲ್ಲಿ ಕೇಳುವಂತಹ ಎಲ್ಲಾ ಪ್ರಶ್ನೆಗೂ ನಾನು ಸಾಕ್ಷೀಭೂತವಾಗಿ ಸರಿಯಾದ ಆನ್ಸರ್ಗಳನ್ನೇ ನಾನು ಹೇಳ್ಬೇಕು. ನಾನಲ್ಲಿ ಸಕ್ಸಸ್ ಆಗ್ತೀನಿ, ಖಂಡಿತ ಆಗ್ಲೇಬೇಕು. ನೀನಿದೀಯ ನನ್ ಜೊತೆಗೆ, ಆ ಒಂದು ಎಕ್ಸಾಮ್ನ ನಾನು ಸಕ್ಸಸ್ ಮಾಡೇ ಮಾಡ್ತೀನಿ. ನೀನಿದೀ ಅಂದ್ರೆ ಇದು ಸಕ್ಸಸ್ ಆಗೇ ಆಗತ್ತೆ. ಅದೇ ರೀತಿ ನನಗೆ ಆ ಜಾಬ್ ಸಿಗತ್ತೆ. ಖಂಡಿತ ಜಾಬ್ ಸಿಗತ್ತೆ. ನನ್ ಜಾಬ್ ಹೋಗಿ ಬರ್ತಾ ಇರೋದು ಕೂಡ ನಾನು ನನ್ನ ಬ್ಲೂ ಪ್ರಿಂಟ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ, ಬರ್ತಾ ಇದೀನಿ, ಎಲ್ಲವನ್ನು ನಾನು ನಕ್ಷೆ ನೋಡ್ತಾ ಇದ್ದೀನಿ ಆಲ್ರೆಡಿ. ಅದು ನೀನೇ ನನಗ ದಯಪಾಲಿಸ್ತಾ ಇದೀಯಾ. ನೀನಿದೀ ಅಂದ್ರೆ ಎಲ್ಲವೂ ನನಗೆ ಸಿಗ್ತಾ ಇದೆ. ಇಷ್ಟನ್ನ ನಾವು ಚೆನ್ನಾಗಿ ಹೇಳ್ಕೊಂಡಿದ್ದೆ ಆದ್ರೆ ನಮ್ಮ ಲೈಫ್ ಸಕ್ಸಸ್ ಆಗತ್ತೆ. ಪ್ರೀತಿ ದೇವ್ರು ಅದೇ ಹೇಳ್ತಾನೆ, ನಿನ್ನೊಳಗೆ ಇದೆ ಅಲ್ಲ ಸಾಕಷ್ಟು ಶಕ್ತಿ, ಉಪಯೋಗಿಸಪ್ಪ ಅಂತ ಹೇಳ್ತಾರೆ. ಪತ್ರಿಜವ್ರು ಇದೆ ಅಲ್ವಾ ಹೇಳಿದ್ರು. ನಿನ್ನಲ್ಲೇ ಇದೆ, ಎಲ್ಲಿಗೆ ಹೋಗ್ತೀಯ, ಯಾರನ್ನ ಕೇಳ್ತೀಯ, ಯಾವ ಗುಡಿ ಗುಂಡಾರಕ್ಕೆ ಹೋಗಿ ನೀ ಹರಕೆ ಹೊತ್ಕೊಂತೀಯ? ಅಷ್ಟು ನೀನ್ ನನ್ಗೆ ಈ ಕೆಲಸ ಮಾಡ್ಕೊಟ್ರೆ ನಾನು 10 ಲಕ್ಷ ಕೊಡ್ತೀನಿ, ಕಿರೀಟ ಕೊಡ್ತೀನಿ, ಇನ್ನೇನೋ ಕೊಡ್ತೀನಿ. ಏನು ಬೇಕು, ನೀವ್ ಮಾಡ್ತಿದ್ರೆ ಹೆಲ್ಪ್ ಮಾಡ್ರಿ. ಮಾಡ್ತಿದ್ರೆ ನೀವು ಡೊನೇಷನ್ ಹಾಕಿ, ನಿಮ್ಮ ಒಳ್ಳೆ ಮನಸ್ಸಿನಿಂದ ಹಾಕ್ರಿ. ನೀ ಮಾಡಿದ್ರೆ ನಾ ಕೊಡ್ತೀನಿ. ಅದೊಂದು ಈ ರೀತಿಯಾಗಿ ಬೇಡ. ನೀನ್ ಕೊಟ್ರೆ ನಾನ್ ಕೊಡ್ತೀನಿ, ನೀನ್ ಕೊಟ್ರೆ ನಾನು 10ರಷ್ಟು ದುಡ್ಡು ಕೊಡ್ತೀನಿ. ದೇವ್ರು ಕೊಟ್ಟಿದ್ದೆ ದೇವ್ರಿಗೆ ನಾವು ಚಾಲೆಂಜ್ ಆಗ್ತಾ ಇರ್ತೀವಿ. ಈ ರೀತಿಯಾಗಿ ಬೇಡ. ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲೇ ಇದೆ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಈ ಒಂದು ಮಹಾವತಾರ್ ಫೌಂಡೇಶನ್ ಒಳ್ಳೆ ವೇದಿಕೆ ಇರೋದಕ್ಕೆ ನಾವು ಕೂಡ ಒಂದೊಂದು ಇಂಥ ಸಬ್ಜೆಕ್ಟ್ ಅನ್ನು ತಗೊಂಡು ಹೇಳಕ್ಕೆ ಅವಕಾಶ ಆಯ್ತು. ಥ್ಯಾಂಕ್ ಯು ಮಹಾವತಾರ್ ಫೌಂಡೇಶನ್ ಎಲ್ಲ ಸದಸ್ಯರಿಗೂ, ಹಾಗೆ ರಂಗನಾಥ್ ಸರ್ಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಸುಪ್ತ ಮನಸ್ಸಿನ ಶಕ್ತಿ ಅಂದ್ರೆ ಯೂನಿವರ್ಸ್ ಅಂದ್ರೆ ನಾವು ಅಂದ್ರೆ ಯೂನಿವರ್ಸ್. ಮತ್ತೆ ನಮ್ಮ ಸುಪ್ತ ಮನಸ್ಸು ನಾವು ಏನನ್ನ ಹೇಳ್ತೇವೆ ಅದನ್ನೇ ಮಾಡತ್ತೆ. ಮತ್ತೆ ನಮ್ಮ ಮನಸ್ಸಿನಲ್ಲಿ 2 ವಿಧಗಳಿದಾವೆ. ಅದರಲ್ಲಿ ಒಂದು ಜಾಗೃತ ಮನಸ್ಸು ಮತ್ತೆ ಒಂದು ಸುಪ್ತ ಮನಸ್ಸು. ನಾವು ಸುಪ್ತ ಮನಸ್ಸಿಗೆ ಯಾವ ವಿಧಾನದಲ್ಲಿ ನಾವು ಹೇಳ್ಕೋಬೇಕು ಅಂದ್ರೆ ಅದಕ್ಕೆ ಕ್ರಮಬದ್ಧವಾದಂತಹ ವಿಧಾನದಲ್ಲಿ ಹೇಳ್ಕೊಟ್ರೆ ಅದು ಖಂಡಿತವಾಗಿಯೂ ಸಹ ಕೆಲಸ ಮಾಡತ್ತೆ. ಮತ್ತೆ ನಮ್ಮ ಸುಪ್ತ ಮನಸ್ಸು ಎಲ್ಲಿದೆ, ಮತ್ತೆ ನಮ್ಮ ಸುಪ್ತ ಮನಸ್ಸಿಗೆ ನಾವು ಯಾವ ತರ ಕೇಳ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಇಲ್ಲಿ ತನಕ ಮೇಡಮ್ ಅವರು ಸುಪ್ತ ಮನಸ್ಸಿನ ಶಕ್ತಿ ಅನ್ನೋದ್ರ ಬಗ್ಗೆ ಟಾಪಿಕ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಮ ಕ್ವಶನ್ಸ್ ಗಳನ್ನ ಕೇಳ್ಬೋದು ಮೇಡಮ್ ಹತ್ರ. ಎಲ್ರು ಕ್ವಶನ್ಗೆ ಆನ್ಸರ್ ಒಂದ್ ಕಡೆ ಇರ್ಲಿ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ. ನಿಮಗ್ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ರಿ. ಅದ್ಭುತ ರೀ. ಅದು ನಾನ್ ಮಾಡ್ತಿದ್ದೀನಿ. ನನ್ ಮಕ್ಕಳಿಗೆ ನಾ ಹೇಳ್ಕೊಟ್ರೆ
ನನ್ ಮಗಳು ಧ್ಯಾನ ಮಾಡ್ತಾ ಇರ್ಲಿಲ್ಲ. ಅಮ್ಮ ನೀ ಎಲ್ಲದಕ್ಕೂ ಧ್ಯಾನ ಅಂತ ಅಡ್ಡ ಓಕೆ ನಾನ್ ಫ್ರೀ ಬಿಟ್ಟಿದ್ದೆ, ನಾನು ಯಾವತ್ತೂ ಅವರಿಗೆ ಫೋರ್ಸ್ ಮಾಡಿಲ್ಲ. ಬಟ್ ನನ್ ಮಗ ನಾ ಹೇಳಿದ್ದೀನೆಲ್ಲ ಪಾಪ ಮಾಡ್ತಾನ. ಅವನು ದೊಡ್ಡ ಸೆಕೆಂಡ್ PU, ಇವಳು 7th ಸ್ಟ್ಯಾಂಡರ್ಡ್. ಇವಳು ಯಾವತ್ತೂ ಒಪ್ಕೊಳ್ಳಲ್ಲ. ಬಟ್ ಒಂದ್ಸರಿ ನಾನು ಹೇಳ್ದೆ ಸುಪ್ತ ಮನಸ್ಸು ಅನ್ನೋದು ಒಂದು ಸ್ವಲ್ಪಮ್ಮ ನೀನ್ ಏನ್ ಹೇಳ್ಕೊತಿ ಅದೇ ಆಗತ್ತೆ ನೋಡು. ಜಸ್ಟ್ ನೋಡ್ಕೊಂಡು ಅವತ್ ಒಂದಿನ ಏನ್ ತಿಳಿತೋ ಗೊತ್ತಿಲ್ಲ, ಅವಳಿಗೆ ಎಲ್ಲೋ ಒಂದ್ ಪೆಟ್ಟು ಬಿತ್ತು. ಹೇಳ್ದೆ ನೀನ್ ಕುತ್ಕೋ ಮಾಡು ಹೆಂಗಿರತ್ತೆ ನೋಡಂತ. ಅದಾದ್ಮೇಲೆ ಅವಳಿಗೆ ಗೊತ್ತಾಯ್ತು ಅವಳು ಮನಸ್ಸು ಒಳಗಡೆ ಏನೋ ಹೇಳ್ತಾ ಇದೆ, ಅವಳಿಗೆ ಏನೋ ಚೇಂಜಸ್ ಇದೆ. ಒಂದ್ 5 ನಿಮಿಷ ಕುತ್ಕೊಂಡು ಎದ್ಲು, ಅಮ್ಮ ನಿಜವಾಗ್ಲೂ ಏನೇ ಇದೆ ಅಮ್ಮ ಇದ್ರಲ್ಲಿ, ಏನೋ ಇದೆಯಮ್ಮ. ಅವಳಿಗೆ ಇನ್ನೊಂದು ತನ್ನ ಸುಪ್ತ ಮನಸ್ಸಿನಿಂದ ಹಿಪ್ಟೋಥೆರಪಿ ಅಂತ ಏನಿದೆನಾ, ಸ್ವಲ್ಪ ನಾನು ಅದನ್ನ ಮಾಡಿಸ್ತಾ ಇರ್ತೀನಿ ಅವಾಗ ಯಾರಿಗಾನಾದ್ರೂ. ಆ ಹಿಪ್ನೋಟಿಸಮ್ ಅನ್ನೋದನ್ನ ಅವಳಿಗೆ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅವಳ ಮೇಲೆ ನೋಡ್ದೆ. ತುಂಬಾ ಪ್ರಯೋಗ ಆಯ್ತು, ಅದನ್ನೆಲ್ರಿಗೂ ಮಾಡಕ್ ಆಗಲ್ಲ. ಹಿಂಗಾಗಿ ಅದು ನಾನ್ ಮುಂದಿದ್ರೇನೆ ಮಾಡ್ಸಕ್ಕಾಗತ್ತೆ. ಅವಳಿಗೆ ಮಾಡಿಸ್ದೆ. ಅವಳು ತುಂಬಾ ತನ್ನ ಬಾಡಿ ಹೇಗ್ ಹೋಗ್ತಾ ಇದೆ ಮೇಲೆ ಅದನ್ನ ನೋಡ್ಕೊಂಡ್ ಬಂದ್ಲು. ಅವಾಗೆ ಅವಳು ಅಮ್ಮ ನಾನ್ ಇವತ್ ನಂಬ್ತೀನಮ್ಮ, ನೀ ಏನ್ ಹೇಳ್ತಿಲ್ಲ ಇವತ್ತಿಂದ ನಾನ್ ನಂಬ್ತೀನಿ. ಇಷ್ಟೇ ಸಾಕಮ್ಮ, ನೀನ್ ನೆಕ್ಸ್ಟ್ ಡ್ಯಾನಿ ಆಗೇ ಆಗ್ತೀಯ. ಖುಷಿ ಆಯ್ತು. ಯಾವತ್ತು ಕೇಳಿದನ್ನ ಮರ್ತ್ಕೊಂಡ್ಬಿಡ್ತೀವಿ ಮೇಡಮ್, ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮನ್ಸಲ್ಲಿ ಉಳ್ಕೊಳತ್ತೆ. ಖಂಡಿತ ಪ್ರಯೋಜನ ಪ್ರಾಕ್ಟಿಕಲ್ ಸಾಕು, ಕೊನೆವರೆಗೂ ನಂಬಿಕೆ ಇರುತ್ತೆ. ಥಿಯರಿ ಏನೋ ಹೇಳಿದ್ರು ಬಿಡು ಹಿಂಗಾಗಿ ಪ್ರಾಕ್ಟಿಕಲ್ ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಸುಪ್ತ ಮನಸ್ಸಿನ ಎಕ್ಸ್ಪೆರಿಮೆಂಟ್ ಎಲ್ರೂ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು. ಶಿವರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ. ಎಷ್ಟು ನೀವು ಹೇಳಿದ್ರಿ ಇವಾಗ ನನ್ಗೆ ಮಹಾತಾರ್ ಫೌಂಡೇಶನ್ ಹೇಳೋದಿಕ್ಕೆ ಅವಕಾಶ ಕೊಡ್ತು ಅಂತ. ನಿಮ್ಮಂತವ್ರದ್ದು ಒಂದು ಪ್ರವಚನ ಕೇಳೋದಿಕ್ಕೂ ನಮಗೂ ಅವಕಾಶ ಕೊಟ್ಟಿದೆ, ತುಂಬಾ ಖುಷಿ ಆಗುತ್ತೆ. ಇದೇ ತರ ಮೊದ್ಲು ಒಂದು ಕ್ಲಾಸ್ ಇತ್ತು, ಅದನ್ನ ಕೇಳ್ಕೊಂಡು ನಾನು ಫಸ್ಟ್ ಎಲ್ಲ ನಾನು ಮೊದ್ಲೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಮನೇಲಿ ಕ್ಲೀನ್ ಆಗಿ ಎಲ್ಲ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಯ್ಯೋ ಮಾಡಾದ್ಮೇಲೆ ಖುಷಿಯಾಗಿ ನನಗೆ ನಾನೇ ಹೇಳ್ಕೊಂತ ಇದ್ದೆ, ಇಷ್ಟು ಚೆನ್ನಾಗಿ ಮಾಡಿದ್ಯಾ, ಥ್ಯಾಂಕ್ಸ್. ನನ್ನ ಒಂದು ಇದಕ್ಕೆ ನಾನೇ ಹೇಳ್ಕೊಡ್ತೀನಿ, ಇವತ್ತಿಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡಿಸಿದ್ಯಲ್ವಾ ನೀನು, ನಿಂಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೆ. ಹೌದು, ನಾನು ಒಂದು ಶ್ರೀಚಕ್ರ ತರ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನಿಜವಾಗ್ಲೂ ಮೇಡಮ್ ಅದು ತುಂಬಾನೇ ನನ್ಗೆ ಇದಾಗಿದೆ. ಒಂದ್ ಅಡಿಗೆ ಮಾಡಿ ಊಟ ಮಾಡ್ಬೇಕಾದ್ರೂ ನಾನು ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ನೀನ್ ಕೊಟ್ಟಿದ್ಯಾ, ಇದನ್ನ ಗೀತಾ ಮೇಡಮ್ ಹೇಳ್ಕೊಟ್ರು ನನ್ಗೆ. ಇವತ್ತು ಪಾಪ ಆಗಿದೆಯಂತೆ, ತುಂಬಾ ಖುಷಿ ಆಯ್ತು. ಅವ್ರು ಹೇಳ್ಕೊಟ್ರು, ನಾನು ಕಾಲಿಂಗೆಲ್ಲ ನಾನು ಇದಾಗ್ಬೇಕು ಅಂತ ತುಂಬಾ ಕನ್ನಡಿ ಮುಂದೆ ನಿಂತ್ಕೊಂಡು ಖುಷಿಯಾಗಿ ಹೇಳ್ಕೊಳ್ಳಿ, ನಿಮ್ಗೆ ಆಗತ್ತೆ ಅಂದ್ರೆ ಫಸ್ಟ್ ಅವರು ನಮ್ಗೆ ಸ್ಟಾರ್ಟ್ ಮಾಡ್ಸಿದ್ದು ಕನ್ನಡಿ ಮುಂದೆ ನಿಂತು ನಿಮ್ಮ ಮುಖ ನೋಡ್ಕೊಂಡು ನೀವೇ ಹೇಳ್ಕೊಳ್ಳಿ, ನಾನು ಹೀಗಿರ್ಬೇಕು, ನಾನು ಇಷ್ಟು ಇದು ಖುಷಿಯಾಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು ಅಂತ ಹೇಳ್ಕೊಡಿ, ಆಗತ್ತೆ. ನಿಜವಾಗ್ಲೂ ಅವ್ರಿಗೊಂದು ಋಣಿ ನಾನು. ಇವತ್ತು ವೆರಿ ನೈಸ್ ಮೇಡಮ್. ಇದು ಕೇಳಿಸ್ಕೊಳ್ದಲ್ಲ ನಿಜವಾಗ್ಲೂ ಯಾರು ಅದು ಪ್ರಾಕ್ಟಿಕಲ್ ಮಾಡ್ತಾರಲ್ಲ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಅದು. ನೈಸ್. ಕರ್ಕೊಂಡು ಹೋಗುತ್ತೆ ನಿಜವಾಗ್ಲೂ ನಮ್ಮನ್ನು. ತುಂಬಾ ಥ್ಯಾಂಕ್ಸ್. ಎಲ್ಲ ಎಷ್ಟೋ ನಮ್ದು ಸಿಗದೇ ಇರೋ ಒಂದು ಖುಷಿ ನಮ್ಮಲ್ಲಿ ಸಿಗುತ್ತೆ. ಅದನ್ನ ನಾವು ಮಾಡ್ಬಿಟ್ಟು ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ ನೋಡಿ. ಎಷ್ಟು ಚೆನ್ನಾಗಿ ನೀನ್ ಮಾಡಿಸ್ದೆ ಅಮ್ಮ, ನನಗೆ ಇಷ್ಟು ಚೆನ್ನಾಗಿ ಅದಕ್ಕೆ ಇವಾಗ ಮಿರರ್ ನೋಡ್ಕೊಂಡು ನೀವ್ ಹೇಳಿದ್ರಿ, ಇಲ್ಲಿ ಯಾರಿಗ್ ಹೇಳ್ತಾ ಇದೀನಿ, ನನಗ್ ನಾನೇ ಹೇಳ್ಕೊಳ್ತಾ ಇದೀವಿ. ನನಗ್ ನಾನೇ ಅಂದಾಗ ನನ್ನೊಳಗಿರುವಂತ ಸುಪ್ತ ಮನಸ್ಸಿಗೆ ಅಂತ ನಾವ್ ಇನ್ನೂ ಬಲವಾಗಿ ಅನ್ಕೊಂಡ್ಬಿಡಿ, ಇನ್ನ ವರ್ಕ್ ಚೆನ್ನಾಗಿರತ್ತೆ. ನೀನ್ ನನ್ನೊಳಗೆ ನೀನಿದೀಯಾ, ನೀನೇ ನಾನು. ಎಷ್ಟು ಚಂದ. ಚಕ್ರ ನನಗಿಲ್ಲಿದೆ ಅಂತ ಹೇಳ್ಕೊಂಡು ಅದನ್ನೇ ಗಮನ ಇಟ್ಕೊಂಡು ನಾನು ಪ್ರತಿ ಒಂದ್ ಕೆಲ್ಸನೂ ಮಾಡ್ತಾ ಇದ್ದೀನಿ ಮೇಡಮ್. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮೇಡಮ್ ಇದು. ಹೌದು, ವೆರಿ ನೈಸ್ ಮೇಡಮ್, ತುಂಬಾ ಚೆನ್ನಾಗಿದೆ. ಹೀಗೆ ಮಾಡ್ಕೊಳ್ರಿ, ಇದಿರ್ಬೇಕು, ಪ್ರತಿಯೊಬ್ಬರಿಗೂ ಇರ್ಬೇಕು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಕ್ಲಾಸ್ ಕೊಟ್ಟಿದ್ದಕ್ಕೂ ನೀವು ನಿಮ್ಮ ಅನುಭವ ಹೇಳ್ಕೊಂಡಿದ್ದಕ್ಕೂ ತುಂಬಾ ಸ್ಟಾರ್ಟಿಂಗ್ ಇಂದ ಹೆಂಗ್ ಖುಷಿ ಆಗ್ತಾ ಇದೆ ಅಂತ ಅಂದ್ರೆ ನಿಜವಾಗ್ಲೂ ನಾನು ಅದು ಇಲ್ಲಿಗೆ ಬಂದ್ಮೇಲೆ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಮೇಡಮ್. ನಿಜವಾಗ್ಲೂ ಅದೇ ಮಾಡದೇ ಇರೋರ್ಗೆಲ್ಲ ನೀವ್ ಒಂದ್ ಸ್ಫೂರ್ತಿ ಮೇಡಮ್. ಮೇಡಮ್ ಕ್ಲಾಸ್ ಕೊಟ್ಟಿದ್ದಕ್ಕೂ ನೀವ್ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ಮಾಡ್ತಾ ಇರೋದಕ್ಕೂ ಅದೇ ನಮ್ಮಂತ ಮಾಡದೇ ಇರೋರಿಗೆಲ್ಲ ಒಂದು ಸ್ಫೂರ್ತಿ ಮೇಡಮ್. ಮಾಡ್ಬೇಕು ನಿಜವಾಗ್ಲೂ ಮುಂದೆ ಇದ್ದು ಜೀವನಕ್ಕೂ ನಾನು ಇವಾಗ ನಾನ್ ಮಾಡ್ತಾ ಇರೋ ಇದಕ್ಕೂ ಎಷ್ಟೊಂದು ಎಫೆಕ್ಟ್ ಇದೆ ಅಂತ ಅಂದ್ರೆ ಇದಕ್ಕೆ ಸೇರ್ಕೊಂಡ್ಮೇಲೆ
ಮೌನಿ ಮೌನಿ ಆಗ್ಬಿಟ್ಟಿದೀನಿ. ತೀರಾ ಇಲ್ದೇ ಇರೋ ಕಥೆಗಳು ಮಾತಾಡಕ್ಕೆ ಹೋಗಲ್ಲ. ಎಷ್ಟು ನನ್ನೊಳಗೇನೆ ನಾನು ಖುಷಿ ಪಡ್ತಾ ಇದ್ದೀನಿ ಗೊತ್ತಾ. ಮೇಡಮ್ ಇದ್ರ ಜೊತೆಗೆ ಒಳ್ಳೆ ಜ್ಞಾನ ಕೊಡುವಂತಹ ಒಂದ್ 4 ಪುಸ್ತಕ ಇಟ್ಕೊಳ್ರಿ. ಆ ಮೌನದಲ್ಲಿ ಈ ಒಂದು ಆಧ್ಯಾತ್ಮಿಕ ಅನ್ನೋದು ಇನ್ನೂ ಬೆಳೆದ್ ಬಿಡುತ್ತೆ. ಜೊತೆಗೆ ಧ್ಯಾನ ಮಾಡ್ತಾ ಇರ್ತೀರಾ, ಇದನ್ನೆಲ್ಲ ಫಾಲೋ ಮಾಡ್ಕೊಳ್ರಿ. ನೀವ್ ಇದನ್ನ ಸಕ್ಸಸ್ ಮಾಡ್ಕೊಳ್ತಾ ಇದೀರಾ ನಿಮ್ ಲೈಫ್ ನ. ಒಂದು ಜ್ಞಾನ ಕೊಡುವಂತ ಪುಸ್ತಕ ಓದಿ ಇನ್ನು ಏನೇನು ಜ್ಞಾನ ಸಿಗುತ್ತೋ ಅದನ್ನು ಕೂಡ ಈ ಸುಪ್ತ ಮನಸ್ಸಿನಿಂದ ನೀವು ಮಾಡ್ಕೋಬಹುದು. ಧ್ಯಾನ ನನಗೆ ಇನ್ನೂ ಬೇಕು, ಯಾವ ರೀತಿ ಧ್ಯಾನ ಬೇಕು, ಇನ್ನು ಏನೇನ್ ಬೇಕು, ಪತ್ರಿಜಿಯವ್ರ ವಿಡಿಯೋಸ್ ಕೇಳ್ರಿ, ಪತ್ರಿಜಿಯವ್ರ ಪುಸ್ತಕ ಓದ್ರಿ, ಇನ್ನು ಏನೇನೋ ಧ್ಯಾನ ಇದೆ ಎಲ್ಲ ತಿಳ್ಕೊಳ್ರಿ. ಯಾವಾಗ ಮೌನ ಆಗ್ತೀವೋ, ಯಾವಾಗ ಮೌನಕ್ಕೆ ಶರಣಾಗ್ತೀವೋ ಆ ಒಂದು ಜ್ಞಾನ ಇನ್ನು ಒಳಗಡೆ ರಿಸೀವ್ ಮಾಡ್ಕೊಳ್ಳುವಂತಹ ತಾಕತ್ತು ಜಾಸ್ತಿ ಆಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನಾನ್ ಜಾಸ್ತಿ ಮಾತಾಡಕ್ಕೆ ಹೋಗ್ತಾ ಇಲ್ಲ, ವಾದ ಮಾಡಕ್ಕೆ ಹೋಗ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ಕೊಂಡು ಖುಷಿಯಾಗಿದ್ದೀನಿ. ಮಾತು ಕಮ್ಮಿ ಆದಂಗೆಲ್ಲ ನನ್ನ ಚೈತನ್ಯ ಜಾಸ್ತಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಬುಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಮೇಡಮ್? ಬುಕ್ಸ್ ನಿಮ್ಗೆ ಯಾವ ಪುಸ್ತಕ ನೋಡ್ರಿ, ಸಿಕ್ಕಾಪಟ್ಟೆ. ನಿಮ್ಗೆ ಏನ್ ಪುಸ್ತಕ ಬೇಕು ನನ್ಗೆ ಆಮೇಲೆ ಬೇಕಾ ನಿಮ್ ಮೇಡಮ್ ಹತ್ರ ಕಾಲ್ ಮಾಡ್ಸಿ ನಿಮ್ ನಂಬರ್ ಇಸ್ಕೊಳ್ರಿ, ನಾನ್ ಹೇಳ್ತೀನಿ ಯಾವ ಪುಸ್ತಕ ಬೇಕು. ಸಾಕಷ್ಟಿದೆ, ಹೇಳ್ತೀನಿ. ಯಾರಿಗ್ ಬೇಕು ಮೇಡಮ್ಗೆ ಕೇಳ್ಕೊಂಡು ನನಗ್ ಫೋನ್ ಮಾಡ್ರಿ, ನನ್ ನಂಬರ್ ಕೊಡ್ತಾರೆ. ನಂಬರ್ ಕೊಡ್ತೇನೆ ಮ್ಯಾಮ್. ನಿಮ್ಗೆ ಯಾವ ಬುಕ್ ಬೇಕಂದ್ರೆ ನಂಬರ್ ಕೊಡ್ತೇನೆ, ಮೇಡಮ್ಗೆ ಕಾಲ್ ಮಾಡ್ಕೊಂಡು. ಸರಿ ಸರಿ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುಜಾತ ಮ್ಯಾಮ್. ಎಲ್ಲ ಆತ್ಮಜೀವಿಗಳಿಗೆ ನನ್ನ ಪ್ರಣಾಮಗಳು. ಲಕ್ಷ್ಮಿ ಮೇಡಮ್, ಸವಿತಾ ಮೇಡಮ್, ನನಗೆ ಮೊದಲು ಗುರುತಿದ್ದಿಲ್ಲ ಮೇಡಮ್ ಸೂಕ್ತ ಮನಸ್ಸು ಜಾಗೃತ ಮನಸ್ಸು ಅಂತ ಹೇಳಿ. ನಾನು ಸೂಕ್ತ ಮನಸ್ಸಿನಿಂದನೇ ಅವ್ರು ಒಳ್ಳೆಯವರಾಗ್ಲಿ, ಅವ್ರು ಸಾಲಿ ಕಲೀಲಿ, ಅವ್ರು ಚೆನ್ನಾಗ್ಲಾಲಿ ಅಂತ ಹೇಳಿ ಹೀಗೆ ಮನಸ್ಸಿನಲ್ಲಿ ಮಾಡ್ಕೊತಿದ್ದದು ಹಾಗೆ ಆಕ್ಕಿತ್ತು. ಆಮೇಲೆ ಮುಂದೆ ಮುಂದೆ ಏನಾಗ್ಲಿಕ್ಕತ್ತಂದ್ರ ಇವರು ನನಗ ದೋಖಾ ಕೊಡ್ತಾರ, ಇವರು ನನಗ ಮುಂದೆ ನೋಡುವುದಿಲ್ಲ, ಹಿಂಗೇನೋ ನೆಗೆಟಿವ್ ವಿಚಾರ ಬರ್ತಿದ್ವು. ಅದನ್ನು ಹಾಗೆ ಹಾಗೆ ಆಗಿದೆ ಮೇಡಮ್. ಹೀಗಾಗಿ ಇವಾಗ ಧ್ಯಾನಕ್ಕೆ ಬಂದ ಮೇಲೆ ಯಾರೂ ನನ್ನವರಿಲ್ಲ, ಯಾರೂ ನನಗಿಲ್ಲ. ನಾನೊಬ್ಬಳೇ ನಾನು. ಈಗ ನನಗೊಬ್ಬಕಿಗೆ ಜಗಾಸಬೇಕಾಗಿದೆ. ನಾನೇ ಈ ಧ್ಯಾನದಲ್ಲಿ ನಿಂತು ನಾನೇ ತಯಾರಾಗಬೇಕಾಗಿದೆ ಅಂತ ಹೇಳಿ ಏನೋ ಒಂದು ಮನಸ್ಸಿಗೆ ಧೈರ್ಯ ಬಂದಿದೆ ಮೇಡಮ್. ಅದು ರಂಗನಾಥ್ ಗುರುಗಳು, ಆಮೇಲೆ ನಾಗರಾಜ ಅವರುಗಳಿಂದ ನಾನು ಕಲ್ತಿದ್ದೇನೆ ಇದಕ್ಕೆ ಧ್ಯಾನಕ್ಕೆ ಬಂದ ಮೇಲೆ. ಆಮೇಲೆ ಏನಾಗ್ತದಂದ್ರೆ ಮೇಡಮ್, ಯಾರೋ ಏನಂದರೂ ಈಗ ಮನಸ್ಸಿಗೆ ತಾಗಲ್ಲ ಮೇಡಮ್. ಅದು ಏನೋ ಮನಸ್ಸಿಗೆ ಹೊಟ್ಟೆ ತಾಗಂಗೆ ಇಲ್ಲ, ಗಪ್ಪಿದ್ ಬಿಡ್ತೀನಿ. ಅವ್ರಿಗೆ ಪೆಟ್ಟಾಗ್ಬಿಟ್ಟಿರ್ತೈತೆ ಅದು ಶಬ್ದನ ಮೌನವಾಗಿರುವುದರಿಂದ. ಏನೋ ಭರ್ಪೂರ ಅನುಭವ ಆಗ್ತಾ ಇದ್ದಾವೆ ಮೇಡಮ್ ಈ ಸದ್ಯ ಅಂತೂ. ಏನು ಉತ್ತರ ಕೊಡಲಿಕ್ಕೆ ಆಗಂಗೆ ಇಲ್ಲ. ಈಗ ನನ್ನನ್ನು ನಾನೇ ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ನಡೆದಿದೆ ಮೇಡಮ್. ಇವತ್ತಿನ ತುಂಬಾ ಅದ್ಭುತವಾಗಿತ್ತು. ನಾವು ಎಲ್ಲ ತಿಳಿದ ಹಾಗೆ ಇದೆ ಮೇಡಮ್. ಇದು ಸೂಕ್ತ ಮನಸ್ಸನ್ನು ಪ್ರಜ್ಞಾ ಮನಸ್ಸು ಅನ್ನೋದು ಗುರ್ತಿದ್ದಿಲ್ಲ. ಇವಾಗ ನೀವು ಅದಕ್ಕೆ ಹೇಗ್ ಕೊಟ್ಟು ಒಳ್ಳೆಯನ್ನು ಇದನ್ನ ಕೊಟ್ಟು ನಮ್ಗೆ ತಿಳಿಸಿದ್ರಲ್ಲ, ತುಂಬಾ ಹತ್ತಿದೆ ಮೇಡಮ್. ನನ್ನ ಮನಸ್ಸಿಗೆ ತುಂಬಾ ಆಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಒಂದು ನಿಮಿಷ ಮೇಡಮ್, ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಒಂದೇ ನಿಮಿಷ. ಏನೇ ಅಂತಂದ್ರೆ ಇವ್ರ ಮೇಡಮ್ ಹೇಳಿದ್ರು, ಯಾರ ಏನ ಅಂದ್ರು ನಾನ್ ಸುಮ್ನೆ ಇದ್ದು ಬಿಡ್ತೀನಿ, ನಾನ್ ನನ್ನನ್ನ ಅರ್ಥ ಮಾಡ್ಕೊತೀನಿ. ಎಸ್, ರಿಯಲಿ ಕರೆಕ್ಟ್ ಅದನ್ನ ಅವ್ರು ಮಾಡ್ತಿರೋದು. ಇನ್ನೊಂದನ್ನ ಏನ್ ಮಾಡ್ಬೇಕಂದ್ರೆ ಮೇಡಮ್, ಅವ್ರ 10 ಜನ ಮುಂದೆ ಇರೋರು ಹಿಂದೆ ಇರೋರು ಮಾತಾಡ್ತಿರ್ತಾರಲ್ಲ, ನಿಮ್ ಮನ್ಸಿಗೆ ಒಳಗಡೆ ತೆಗೆದುಕೊಳ್ಳೋದಿಲ್ಲ ಅಂದ್ರೆ, ನಾನು ಹಚ್ಕೊಳಕ್ಕೆ ಹೋಗಲ್ಲ ಅಂದ್ರೆ ಓಕೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ ಮನಸ್ಸಿಗೆ ನೋವು ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಯ್ತು, ನಿಮಗ್ ಅನಿಸಿದ್ರೆ ಅದನ್ನ ತಗೊಳಕ್ಕೆ ಹೋಗ್ಬೇಡ್ರಿ. ನೋವು ಆಗತ್ತೆ, ಆ ನೋವು ಅನ್ನೋದು ಆಗ್ಬಾರ್ದು. ಅದನ್ನ ನೀವು ಮಾಡ್ಕೊಳ್ರಿ, ನೋವು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಆನ್ಸರ್ ಮಾಡದೇ ಇದ್ರು ಪರವಾಗಿಲ್ಲ, ನೋವು ಅನ್ನೋದು ಮಾಡ್ಕೋಬೇಡಿ. ಆನ್ಸರ್ ಮಾಡಂಗಿಲ್ಲ ನೀವು ಆಲ್ರೆಡಿ, ನೋವನ್ನು ಮಾಡ್ಕೋಬೇಡಿ, ಅಷ್ಟು ಮಾಡಿ. ನೋವು ಆಗ್ತಾ ಇದೆ ಆದ್ರೂನು ನಾನು ಹಚ್ಕೊಳಂಗಿಲ್ಲ. ಏನೋ ಅದನ್ನ ಸುಮ್ ಬಿಟ್ಟು ಬಿಡ್ತೀನ್ರಿ ಅಲ್ಲಿಗೆ. ಅದನ್ನ ಅಲ್ಲ, ನೀವೇನೇ ಆಗ್ಲಿ ನೋವು ಮಾಡ್ಕೋಬೇಡ್ರಿ, ಇಲ್ಲ ಬ್ಲಾಕೇಜ್ ಆಗತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಬ್ಲಾಕೇಜ್ ಮತ್ತೆ ನಿಮಗ್ ಕಾಡತ್ತೆ. ಹಾಗಾಗಿ
ಟೈಮ್ ಹತ್ತದ್ರಿ ಮೇಡಮ್. ಇಡ್ಬೇಕು. ನಾನ್ ಯಾಕೆ ನೋವು ಮಾಡ್ಕೊಳ್ಳಪ್ಪ, ನನ್ನೊಳಗೆ ಶಕ್ತಿ ಇದೆ. ಅವ್ರ ಅಂದವ್ರು ಅವ್ರ ಕರ್ಮ ಅಷ್ಟೇ, ನೀವ್ ಹಚ್ಕೋಬೇಡಿ ಅಷ್ಟೇ. ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್. Thank ಥ್ಯಾಂಕ್ ಯು. ಅಂದ್ರೆ ನೀವು ಓಪನ್ ಆಗಿ ಅಂದ್ರೆ ಈಗ ಅವ್ರ ಹತ್ರ ಆನ್ಸರು ಮಾಡಲ್ಲ, ಮತ್ತೆ ಇಲ್ಲಿ ನೋವು ಆದಾಗ ನಿಮ್ಗೆ ಒಳಗಡೆ ಬ್ಲಾಕ್ ಆಗಿ ಮತ್ತೆ ಇನ್ನೊಂದು ತರ ಅದು ರಿಯಾಕ್ಟ್ ಆಗತ್ತೆ ಅಂತ ಮ್ಯಾಮ್ ಆಗತ್ತೆ. ಹೇಳ್ತಾ ಇರೋದು. ಖಂಡಿತ ಅದಕ್ಕೆ ನೀವು ನೋವನ್ನ ಅಲ್ಲಿ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ನೋವು ಪಡಬಾರ್ದು, ಅಲ್ಲಿ ರಿಯಾಕ್ಟ್ ಪಡ್ಬಾರ್ದು. ಇಲ್ಲಿ ನೋವು ಪಡ್ತೀವಿ ಅಂದ್ರೆ ಅದು ಇನ್ನೊಂದ್ ತರ ರಿಯಾಕ್ಟ್ ಆಗತ್ತೆ, ನಿಮ್ಗೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಅದಕ್ಕೋಸ್ಕರ ನೀವು ಮನಸ್ಸಿಗೆ ಅದನ್ನ ತಗೋಬಾರ್ದು ಅನ್ನತ್ತರ. ನನ್ಗೆ ಎಷ್ಟೊಂದು ಒಳ್ಳೆ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾನೆ ಮೇಡಮ್. ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ ನಾನು ಯೂನಿವರ್ಸ್ಗೆ. ತುಂಬಾ ಮಕ್ಕಳಿದ್ದಾರೆ ಅವ್ರ ಜೊತೆಗೆ ನಿಮ್ಮ ಒಂದು ಎಲ್ಲ ಬಾಂಧವ್ಯದ ನಿಮ್ಗೆ ಏನಿರುತ್ತೆ ಅದನ್ನೆಲ್ಲ ಹಂಚ್ಕೊಳ್ರಿ. ಆದ್ರೆ ನೆಗೆಟಿವ್ ನ ಹಂಚ್ಕೊಳಕ್ಕೆ ಹೋಗ್ಬೇಡ, ಅದನ್ನ ಬಿಟ್ಟಾಕ್ಬಿಡಿ ಅಷ್ಟೇ. ನಾನ್ ಚೆನ್ನಾಗಿದ್ದೀನಿ ಅಷ್ಟೇ ಅಲ್ವಾ, ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಜಾತ ಮ್ಯಾಮ್. ಮಾಸ್ಟರ್ಸ್, ಅದು ನಿನ್ನೆ ವಿಜಯ್ ಕುಮಾರ್ ಸರ್ ಕೊಟ್ಟಂತಹ ಕ್ಲಾಸ್ ಅನ್ನ ಲಿಂಕ್ ಶೇರ್ ಮಾಡಿದ್ದೇನೆ, ಅದನ್ನ ನೀವು ಅಲ್ಲಿ ಲೈಕ್ ಮಾಡಿ, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ. ಮಾಸ್ಟರ್ ಸುಜಾತ ಭಟ್ ಮಾಡಿ ಮಾತಾಡಿ. ನಮಸ್ತೆ ಸವಿತಾ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಾ ಮಾಸ್ಟರ್ಸಿಗೂ ನಮಸ್ಕಾರ. ಮೇಡಮ್ ತುಂಬಾ ಚೆನ್ನಾಗಿದ್ರಿ. ಸುಪ್ತ ಮನಸ್ಸಿನ ಜೊತೆ ನಾವು ಮಾತಾಡ್ಬೇಕು ಅಂತ ಅಂದ್ರೆ ಕೆಲವು ಟೆಕ್ನಿಕ್ ಕೂಡ ಹೇಳಿದ್ರಿ ಮೇಡಮ್. ಈಗ ಸುಜಾತ ಮೇಡಮ್ ಹೇಳಿದ್ರು, ಕೆಲವು ನನಗೂ ಕೆಲವು ಪ್ರಾಕ್ಟೀಸ್ ಈಗ್ಲೂ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಚಿಕ್ಕವ್ರು ಇವಾಗ ಹೇಳಿದ್ರೆ ಮಾತಾಡಿದ್ರೆ ತಿರುಗಿ ಮಾತಾಡ್ತೀಯ ಅನ್ನೋರು, ಮಾತಾಡಿಲ್ಲ ಅಂದ್ರೆ ಇವಳು ತಪ್ಪು ಮಾಡಿದಾಳೆ ಅದಕ್ಕೆ ಸುಮ್ನೆ ಇರ್ತಾಳೆ ಅನ್ನೋದು. ಹೌದು ಮೇಡಮ್, ಈ ತರನು ಆಗತ್ತಲ್ವಾ? ನಾವ್ ರಿಯಾಕ್ಟ್ ಮಾಡಿದ್ರೆ ಮಾತಾಡಿದ್ರು ಅಂತಾರೆ, ಮಾತಾಡ್ಲಿಲ್ಲ ಅಂದ್ರೆ ಇವ್ಳು ತಪ್ಪು ಮಾಡಿರೋದಕ್ಕೆ ಒಪ್ಕೊಂಡ್ ಸುಮ್ನೆ ಇದ್ದಾಳೆ ಅಂತಾರೆ. ಇದೇ ಆ ತರ ನನಗೂ ಆ ಕ್ವಶನ್ ಬಂದಿತ್ತು. ಆದ್ರೆ ಈಗ ಧ್ಯಾನಕ್ಕೆ ಬಂದ ನಂತರ ನಂಗೆ ಬಹಳ ಧೈರ್ಯ ಬಂದ್ಬಿಟ್ಟಿದೆ ಮೇಡಮ್, ನಿಜವಾಗ್ಲೂ ಧೈರ್ಯ ಬಂದಿದೆ. ಆಮೇಲೆ ಒಂದು ವಿಷಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸಿದ್ದರ ಬೆಟ್ಟಕ್ಕೆ ನಾವು ಹೋಗಿದ್ವಿ ಜನವರಿ ಫೆಬ್ರವರಿ, ರೇವತಿ ಮೇಡಮ್ ನಾವೆಲ್ಲ ಮಾವತಾರ್ ಫೌಂಡೇಶನ್ ದ ಗುರುಜಿಯವರು. ಅವಾಗ ನನಗೆ ಹಂಗೆ ಮೇಡಮ್, ನನಗೆ ಮಂಡಿ ನೋವಿದೆ ಸುಮಾರು ವರ್ಷದಿಂದ. ನನಗೆ ಲೆಫ್ಟ್ ಇದು ಒಂದ್ ಕಿಲೋಮೀಟರ್ ಓಡಾಡ್ಲಿಕ್ಕೆ ಆಗಲ್ಲ, ಅಷ್ಟು ನೋವಿದೆ. ಅವಾಗ ನಂಗೆ ಸಿದ್ದರ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಆಸೆ, ನಾನು ನೋಡಿಲ್ಲ ಏನಿಲ್ಲ, ಹೋಗ್ಬೇಕು ಅಂತ ಆಸೆ. ಆದ್ರೆ ನಾವ್ ಹೆಂಗ್ ಹೋಗೋದು? ಇಲ್ಲ ಹೋಗಿದ್ದೀವಿ, ಮತ್ತೆ ಗುರುಜಿಯವ್ರು ನೀವು ಸರೆಂಡರ್ ಆಗ್ಬಿಡ್ಬೇಕು ಅಂತ ಅಂದ್ರು. ನಾನು ಸರೆಂಡರ್ ಆಗ್ಬಿಟ್ಟು ನಾನು ಅವಾಗ ಅದೇ ಸ್ವಲ್ಪ ದಿನದಿಂದ ಮ್ಯಾಜಿಕ್ ವರ್ಕ್ಶಾಪ್ ಮಾಡಿದ್ರು ಮೇಡಮ್. ಅದನ್ನ ಬರ್ಕೋತಾ ಹೋದೆ. ನಾ ಸಿದ್ದರ ಬೆಟ್ಟ ನೋಡಿಲ್ಲ ಏನಿಲ್ಲ, ಸಿದ್ದರ ಬೆಟ್ಟಕ್ಕೆ ಹೋಗಿದ್ದೀನಿ, ಅಲ್ಲಿ ನೋಡಿದೀನಿ, ಖುಷಿ ಪಟ್ಟಿದ್ದೀನಿ, ಈ ತರ ಎಲ್ಲ ಬರ್ಕೊಂತ ಬಂದೆ. ನಿಜವಾಗ್ಲೂ ಮೇಡಮ್ ಸಿದ್ದರ ಬೆಟ್ಟಕ್ಕೆ ಹೋಗಿ ಬಂದೆ. ಹೇಗೆ ಅಂದ್ರೆ ಮೇಲೆ ಹತ್ಲಿಕ್ಕೆ ಆಗದೇ ಇಲ್ಲ ಅಂತವಳು ಮೇಲೆ ಹತ್ತಿ, ಅದು ವಿದೌಟ್ ಶೂ ಸ್ಲಿಪ್ಪರ್ ಏನು ಇಲ್ಲದೆ ಹತ್ತಿ ಇಳಿದು ನನಗೆ ಹೆಂಗ್ ಹೋಗಿದ್, ನಂಗೆ ನೀವ್ ಹೋಗಿದ್ಯಾ ಅಂತ ಕೇಳ್ತಾರೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು ಮೇಡಮ್. ಇದು ಒಂಥರ ನೀವ್ ಹೇಳಿದ್ ನಿಜ, ಸುಪ್ತ ಮನಸ್ಸು ನಮ್ಗೆ ನಾವು ಕೇಳ್ಕೊಂಡಿದ್ದೆಲ್ಲ ಕೊಡತ್ತೆ ಅನ್ನೋದು. ನಮಗ್ ಬಾಳ ಅಂದ್ರೆ ಬಾಳ ಖುಷಿ ಆಯ್ತು ಆ ಸಮಯದಲ್ಲಿ. ಅಲ್ಲಿ ಹೋಗಿ ಬಂದಿದ್ದು ಎಷ್ಟು ಖುಷಿ ಪಟ್ಟು. 2 days ಮೇಡಮ್, ಅಷ್ಟು ಚೆನ್ನಾಗಿತ್ತು ಅಲ್ಲಿ. ಅಲ್ವಾ? ನೋಡಿ ಹೆಂಗಿದೆ, ನಿಮ್ಮೊಳಗಿರುವ ಶಕ್ತಿ ಕರ್ಕೊಂಡು ಹೋಗಿದೆ. ನೀವು ನಂಬ್ಕೊಂಡ್ರಿ, ನೀವು ಸರೆಂಡರ್ ಆದ್ರಿ, ನಿಮ್ಗೆ ನೀವು ಸರೆಂಡರ್ ಆಗ್ಬೇಕಾಗ್ಲಿ. ಯಾರು ನಮ್ ಮುಂದೆ ಹಿಂದಿರೋರು ಯಾರು ಸರೆಂಡರ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮೊಳಗೆ ಆ ಶಕ್ತಿ ಇದೆ, ಆ ದೈವತ್ವ ಇದೆ, ಅದಕ್ಕೆ ಶರಣಾಗ್ರಿ ಅಷ್ಟೇ ಅಲ್ವಾ? ಮೇಡಮ್ ಮಾಡಿರೋದು ಅದೇ, ಮೇಡಮ್ ಮಾಡಿರೋ. ನಿನ್ಗಾಗತ್ತಾ? ನಿನ್ ಹುಷಾರು ನೋಡು, ಹಂಗ ಹಿಂಗ ನನಗೆ ಏನೋ ಹೆದರ್ಸ್ಲಿಕ್ಕೆ ನೋಡ್ತೀನಿ ಅದೆಲ್ಲ ನಂಗೆ ಆಗತ್ತೆ ಅನ್ಕೊಂಡೆ ಹೋದೆ ಮೇಡಮ್. ಹಂಗೆ ನಂಗೆ ಅದು ಇವತ್ತು ನನಗೆ ಅನಿಸ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಗೀತಾ ಧನ್ಯವಾದ ಹೇಳ್ಬೇಕು. ಒಳ್ಳೆ ಮಾಸ್ಟರ್ಸ್ ನ ಭೂಮಿಗೆ ತಂದವರಿಗೆ ತುಂಬಾ ಧನ್ಯವಾದ ಹೇಳಬೇಕು. ಥ್ಯಾಂಕ್ ಯು. ಮತ್ ನೀವ್ ಹೇಳಿದ್ರಿ 999 ಅಂತ ಒಳ್ಳೆ ದಿನ ಬಂದಿದೆ ಮೇಡಮ್. ನಿಜವಾಗ್ಲು ನಿಜ ಹೇಳ್ತೀನಿ ಗೀತಾ ಮೇಡಮ್, ನಂಗೆ ಈ ಸರಿ ಕಾಲ್ ಮಾಡ್ತಾರೆ ಮೇಡಮ್. ನೆಕ್ಸ್ಟ್ ಯಾವತ್ತು ಅವ್ರೆ ಮೇಡಮ್, ನೀವ್ ಯಾವ ಡೇಟ್ ಬೇಕು ಮೇಡಮ್ ಆರಿಸ್ಕೊಳ್ರಿ ಅಂತ ಹೇಳ್ತಿದ್ರು. ಈ ಸರಿ ನಾನೇ ಪ್ರಿಪೇರ್ ಮೇಡಮ್, ನಾನ್ ಈ ಡೇಟೇ ಕೊಡ್ತೀನಿ, ನನ್ಗೆ ಈ ಸುಪ್ತ ಮನಸ್ಸಿಂದ ಹೇಳ್ಬೇಕು, ಇದೇ ಡೇಟ್ ನಾನ್ ಫಿಕ್ಸ್. ಅವ್ರು ಮಾಡಿದ ತಕ್ಷಣ ಹೇಳ್ಬೇಕು. ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟಿನಿ, ನಂಗೆ ಈ ಡೇಟ್ ನನಗ್ ಬೇಕು ಮೇಡಮ್, ಅದನ್ನ ಬ್ಲಾಕ್ ಮಾಡ್ಬಿಡ್ರಿ, ಯಾರಿಗೂ ಕೊಡ್ಬೇಡ್ರಿ ಆ ಡೇಟ್ ಅಂತ. ಯಾಕೋ ಗೊತ್ತಿಲ್ಲ, ಅಷ್ಟು ಅದ್ಭುತ. ನನ್ನ ಹತ್ರ ಕೂಡ ಹೇಳಿದ್ವಿ ಮೇಡಮ್, ನನ್ನ ಹತ್ರ ಕೂಡ ಹೇಳಿದ್ರು. ನಾ ಯಾವಾಗ್ಲೂ ಫೋನ್ ಮಾಡ್ತಿದ್ದೆ, 1 ವರ್ಷದಿಂದ ಅವ್ರ ಜೊತೆ ನಾನು ಇರ್ತೀನಿ ಸಾಮಾನ್ಯವಾಗಿ. ಅವ್ರು ಹೇಳಿದ್ರು, ಸವಿತಾ ಮೇಡಮ್ ಈ ಸಲ ನಾನ್ ಕೇಳಿಲ್ಲ, ಅವ್ರು ಹೇಳಿದಾರೆ ಅಂತ ಅಂದಿದ್ರು. ಆಮೇಲೆ ಇದೇ ದಿನ ಮೇಡಮ್ ಈ ಡೇಟ್ ಸೂಪರ್ ಆಗಿದೆ. ಇವತ್ತಿನ ಡೇಟ್ ಅದ್ಭುತ. ನೀವ್ ಏನ್ ಕೆಲಸ ಮಾಡ್ಕೋತೀರಿ ಎಲ್ಲ ಅಫರ್ಮೇಶನ್ಸ್ ಹಾಕೊಳ್ರಿ. ಈ ಸುಪ್ತ ಮನಸ್ಸಿನ ಬಗ್ಗೆ ನಿಮ್ಗೆ ಗೊತ್ತಾಯ್ತಾ? ನೀವೇನ್ ಚಿತ್ರಣ ನೋಡ್ತೀರೋ, ಪ್ರಾರ್ಥನೆ ಮಾಡ್ಕೊಂತೀರಿ, ಸಾಕ್ಷಿ ಚಿತ್ರ ಹೇಳಿದೆ, ಪ್ರಾರ್ಥನೆ ಆಗ್ತದೆ, ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ರಿ, ಏನ್ ಮಾಡ್ಕೊಂತೀರ ಮಾಡ್ಕೊಳ್ರಿ. ಒಳ್ಳೆ ಅದ್ಭುತ ಇದೆ. ನಾ ಮಾಡಿಸ್ತಿದ್ದೆ 1-2 ನಿಮಿಷದಲ್ಲಿ, ಟೈಮು ಆಗೋಯ್ತು. ಸೊ ನೀವ್ ಮಾಡ್ಕೊಳ್ರಿ, ಎಲ್ಲ ಗೊತ್ತಿದೆ, ಮಾಡ್ಕೊಳ್ರಿ ಈಗ ಅಷ್ಟೇ. ಇವತ್ತಿನ ದಿವ್ಸ ಎಲ್ರು ಮಾಡ್ಕೊಳ್ರಿ. 999 ಇದೆ, ಮಾಡ್ಕೊಳ್ರಿ. ಒಳ್ಳೆ ಯೂನಿವರ್ಸ್ ನಂಬರ್ ಇದು.
ಆ ಮೇಡಮ್ದು ರಿಯಲಿ ಒಳ್ಳೆ ಟೈಮಿಂಗ್ ಮಗ ಜನ್ಮಿಸಿದಾನೆ ಅಂದ್ರೆ ಗ್ರೇಟ್. ಎಲ್ಲಾ ಸಮಯ ಒಳ್ಳೆ ಇದೆ, ಬಟ್ ಯೂನಿವರ್ಸ್ ನಂಬರ್ ಅನ್ನೋದು ಒಂದಿದೆ ಅಷ್ಟೇ, ಹೌದು. ಅಷ್ಟು ಬಿಟ್ರೇನೆ. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಪ್ರಿಯಾಂಕಾ ಮ್ಯಾಮ್. ನಮಸ್ತೆ ಮಾತಾಜಿ. ನಮಸ್ತೆ ಮಾತಾಡಿ ಮೇಡಮ್. ಸುನೀತಾ ಮಾತಾಜಿ ನಮಸ್ತೆ. ನಮಸ್ತೆ. ಮಾತಾಜಿ ಈಗ ಯಾರೊಬ್ರು ಒಟ್ಟಿಗೆ ನಾವೆಲ್ಲಿಗೂ ಹೋಗ್ಬೇಕಾಗಿರುತ್ತೆ, ತುಂಬಾ ವರ್ಷ ಆಗಿದೆ ಹೋಗಿ ಅನ್ಕೊಳ್ಳಿ, ಅಲ್ಲಿಗೆ ಅವ್ರ ಜೊತೆನೆ ಹೋಗ್ಬೇಕು ಅನ್ನೋದು ನಮ್ ಬೇಡಿಕೆ. ಅದನ್ನ ನಾವ್ ಅನ್ಕೊಂಡ್ರು ಆಗತ್ತಾ? ಖಂಡಿತ ನಿಜ. ನಾನ್ ಹೇಳ್ತೀನಿ ಇವಾಗ. ನೀವ್ ಏನ್ ಅನ್ಕೊಳ್ತೀರೋ ಅದು ನಿಮಗೆ ಗೊತ್ತಿರತ್ತೆ, ನನ್ಗೆ ಈಗ ಬೇಡ. ನನ್ ಮನೆಯಲ್ಲಿ ಒಂದ್ 5-6 ಜನ ಇದೀವಿ ಅನ್ಕೊಳ್ಳಿ, ಓಕೆನಾ? ಇವ್ ನನ್ ಮನೆಯಲ್ಲಿ ಎಲ್ರು ಯಾರೋ ಒಬ್ಬ ನನ್ ಫ್ರೆಂಡ್ ಅವ್ರ ಫ್ಯಾಮಿಲಿ ಅಂದ್ರೆ ಇಷ್ಟ ಪಡಲ್ಲ, ಆದ್ರೆ ನನಗ ನನ್ ಫ್ರೆಂಡ್ ಬಹಳ ಇಷ್ಟ, ನನ್ನ ಬೆಸ್ಟ್ ಫ್ರೆಂಡ್ ಅವ್ರು. ಆದ್ರೆ ಅವ್ರ ಫ್ಯಾಮಿಲಿಗೆ ನಮ್ ಫ್ಯಾಮಿಲಿಗೆ ಏನೋ ಆಗಿದೆ, ಮಾತಾಡ್ಸ್ಬೇಡ್ರಿ ನೋಡ್ಬೇಡ್ರಿ ಅಂದಿರ್ತಾರೆ. ಇವಾಗ ನನ್ ಫ್ರೆಂಡ್ ಏನ್ ಮಾಡಿದಾಳೆ, ಅವ್ರ ಫ್ಯಾಮಿಲಿ ಏನಾಗಿದೆ ನಮಗೇನು, ಬಟ್ ನನಗ್ ನನ್ ಫ್ರೆಂಡ್ ಬೇಕು ಅಂತ ನಮ್ಮೊಳಗಿರತ್ತೆ ಅಲ್ವಾ? ಯಾರ್ ಹೆಂಗಾರ ಗೊತ್ತಿಲ್ಲೋನ ನನ್ ಫ್ರೆಂಡ್ ಜೊತೆ ನಾನ್ ಮಾತಾಡ್ತಿರ್ಬೇಕಪ್ಪ, ನಮ್ ಶೇರಿಂಗ್ ಇರತ್ತೆ, ನಾವ್ ಮಾಡ್ಕೋತೀವಿ, ಮಾಡ್ಬೋದಲ್ಲ ಆ ಅಫರ್ಮೇಶನ್ ನಾವ್ ಹಾಕೊಂಡ್. ಬಟ್ ಮಾಡೋದೆಲ್ಲ ಒಳ್ಳೇದಿದ್ರೆ ಬೆಸ್ಟ್ ಅಲ್ವಾ? ಮಾಡ್ಬೋದು ಮೇಡಮ್, ಮಾಡ್ಬೋದು ಖಂಡಿತ. ಈಗ ಮಕ್ಳು ಧ್ಯಾನಕ್ಕೆ ಎಷ್ಟ್ ಹೇಳಿದ್ರು ನೀವ್ ಹೇಳಿದ್ರಿ, ಎಷ್ಟ್ ಹೇಳಿದ್ರು ಕೂಡ ನಮ್ಮ ಮನೇಲೂ ಹಂಗೆ ಒಂದ್ ಮಾಡ್ತಾರೆ, ಆಮೇಲೆ ತಿರ್ಗಾ ಫೋರ್ಸ್ ಮಾಡ್ಬೇಡಿ, ಫೋರ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವ್ ಹಾಕೊಳ್ರಿ, ನನ್ ಮಗಳ್ ಡೈಲಿ ನಿಮ್ಮ ಒಂದು ಚಿತ್ರಣ ಮಾಡ್ಕೊಳ್ರಿ, ಬ್ಲೂ ಪ್ರಿಂಟ್ ಮಾಡ್ಕೊಳ್ರಿ. ನಾನು ನನ್ ಮಗಳು ನನ್ ಮಗ ಕೂತ್ಕೊಂಡಿದೀವಿ ಧ್ಯಾನ ಮಾಡ್ತಾ ಇದೀವಿ ಅಂದು ಬರುತ್ತೆ ಒಂದ್ ದಿವ್ಸ. ನಾನು ಅದನ್ನು ಮಾಡಿದೀನಿ. ಈಗ ಸ್ಯಾಟರ್ಡೇ ಯಾವತ್ತು ರಜೆ ಇರುತ್ತಲ್ಲ, ಅವಾಗ ನಾನ್ ಕೂತಿರ್ತೀನಲ್ಲ, ಅವಾಗ ಕೂರ್ಸ್ಕೊತೀನಿ. ಈಗ ಕ್ಲಾಸಸ್ ಜೊತೆನೆ ಕೂರ್ಸ್ಕೊತೀನಿ, 1 hour ಕೂತ್ಕೊಳ್ಳಲ್ಲ, 10 ನಿಮಿಷ 20 ನಿಮಿಷ ಕೂತ್ಕೊಂಡು ಎದ್ದೋಗ್ತಾರೆ. ಅವ್ರಿಗೆ ಆಗಲ್ಲ ಅಂತ ಸರಿ ಸುಮ್ನೆ ಬಿಡ್ತೀನಿ. ಆದ್ರೆ ಡೈಲಿ ಹೇಳ್ತಾ ಇದ್ರೆ ನಮ್ಗೂ ಒಂಥರ ಇರಿಟೇಷನ್ ಆಗುತ್ತಲ್ವಾ ಮೇಡಮ್, ಡೈಲಿ ಹೌದು ಹೇಳಿಕ್ಕೂನು. ಹೌದು ಹೌದು, ಬೇಡ ಹೇಳ್ಬೇಡಿ. ಬೀಜ ಹಾಕಿದಿರಲ್ಲ ಬಿಟ್ಟು ಬಿಡಿ, ಅದು ಸ್ವಲ್ಪ ಲೇಟ್ ಆಗಿನೂ ಹೊರಗಡೆ ಬರ್ಬೋದು ಮೊಳಕೆ, ಅಷ್ಟೇ. ಒಳ್ಳೇದಿದ್ದಾಗ ಮಾಡ್ಬೇಕು. ಅವ್ರು ಟಿವಿ ಆದ್ರೆ ಗಂಟೆಗಟ್ಲೆ ನೋಡ್ತಾರೆ, ಮೊಬೈಲ್ ಆದ್ರೆ ಗೇಮ್ ಆಡ್ತಾರೆ, ಇದನ್ ಯಾಕೆ ಮಾಡಲ್ಲ? ನೀವು ಧ್ಯಾನ ಮಾಡ್ತಾ ಆ ಒಂದ್ ಚೇತನಿನ್ ಮಗನ್ ಚೇತನ ಕರ್ದ್ಬಿಟ್ಟು ಕೂಡ್ಸಿ, ನಾನು ನನ್ ಮಕ್ಳು ಕೂತ್ಕೊಂಡ್ ನಮ್ಮ ಹಸ್ಬೆಂಡ್ ಎಲ್ರು ಕೂತ್ಕೊಂಡ್ ಮಾಡ್ತಾ ಇದೀವಿ ಅಂತ ಹೇಳಿ ಡೈಲಿ ಒಂದ್ 2 ನಿಮಿಷ ಆತರ ಚಿತ್ರಣ ಮಾಡ್ರಿ, ಈ ತಂತ್ರ ಯೂಸ್ ಮಾಡ್ರಿ. ಮೇಡಮ್ ಹೇಳಿರುವಂತ ತಂತ್ರನ ಯೂಸ್ ಮಾಡ್ಕೊಂಡು ನೀವು ಮಾಡಿ ಮೇಡಮ್. ನಿಮ್ಮಲ್ಲಿ ಚೇಂಜಸ್ ಕಂಡ್ರೆ ಅವಾಗ ಅವರೇ ಬರ್ತಾರೆ. ಏನೋ ನಮ್ಮಲ್ಲಿ ಫಸ್ಟ್ ಇಂದ ನೀವ್ ಹೇಳ್ಕೊಳ್ಳಿ, ನಾನ್ ಹೇಳ್ತಾ ಇರೋದು ನನ್ ಮಗಳು ಕೇಳ್ತಾ, ಎಸ್ ಮಮ್ಮಿ ನಾ ಬಂದೆ, ನಾನ್ ಮಾಡ್ತೀನಿ ಅಂತ ಬಂದ್ಲಪ್ಪ ಅಂತ ನೀವೇ ಆ ಚಿತ್ರ ನೋಡ್ತಾ ಹೋಗ್ರಿ, ಆ ಫಿಲಂ ನೋಡ್ತಾ ಇರಿ. ಇಲ್ಲಿ ಹೇಳಿದ್ನಲ್ಲ, ಮಾನಸಿಕ ಫಿಲಂ ಮಾಡ್ಕೊಳ್ರಿ, ನಿನ್ ಮಗಳ ಹೆಸನ್ ಕರೀರಿ, ನಿನ್ ಮಗಳು ಬಂದು ದಾನ ಮಾಡನ್ ಬಾ ಪುಟ್ಟ ಅಂತ ಹೇಳ್ದೆ, ಕುತ್ಕೊಂಡ್ಲು ಅಂತ ಹೇಳಿ ಕೂತ್ಕೊಂಡು ಇದೊಂದ್ ಫಿಲಂ ಮಾಡ್ಕೊಂಡ್ ನೋಡ್ರಿ ನೀವೇ. ಸಾಕ್ಷಿ ಚಿತ್ರ ಆಗಿರ್ಬೇಕು, ಚಿತ್ರ. ಫಸ್ಟ್ ಎಲ್ಲರೂ ಮಾಡೋಕ್ಕಿಂತ ಮುಂಚೆ ನಮ್ಮ ಸುಪ್ತ ಮನಸ್ಸಿಗೆ ಪ್ರೀತಿ ಕೊಡ್ಬೇಕು, ಮಾತಾಡ್ಸ್ಬೇಕು, ನಂಬಿಕೆಯಿಂದ ಮಾತಾಡ್ಸು. ನೀನೇ ನನ್ ಬೆಸ್ಟ್ ಫ್ರೆಂಡ್, ನಿನ್ಕಿಂತ ಇನ್ನೊಂದ್ ಫ್ರೆಂಡ್ ಬೇಕಾ ನನಗೆ? ನೀನೇ ನನ್ ಬೆಸ್ಟ್ ಫ್ರೆಂಡ್, ನಾನು ಏನ್ ಕೇಳ್ತೀನಿ ಎಲ್ಲ ಕೊಡುವಂತ ಫ್ರೆಂಡು ನೀನು. ನಿನ್ನ ಹತ್ರ ಎಷ್ಟು ಶಕ್ತಿ ಇದೆ, ಅದಕ್ಕೆ ನಾನ್ ನಿನ್ ಜೊತೆಗೆ ಇರ್ತೀನಿ ಯಾವಾಗ್ಲೂ. ಇದನ್ ನೀವ್ ಹೇಳ್ಕೊಳ್ರಿ, ಅದಕ್ಕೆ ಎಷ್ಟು ಖುಷಿ ಆಗತ್ತೆ. ಹೌದಲ್ವಾ? ನಾ ಹೆಂಗೂ ಸ್ಲೋ, ಆದ್ರೆ ಇನ್ನೂ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ ಅಂತ ಅನ್ಸುತ್ತೆ ಅದಕ್ಕೆ. ಸರಿ ಮಾತಾಜಿ. ಥ್ಯಾಂಕ್ ಯು. ಏನು ಅಂದ್ರೆ ಮಾತಾಜಿ, ಬೇರೆದನ್ನೆಲ್ಲ ಹೇಳಿದ್ರು ಮಾಡ್ತಾರೆ, ಒಳ್ಳೇದನ್ನ ಮಾತ್ರ ಯಾವಾಗ್ಲೂ ಎಷ್ಟ್ ಹೇಳಿದ್ರು ಮಾಡಲ್ಲ ಈಗಿನ ಜನರೇಷನ್. ಅವ್ರ ಟೈಮ್ ಬರ್ಬೇಕ್ ಬಿಡಿ, ಅವ್ರ ಟೈಮ್ ಬಂದಾಗ ಮತ್ತೆ ಕ್ಯಾಚ್ ಮಾಡ್ಕೋತಾರಲ್ವಾ? ನಾವು ಧ್ಯಾನಕ್ಕೆ ನಾವ್ ಚಿಕ್ಕವರಿದ್ದಾಗಿಂದೇ ಬೇಕಾಗಿತ್ತು ಅಂತ ಅನಿಸ್ತತಿ ಇವಾಗ, ಆದ್ರೆ ನಮಗೆ ಯಾವಾಗ ಸಿಕ್ಕಿಲ್ಲ. ಆಧ್ಯಾತ್ಮಿಕ ಗೊತ್ತಿತ್ತು, ಎಲ್ಲ ಆಧ್ಯಾತ್ಮಿಕದಲ್ಲಿ ಇದ್ವಿ, ಆದ್ರೆ ಧ್ಯಾನ ಗೊತ್ತಿರ್ಲಿಲ್ಲ. ಪೂಜೆ ಪುನಸ್ಕಾರ ಭಕ್ತಿ ಮಾರ್ಗದಲ್ಲೇ ನಡೀತಾ ಇತ್ತು. ಇವಾಗ ಮಾನಸಿಕ ಪೂಜೆನೆ ಮಾಡುವಷ್ಟು ನಮ್ಗೆ ಗೊತ್ತಾಗಿದೆ. ಮಾನಸಿಕ ಪೂಜೆ ಅಪ್ಪ, ನಾನು ಇದೆಲ್ಲ ತರ್ಬೇಕಾ, ಸಾವಿರಾರು ಗಟ್ಲೆ ಖರ್ಚು ಮಾಡಿ ಬೇಕಾಗಿಲ್ಲ ಅಂದ್ರೆ ಕುತ್ಕೊಂಡ್ ಮಾನಸಿಕ ಪೂಜೆ ಮಾಡಿ ಅರ್ಪಣೆ ಆಗತ್ತೆ, ಇಮ್ಮಿಡಿಯೇಟ್ ಅರ್ಪಣೆ ಆಗತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಯೋಚನೆ ಮಾಡ್ಬೇಡಿ ಮೇಡಮ್, ಹೇಳ್ಕೊಟ್ರಲ್ಲ ಅದನ್ನ ಫಾಲೋ ಮಾಡಿ ಸಾಕು, ಸರಿ ಹೋಗತ್ತೆ ಎಲ್ಲ. ನಾಳೆ ಮತ್ತೆ ಇದು ವಿಡಿಯೋ ಸಿಗತ್ತೆ ನಿಮಗೆ, ವಿಡಿಯೋನ ನೀವು ಸೇವ್ ಮಾಡ್ಕೊಳ್ರಿ, ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ರಿ. ಯಾವಾಗ ಬೇಕೋ ಅವಾಗ ವಿಡಿಯೋ ನೋಡ್ರಿ, ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಗತ್ತೆ, ನೀವ್ ಆತರ ಮಾಡ್ಕೊಳ್ಳಿ. ಓಕೆ ಮಾತಾಜಿ, ಥ್ಯಾಂಕ್ ಯು ಪ್ರಿಯಾಂಕಾ ಮ್ಯಾಮ್. ಮಮತಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸವಿತಾ ಮೇಡಮ್. ನಮಸ್ತೆ ಮೇಡಮ್.
ಫಸ್ಟ್ ಗೀತಾ ಮೇಡಮ್ಗೆ ಕಂಗ್ರಾಚುಲೇಷನ್ ಹೇಳ್ತೀನಿ ಮೇಡಮ್. ಅವರು ಅವ್ರ ಮಗು ಇಬ್ರು ಆರೋಗ್ಯವಾಗಿರ್ಲಿ, ಭಗವಂತ ಆಯುಷ್ ಆರೋಗ್ಯ ಎಲ್ಲಾನು ಕೊಡ್ಲಿ ಮೇಡಮ್ ಬೇಡ್ಕೊಂತೀನಿ. ಖಂಡಿತ. ಮೇಡಮ್ ನಿಮ್ದು ಇವತ್ತು ಟಾಪಿಕ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಸುಪ್ತ ಮನಸ್ಸಿನ ಅದ್ಭುತವಾದ ಶಕ್ತಿ ಅಂತ ಬುಕ್ಸ್ ಇದೆ ಮೇಡಮ್, ಅದು ತುಂಬಾನೇ ಚೆನ್ನಾಗಿದೆ. ಏನ್ ಕೇಳ್ಕೊಂತೀವೋ ಅದನ್ನೆಲ್ಲ ಯೂನಿವರ್ಸ್ ಕೊಡುತ್ತೆ ಮೇಡಮ್, ಅದಕ್ಕೆ 100% ಸತ್ಯ. ಇವತ್ತಿನ ಟಾಪಿಕ್ ತುಂಬಾನೇ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸೋ ಮಚ್. ಥ್ಯಾಂಕ್ ಯು. ಎಸ್ ಮೇಡಮ್, ಒಂದೇ ಒಂದು ಎಲ್ಲರೂ ಸೇರಿ ಇನ್ನು ಯಾರಾದ್ರೂ ಮಾತಾಡೋರು ಇದಾರೆ? ಯಾರು ಇಲ್ವಲ್ಲ ಮೇಡಮ್? ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್. ಓಕೆ. ಒಂದು ಹೈಯರ್ ಡೈಮೆನ್ಷನ್ ಇಂದ ಇಳಿದ್ ಬಂದಿರುವಂತ ಮಗು ಗೀತಾ ಮೇಡಮ್ ಮಗುಗೆ ಎಲ್ರೂ ಚಪ್ಪಾಳೆ ಮೂಲಕ ನಾವು ಸ್ವಾಗತ ಮಾಡೋಣ ಅಂತ ಒಬ್ಬ ಮಾಸ್ಟರ್ ಬಂದಿನ. ಓಕೆ, ಎಲ್ರು ಒಂದ್ ಸ್ವಲ್ಪ ಹೊತ್ತು ನಾವೆಲ್ಲ ಕ್ಲಾಪ್ಸ್ ಹಾಕಿ, ಕಣ್ಣು ಮುಚ್ಕೊಳ್ರಿ, ಕ್ಲಾಪ್ಸ್ ಹಾಕ್ರಿ ಎಲ್ರು. ಒಂದು ಮಾಸ್ಟರ್ ಬಂದಿದ್ದಾನೆ ಅಂತ ನಾವು ಕ್ಲಾಪ್ಸ್ ಹಾಕೋಣ ಪ್ಲೀಸ್. ವೆಲ್ಕಮ್ ಮಾಡೋಣ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳೋಣ, ಗ್ರಾಟಿಟ್ಯೂಡ್ ತಿಳಿಸೋಣ. ಅಂತ ಮಗು ಬೇಕು ಭೂಮಿಗೆ. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. ನಿಜವಾಗ್ಲು ನನ್ಗೆ ತುಂಬಾ ಖುಷಿ ಆಯ್ತು. ಇವತ್ ನನ್ ಕ್ಲಾಸ್ ಇದ್ದಾಗ ಯಾಕೋ ಗೊತ್ತಿಲ್ಲ ಅವ್ರ ಮಗು ಇವತ್ತೇ ಬಂದಿದೆ, ನನಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ತುಂಬಾ ಅವ್ರ ಹಸ್ಬೆಂಡ್ 12 ಗಂಟೆ, ನಾವು ಬೆಳಿಗ್ಗೆ 10:30 ಮಾಡಿದ್ದೆ ಮ್ಯಾಮ್, ಕಾಲ್ ಮಾಡಿದ್ದೆ. ಇನ್ನೂ ಇಲ್ಲ ಮ್ಯಾಮ್, ಇನ್ನೂ ಒಳಗಡೆ ಇದ್ದಾರೆ ಅಂದ್ರು. ಆಮೇಲೆ ಅವರು 11:45 ಏನು ಕಾಲ್ ಮಾಡಿ ಅವರೇ ತಿಳಿಸಿದ್ರು. ಅವರು ತುಂಬಾ ಖುಷಿ ಆಗಿದ್ರು ಮ್ಯಾಮ್. ನಾನು ಕೇಳಿದೆ, ಮಗು ತಾಯಿ ತುಂಬಾ ಆರೋಗ್ಯವಾಗಿದ್ದಾರೆ ಅಂತಂದ್ರು. ಅವರು ತುಂಬಾ ಖುಷಿ ಆಗಿದ್ರು, ನಮಗೂ ತುಂಬಾ ಖುಷಿ ಆಯ್ತು. ಇವತ್ತೇ ಆಗಿದೆಯಲ್ಲ, ಇವತ್ತೇನೋ ಯೂನಿವರ್ಸ್ ಸ್ಪೆಷಲ್ ಡೇ ನಂಬರ್, ಅದಕ್ಕೆ ನಮಗೂ ತುಂಬಾ ಖುಷಿ ಆಯ್ತು ಮ್ಯಾಮ್. ಉಮಾದೇವಿ ಮ್ಯಾಮ್ ಅನ್ಮಿಟ್ ಮಾಡ್ಕೊಳ್ಳಿ. ಉಮಾದೇವಿ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಆಗಿದೆ. ಉಮಾದೇವಿ ಮ್ಯಾಮ್ ಅವ್ರದ್ದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಮೇಡಮ್. ಅನ್ಮ್ಯೂಟ್ ಆಗಿದೆ. ಸ್ಟಕ್ ಆಗಿದೆ ಸ್ಟಕ್ ಆಗಿದೆ. ವೇದಾವತಿ ಮ್ಯಾಮ್ ಕೊಡ್ತೀನಿ, ಅವ್ರದ್ದೇನೋ ಇದಾಗಿದೆ. ಹಲೋ ಮೇಡಮ್, ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಹಲೋ ನಮಸ್ತೆ ಮಾತಾಡಿ ಮ್ಯಾಮ್, ಕೇಳಿಸ್ತಾ ಇದೆ. ನಾನು ಉಮಾದೇವಿ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಉಮಾದೇವಿ. ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನೀವ್ ಹೇಳೋದು ಈಗ ನೀವ್ ಹೇಳಿದ್ಮೇಲೆ ನನಗೊಂದ್ ಥಾಟ್ಸ್ ಬಂತು ಮೇಡಮ್. ನಾವ್ ಯಾಕೆ ಜೀವನದಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ ಅಂತ ಈಗ ಗೊತ್ತಾಯ್ತು ಮೇಡಮ್ ನನಗೆ. ಯಾಕಂದ್ರೆ ನಾವು ಸುಪ್ತ ಮನಸ್ಸಿಗೆ ಸರಿಯಾಗಿ ನಾವು ಕೊಡಲ್ಲ. ಸುಪ್ತ ಮನಸ್ಸಿಗೆ ನಾವು ಸ್ವಲ್ಪ ನೆಗೆಟಿವ್ ಆಗಿ ಕೊಟ್ಟಿರ್ತೀವಿ. ಅದಕ್ಕೆ ನಾವ್ ಎಷ್ಟೋ ಸರಿ ಫೇಲ್ಯೂರ್ ಆಗಿದೀವಿ. ಅದಕ್ಕೆ ಇದೇ ಕಾರಣ ಅಂತ ನನಗೆ ಈಗ ಅನಿಸ್ತಾ ಇದೆ ಮೇಡಮ್, ನೀವ್ ಹೇಳಿದ್ಮೇಲೆ. ಎಕ್ಸಾಕ್ಟ್ಲಿ ಅರ್ಥ ಆಯ್ತಾ? ನೆಗೆಟಿವ್ ಯೋಚನೆ ಕೊಡಬೇಡಿ, ಪಾಸಿಟಿವ್ನೇ ಕೊಡಿ ಅಂತ ಹೇಳಿದ್ನಲ್ಲ, ಹಾಗೆ ನಾವ್ ಯಾವಾಗ ಕೊಟ್ಟಾಗ ಅದೇ ಬರತ್ತೆ. ಸುಪ್ತ ಮನಸ್ಸಿಂದ ಏನು ತಪ್ಪಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತದ್ದು. ನೀವ್ ಏನ್ ಕೊಡ್ತೀರೋ ಅದನ್ನೇ ರಿಟರ್ನ್ ಅಷ್ಟೇ. ಕರೆಕ್ಟ್. ನಾವ್ ಯಾಕೆ ಫೇಲ್ಯೂರ್ ಆಗಿದೀವಿ ಅಂತ ಈಗ ಗೊತ್ತಾಗುತ್ತೆ ಮೇಡಮ್, ನೀವ್ ಹೇಳಿದ್ಮೇಲೆ. ನಾವು ಫೇಲ್ಯೂರ್ ಆದಾಗ ಏನ್ ಅನ್ಕೊಂತೀವಿ, ಅಯ್ಯೋ ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ, ಅವ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು, ಬೇರೆ ಮೇಲೆ ಬ್ಲೈಮ್ ಆಗ್ತೀವಿ. ನಾವ್ ಎಷ್ಟು ಮಟ್ಟಿಗೆ ಇದನ್ನ ಮಾಡಿದೀವಿ ಅಂತ ನಮ್ಗೆ ಇದುವರೆಗೂ ಅರಿವಾಗಿಲ್ಲ. ಎಕ್ಸಾಕ್ಟ್ಲಿ ಮೇಡಮ್, ಕರ್ಮಾನುಸಾರವಾಗಿ ನಮ್ಮ ಸುತ್ತಲೂ ಅವರೇ ಜನಗಳು ಬರ್ಬೇಕು ಅಂತ ಇರುತ್ತೆ, ಅವರೇ ಬಂದಿರ್ತಾರೆ. ಅದೇ ಆ ಕೆಲಸ ಮಾಡ್ಬೇಕು ಅಂತ ಎಲ್ಲರಿಗೂ ಇರುತ್ತೆ, ಅವ್ರು ಮಾಡ್ತಾ ಇರ್ತಾರೆ. ನಮಗೇನೋ ನೋವಾಯ್ತು ಅಂತ ಹೇಳಿ ನಾವೆಲ್ಲರನ್ನು ಬೈಕೊಳ್ಳೋದು, ಇನ್ನು ಕರ್ಮಕ್ಕೆ ಹೋಗ್ತೀವಿ. ಸೊ ಅದನ್ನ ಮಾಡೋದ್ ಬೇಡ. ನಾವು ಮತ್ತೆ ಪಾಸಿಟಿವ್ ನ ಹಾಕೋಣ. ಆಗಿದ್ದಾಗ್ಲಿ, ಒಳ್ಳೇದಕ್ಕೆ ಆಗಿದೆ ಅಂತ ಪಾಸಿಟಿವ್ನೇ ತುಂಬ್ರಿ, ನಾನು ಇನ್ನೂ ಸಕ್ಸಸ್ ಆಗ್ತೀನಿ ಅಂತ ಅದೇ ಮತ್ತೆ ಬರುತ್ತೆ. ಖಂಡಿತ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಈಗ ನನಗೆ ಅದು ಪಾಯಿಂಟ್ ಹೊಳಿತು ಮೇಡಮ್. ಹೌದಲ್ಲ, ನಾವ್ ಯಾಕೆ ಫೇಲ್ಯೂರ್ ಆಗ್ತೀವಿ ಅಂತ. ಎಸ್, ನಾನು ಇನ್ನೊಂದು ಕರ್ಮ ಅಂದ ತಕ್ಷಣ ಒಂದ್ ನೆನಪಂತು. ಇನ್ನು ಯಾರಾದ್ರೂ ಇದಾರ ಮೇಡಮ್? ವೇದಾವತಿ ಮ್ಯಾಮ್ ಒಬ್ರು ಇದಾರೆ ಮೇಡಮ್, ಮಾತಾಡಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ನಮಸ್ತೆ ಎಲ್ರಿಗೂ. ಇವತ್ತು ಪೋರ್ಟಲ್ ಡೇ 999 ಕೇಳಿಸ್ತಿದ್ಯಾ? ಪೋರ್ಟಲ್ ಡೇ ಇವತ್ತು. ಗೀತಾ ಅವ್ರ ಡೆಲಿವರಿ ಆಯ್ತಾ? ಹೌದು ಮೇಡಮ್, ಗಂಡು ಮಗು ಜನನ ಆಗಿದೆ. ಹೋ, ಕಂಗ್ರಾಚುಲೇಷನ್ಸ್. ನಾ ಹೇಗೆ ನಾರ್ಮಲ್? ಹೌದು ನಾರ್ಮಲ್. ಗುಡ್, ಅವ್ರಿಗೆ ನಾರ್ಮಲ್ಲೇ ಆಗ್ಬೇಕಿತ್ತು. ಗುಡ್. ನಾನು ಔಟ್ ಆಫ್ ಸ್ಟೇಷನ್ ಒಂದ್ ನೆಂಟ್ರ ಮನೇಲಿ ಇದ್ದೀನಿ, ಪಕ್ಷಕ್ಕೆ ಬಂದೆ.
ಲಾಸ್ಟ್ ಮೊಮೆಂಟ್ ಸೇರ್ಕೊಂಡು ಈ ನ್ಯೂಸ್ ಕೇಳ್ಬೇಕಿತ್ತು, ನೋಡಿ ಹೆಂಗ್ ಕನೆಕ್ಟ್ ಆಗಿದ್ದೀನಿ ಅಂತ. ಹೌದು ಮೇಡಮ್. ನಿಮ್ಮಂತವ್ರ ಆಶೀರ್ವಾದ ಎಲ್ಲ ಗೀತಾ ಮೇಡಮ್ ಬೇಕೇ ಬೇಕು ಮೇಡಮ್, ನಿಮ್ಮಂತ ಹಿರಿಯರ ಆಶೀರ್ವಾದ ಎಲ್ಲ. ಅದು ಇರುತ್ತೆ ಬಿಡಿ, ಎಲ್ರಿಗೂ ಇರುತ್ತೆ, ಎಲ್ರ ಮೇಲೂ ಇರುತ್ತೆ. ಹೌದೌದು ಅದೇ ಖಂಡಿತ. ರೀತಿ ನೀವುಗಳೆಲ್ರಿಗೂ ನನ್ಗೆ ದೊಡ್ಡವರಾದ್ರೂ ಸರಿಯೇ ನಿಮ್ದೆಲ್ಲ ವಿಶಸ್ ಇರ್ಬೇಕು. ಖಂಡಿತ ಮ್ಯಾಮ್. ಥ್ಯಾಂಕ್ಸ್. ಕ್ವಶನ್ಸ್ ಏನಿಲ್ಲ ಮ್ಯಾಮ್ ನಿಮ್ದು? ಇಲ್ಲಪ್ಪ, ನಾನ್ ಕ್ಲಾಸ್ ಕೇಳಿಸ್ಕೊಂಡಿಲ್ಲ ಲಕ್ಷ್ಮಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ರಮೇಶ್ ಸರ್. ನಮಸ್ತೆ ಮೇಡಮ್. ನಮಸ್ತೆ 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 ಸರ್. ನಮಸ್ತೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಯಾವ್ದೋ ಒಂದ್ ಬೇರೆ ಕ್ಲಾಸ್ ಅಟೆಂಡ್ ಆಗಿದೆ, ಅದಕ್ಕೆ ಅವ್ರದ್ದು ಇವ್ರದ್ದು ಸವಿತಾ ಅವ್ರದ್ದು ಮಾಡಿದಾರಲ್ಲ, ಅದ್ ಸ್ವಲ್ಪ ವಿಡಿಯೋ ಕಳೆದು ನೋಡ್ತೀನಿ ನಾನು. ವಿಡಿಯೋಸ್ ಅವ್ರದ್ದು ಆಮೇಲೆ ನೋಡ್ಬಿಟ್ಟು ಇದ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಗೀತಾ ಮೇಡಮ್ಗೆ ಏನು ಮಗು ಆಯ್ತಾ ಮೇಡಮ್? ಹೌದು ಸರ್, ಮಗು ಆಗಿದೆ, ಗಂಡು ಮಗು ಆಗಿದೆ. ಹಾ, ನಾರ್ಮಲ್ ಡೆಲಿವರಿ. ಓಕೆ ಓಕೆ, ತುಂಬಾ ಸಂತೋಷ ಮೇಡಮ್. ನಮ್ ಕಂಗ್ರಾಚುಲೇಷನ್ಸ್ ಹೇಳ್ಬಿಡಿ ನಮ್ ಪರವಾಗಿ. ಖಂಡಿತ ಸರ್, ಎಲ್ರೂ ಪರವಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರೂ ಪರವಾಗಿ. ಅದೇನು ಹೇಳ್ತಾರಲ್ಲ, ಹೂವೊಂದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಬ್ರೇಕ್ ಆಗ್ತಾ ಇದೆ ಸರ್, ಕ್ಲಿಯರ್ ಕೇಳಿಸ್ತಾ ಇಲ್ಲ. ಸರ್ ರಮೇಶ್ ಸರ್. ಹಾ ಹೇಳಿಮ್ಮ ಹೇಳಿಮ್ಮ. ಈಗ ಮಾತಾಡಿ ಸರ್, ನಿಮ್ ವಾಯ್ಸ್ ಕೇಳಿಸ್ತಾ ಇದೆ ರಮೇಶ್ ಸರ್. ಹಾ ಕೇಳಿಸ್ತಾ ಇದೆ ಹೇಳಿ ಮೇಡಮ್. ಹಾ ಕೇಳಿಸ್ತಾ ಇದೆ, ಈಗ ಮಾತಾಡಿ. ಅದಕ್ಕೋಸ್ಕರ ಅದು ಎಲ್ಲ ಬೇರೆ ಕ್ಲಾಸ್ ನಲ್ಲಿ ಇದ್ದೆ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದೆ ಮೇಡಮ್ ನಾನು, ಅದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಳೆ ಮಹಾವತಾರ್ ಫೌಂಡೇಶನ್ ಇಂದ ಎಲ್ರಿಗೂ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ ಸರ್, ಖಂಡಿತವಾಗ್ಲಿ ನೋಡ್ರಿ. ಥ್ಯಾಂಕ್ ಯು, ಶೇರ್ ಮಾಡ್ಕೊಂಡ್ರಿ. ತಾವು ಕೊನೆಗಳಿಗೆ ಬಂದ್ರು ಕೂಡ ಶೇರ್ ಮಾಡ್ಕೊಂಡ್ರಿ. ನೋಡ್ತೀನಿ. ಯಾವ್ದೋ ಬೇರೆ ಕ್ಲಾಸ್ ಅಲ್ಲ, ಬೇರೆ ಕ್ಲಾಸ್ ನಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ, EFT ಅಂತ, ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಅಂದ್ರೆ ಇದು ಏನ್ ಮಾಡೋದು, ಟ್ಯಾಪ್ ಮಾಡೋದು, ಅಂದ್ರೆ ಏನದ್ ಬೇಕೋ ನಿಮ್ಗೆ ಅನ್ಸ್ಕೊಂಡು ಇದನ್ನ ಟ್ಯಾಪ್ ಮಾಡೋದು. ಇದ್ರದ್ದು ಕ್ರೌನ್ ಚಕ್ರ, ಆಮೇಲೆ ಇಲ್ಲಿ ಟ್ಯಾಪ್, ಆಮೇಲೆ ಇಲ್ಲಿ ಟ್ಯಾಪ್ ಮಾಡೋದು, ಅದೆಲ್ಲ ಪಾಯಿಂಟ್ಸ್ ಇದೆಲ್ಲ, ಇಲ್ಲಿ ಟ್ಯಾಪ್ ಮಾಡೋದು. ಲೇಟ್ ಆಗೋಯ್ತದೆ. ಹೊರಗಡೆ ಸವಿತಾ ಮ್ಯಾಮ್ ಟೈಮ್ ಇದೆಯಾ? ಇನ್ನೊಂದು ಕ್ಲಾಸ್ ಇದೆ ಅದೇ ಅದಕ್ಕೋಸ್ಕರ ಸರ್, ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ ಸರ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಅಷ್ಟೇ ಸಾಕು ಹಾಕ್ತೀನಿ ಬಿಡಿ ನಾಳೆ. ಹಾ, ಶ್ಯಾಮಲಾ ಮ್ಯಾಮ್ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಮೊದ್ಲು ಗೀತಾ ಮೇಡಮಿಗೆ ಥ್ಯಾಂಕ್ಸ್. ಸವಿತಾ ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ. ನಿಮ್ದು ಎಲ್ಲಾ ಕ್ಲಾಸ್ ನೋಡ್ತಾ ಇರ್ತೀನಿ ನಾನು, ಚೆನ್ನಾಗಿತ್ತು. ಇವತ್ತು ಚೆನ್ನಾಗಿದೆ. ನಾನು ಹಾಗೆ ದೇವ್ರ ಹತ್ರ ಎಲ್ಲ ಬೇಡ್ಕೊಳ್ತಾ ಇರ್ತೀನಿ, ನಂಗೆ ಹೆಚ್ಚಿನ ಕೆಲಸ ಆಗುತ್ತೆ. ಮತ್ತೇನಿಲ್ಲ, ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ನಾನು ನೆಕ್ಸ್ಟ್ ಕ್ಲಾಸ್ ನ ಅಟೆಂಡ್ ಆಗಕ್ಕೆ ಇದು ಸುಪ್ತ ಮನಸ್ಸಿನ ಶಕ್ತಿ ಇದೇನು ಕ್ಲಾಸ್ ಕಂಟಿನ್ಯೂ ಆಗತ್ತಾ ಇದು? ಹಾಗೇನೆ ಇಲ್ಲ ಮೇಡಮ್, ಒಂದ್ ಟಾಪಿಕ್ ಕೊಡೋಣ ಅಂತ ಮಾಡಿದ್ದೆ, ಅಷ್ಟು ಬಿಟ್ರೆ ಏನಿಲ್ಲ. ಮತ್ತೆ ನನಗೆ ನನ್ನ ಥಾಟಿಗೆ ಬಂದ್ರೆ ನಾನು ಇನ್ನೊಂದ್ಸರಿ ಕೊಡ್ತೀನಿ ಮೇಡಮ್. ಇದನ್ನ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕು, ಪ್ರಾಕ್ಟಿಕಲ್ ಆಗಿ ಮಾಡ್ಸೋಣ. ಒಂದ್ಸರಿ ಪ್ರಾಕ್ಟಿಕಲ್ ಆಗಿ ಮಾಡ್ಸೋಣ. ಇದೇ ಕ್ಲಾಸ್ ಅಲ್ಲಿ ಮಾಡಿಸ್ಬೇಕಾಗಿತ್ತು, ಟೈಮ್ ಸಾಕಾಗ್ಲಿಲ್ಲ. ಓಕೆ, ಅದ ನೆಕ್ಸ್ಟ್ ಕ್ಲಾಸ್ ತಗೊಂಡು ಚೆನ್ನಾಗಿದೆಯಲ್ಲ, ಯಾವಾಗಾದ್ರೂ ಒಂದು ಪ್ರಾಕ್ಟಿಕಲ್ ಆಗಿ ಮಾಡ್ಸೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಕ್ಲಾಸ್ ಅನ್ನ ಕೊಟ್ಟಿದ್ದೀರಾ ಮ್ಯಾಮ್, ತುಂಬಾ ಧನ್ಯವಾದಗಳು ಮ್ಯಾಮ್. ಎಲ್ಲ ಪತ್ರಿಜಿ ಗುರುಗಳು ಸೇರ್ಬೇಕಾಗಿದ್ದು, ಅವರಿಂದ ನಾವೆಲ್ಲ ಚಿಕ್ಕ ಚಿಕ್ಕ ಸಸಿಗಳು ನಮ್ಮನ್ನ ಬೀಜ ಹಾಕಿ ಸಸಿಗಳನ್ನ ಮಾಡಿದ್ದಾರೆ. ನಾವೆಲ್ಲರೂ ಬೆಳೆಯೋಣ, ಎಲ್ರು ಒಟ್ಟಿಗೆ. ಅದಂತೂ ನಿಜ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಇಲ್ಲಿಯ ತನಕ ತುಂಬಾ ತಾಳ್ಮೆಯಿಂದ ಕ್ಲಾಸಸ್ ಅನ್ನ ಕೇಳಿದಿರಾ ಮಾಸ್ಟರ್ಸ್, ನಿಮ್ಗೂ ಸಹ ಧನ್ಯವಾದಗಳು. ಹಾಗೇನೆ ಈ ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಟ್ಟಿರ್ತಕ್ಕಂಥ ಇಬ್ರು ಒಂದೇ ನಮ್ಮ ರಂಗನಾಥ್ ಅವರಿಗೂ ಸಹ ಧನ್ಯವಾದಗಳನ್ನ ಹಿಂಗ್ ಹೋಗ್ತೀರಾ?
ಹೌದು, ಬರಲ್ಲ ಇವತ್ತು. ಈ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಸವಿತಾ ಮೇಡಮ್ ಅವರು ಸುಪ್ತ ಮನಸ್ಸಿನ ಶಕ್ತಿ ಅನ್ನೋ ಕ್ಲಾಸ್ ಅನ್ನ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಹಾಗೆ ನಮ್ಮ ಸವಿತಾ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮಾಸ್ಟರ್ಸ್ ಇಲ್ಲಿಯ ತನಕ ನೀವು ಸಹ ತುಂಬಾ ತಾಳ್ಮೆಯಿಂದ ಕುಳಿತು ಎಲ್ಲಾ ಕ್ಲಾಸ್ ಅನ್ನ ಕೇಳಿದಿರ ಮಾಸ್ಟರ್ಸ್, ನಿಮ್ಗೂ ಸಹ ಧನ್ಯವಾದಗಳು. ಹಾಗೇನೆ ನಮ್ಮ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗದವರೆಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕ್ಲಾಸ್ ಅನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್, ಎಲ್ರಿಗೂ ಧನ್ಯವಾದ. ಗೀತಾ ಮೇಡಮ್ ಅವರು ಬೇಬಿಗೆ ನಾವೆಲ್ಲ ಪುಷ್ಪ ಅರ್ಚನೆ ಮಾಡಿ ವೆಲ್ಕಮ್ ಮಾಡ್ತಾ ಇದೀವಿ ಅನ್ನೋ ಒಂದು ಚಿತ್ರಣ ನನಗೆ ಬಂದಿರೋದು. ಖಂಡಿತ ಮ್ಯಾಮ್, ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗ್ತಿಲ್ಲ. ಯಾವ ತರ ಮಾಸ್ಟರ್ಸ್ ನ ನಿಜವಾಗ್ಲು ಪುಷ್ಪಾಂಜಲಿ ಮುಖಾಂತರ ಅರ್ಪಣೆ ಮಾಡಿದೀವಿ ಎಲ್ರು ಅನ್ನೋ ಒಂದು ಚಿತ್ರಣನೇ ನನಗ್ ಬಂತು. ನಿಜ, ಖಂಡಿತ ಮಾಸ್ಟರ್, ಅದು ಒಳ್ಳೆ ಮಾಸ್ಟರ್. ಹೌದು ಮೇಡಮ್, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.